ವೇಟಿಂಗ್ ಸರ್. ಇವಾಗ ಹಿಂಗೆ ಹೇಳಿದ್ರೆ ಹೆಂಗೆ ಸರ್? ಅಣ್ಣ ಬಿಸಿ ಬೇಳೆ ಬತ್ತಾಕ್ಲಾ? ಸುಮ್ನಿರ ನನ್ನ ಮಗ ಬೇರೆ ಬೆಳಗ್ಗೆ ಟೆನ್ಷನ್ ಕೊಡ್ತಾವನೆ, ತಿಂಡಿ ತಿನ್ನಕ್ಕೂ ನೆಮ್ಮದಿ ಇಲ್ದಂಗ್ ಮಾಡ್ತಾ ಇದೀರಾ. ಅಯ್ಯೋ ಶೂಟಿಂಗ್ ನಿಂತೋದ್ರೆ ಓಕೆ, ಬೇರೆಯವನ್ನಾದ್ರೂ ಕಳಿಸಿ ಸರ್. ಏನಯ್ಯ ಅದ್ ಬೆಳಗ್ಗೆ ಟೆನ್ಷನ್? ಸರ್ ಸೋಲೋ ಡ್ಯಾನ್ಸರ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಎರಡು ಕ್ಯಾಮ್ರಾ ಜಿಮ್ಮಿ ಜಿಪ್ಪು ಜೂನಿಯರ್ಸ್ ಇಟ್ಕೊಂಡು ನಾವೇನ್ ಶೂಟಿಂಗ್ ಮಾಡಕೈತದೆ ಮತ್ತೆ? ಸರ್ ಒಂದ್ ನಿಮಿಷ ಅಲ್ಲಿ ಏನಾಗ್ತದೆ ಅಂತ ನೋಡ್ಕೊಂಡ್ ಬರ್ತೀನಿ. ನೀವು ಮಾತಾಡ್ತಾ ಇರಿ. ಕಳ್ಸ್ಬಿಡ್ತಾರೆ ಸರ್. ಏನ್ ಕಳ್ಸ್ಬಿಡ್ತಾರೆ? ಅನ್ನದಾದ್ರೆ ಯಾಕೆ ಬೆಳಗ್ಗೆ ಟೆನ್ಷನ್ ಕೇಳಿ ಸೊಮೆ. ಸೋಲೋ ಡ್ಯಾನ್ಸರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ. ಏನೋ ಸೋಲೋ ಡ್ಯಾನ್ಸರ್ಗೆ ಆಕ್ಸಿಡೆಂಟ್ ಆಯ್ತಾ? ಹೌದು ಸರ್. ಹೆಂಗಿದಾನ ಅವನೀಗ? ಸೀರಿಯಸ್ ಅಂತೆ ಸರ್. ಅಂದ್ರೆ ಬರಲ್ವಾ? ಇಲ್ಲ ಸರ್. ಅವಂದಿರ್ಲಿ ನಮ್ ಕತೆ ಹೇಳಿ ಸೊಮೆ. ಸಾಯಂಕಾಲ ಆದ್ರೆ 5 ಲಕ್ಷ ಬಾಟ ಬರ್ತದೆ, ಪೇಮೆಂಟ್ ಕೊಡ್ಬೇಕು. ಎಲ್ಲಿಂದ ಏನು ಟೆನ್ಷನ್ ತಗೋಬೇಡಿ. ಇಂತ ಒಂದೊಳ್ಳೆ ಸೆಟ್ ಹಾಕೊಟ್ಟಿದ್ದೀರಾ. ಡಾನ್ಸ್ ಮಾಸ್ಟರ್ ತ್ರಿಭುವನ್ ಅವರು ಇದಾರೆ, ಡಾನ್ಸರ್ಸ್ ಇದಾರೆ, ಎಲ್ಲರೂ ಇದಾರೆ. ನಿಮಗೆ ಸಾಂಗ್ ಚೆನ್ನಾಗಿ ಬರಬೇಕು, ನಾನು ಚೆನ್ನಾಗಿ ಮಾಡ್ಕೊಡ್ತೀನಿ. ಸಮಯ ಹೌದು. ಯಾರ್ ನೀಟ್ ಮಾಡ್ತೀರಾ ನೀವು? ನನ್ನ ಅಸಿಸ್ಟೆಂಟ್ ಒಳ್ಳೆ ಡಾನ್ಸರ್, ಹೀರೋ ತರ ಇದಾನೆ. ಸೂಪರ್ ಆಗಿ ಮಾಡ್ತಾನೆ. ನಿಮ್ಗೆ ಯಾಕೆ ನಂಬಿಕೆ ಆಯ್ತಾ? 100% ಚೂರ 101% ಧೈರ್ಯವಾಗಿರ್ಲ. ಎಸ್ ನಂಬ್ಲಾ? ನಂಬಿ. ಯಾರದು? ದೇವ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಆಮೇಲೆ ಮಾಡ್ತೀನಿ. ಎಲ್ಲರೂ ಬಂದಿದ್ದಾರಾ? ಆಗ್ಲಿಂದ ವೆಯ್ಟ್ ಮಾಡ್ತಿದ್ದಾರೆ ಸರ್. ಆ ಹುಡುಗ 11 ಗಂಟೆ ಬರಕ್ ಹೇಳಿದ್ವಿ, ಬಂದ್ಬಿಡ್ತಾನೆ ಸರ್. ಸರಿ, ಕರೆಕ್ಟ್ ಟೈಮಿಗೆ ಬಂದ. ಹಾಯ್ ವಿಘ್ನೇಶ್. ಹಾಯ್, ಹೌ ಆರ್ ಯು? ಗುಡ್. ಹಲೋ ವೆಂಕಟೇಶ್. ಯಾ, ಕೂತ್ಕೊಳ್ಳಿ. ಹಾ, ತುಂಬಾ ಹೊತ್ತಾಯ್ತಾ ಬಂದು? ಇಲ್ಲ, ಈಗ ತಾನೇ ಬಂದ್ವಿ, 5 ನಿಮಿಷ ಆಯ್ತು. ಕೃಷ್ಣ, ಕಾಫಿ ತಗೊಂಬ. ಆಯ್ತು ಸರ್. ವೆಂಕಟೇಶ್ ಅಂದ್ಹಾಗೆ ಅವ್ನ್ ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಹೇಳಿದ್ನಾ? ಅದ್ ಯಾವ್ದೋ ಒಂದು DVD ತಂದು ಕೊಟ್ಟೋದಂತಪ್ಪ. ಏನು DVD-ನಾ? ಅದೇ ನನಗೂ ಗೊತ್ತಿಲ್ಲ, ನಾನು ಸ್ವಲ್ಪ ನೆನ್ನೆ ಬಿಸಿ ಇದ್ನಲ್ಲ, ನೋಡಕ್ಕಾಗ್ಲಿಲ್ಲ. ಕೃಷ್ಣ, ಹಾ ಸರ್. ಆ DVD ಸ್ವಲ್ಪ ಪ್ಲೇ ಮಾಡಪ್ಪ. ಮಾಡ್ತೀನಿ ಸರ್. ಈ ಕಾಲದ ಹುಡುಗರು ಕತೆ ಹೇಳೋ ಸ್ಟೈಲ್ ಹೀಗೆ. 100% ಎಲ್ಲರೂ ಲೈಕ್ ಮಾಡೋಂತ ಕತೆ. ಕತೆ ಸೂಪರ್. ತುಂಬಾ ಏನ್ರಿ ಅವನು ಕತೆ ಹೇಳು ಅಂದ್ರೆ DVD ಕೊಟ್ಟಿದ್ದಾನೆ, ಅದರಲ್ಲಾದ್ರೂ ಕತೆ ಇದೆಯಾ? ಹುಚ್ಚುಚ್ಚಾಗಿ ಯಾರ್ಯಾರ್ದೋ ಒಪಿನಿಯನ್ಸ್ ತಗೊಂಡಿದ್ದಾನೆ. ಕೃಷ್ಣ, ಆಫ್ ಮಾಡಪ್ಪ ಅದನ್ನ. ವಿಘ್ನೇಶ್, ಅವನ್ ಯೋಚನೆ ಏನೋ ಡಿಫ್ರೆಂಟ್ ಆಗಿದೆ ಅನ್ಸುತ್ತೆ. ಸ್ವಲ್ಪ ವೇಟ್ ಮಾಡಿ ನೋಡೋಣ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕ್ಲೈಮ್ಯಾಕ್ಸ್ ಏನಾಗಬಹುದು ಅಂತ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದೀವಿ. ಇಂಟರ್ವಲ್ ಬ್ಲಾಕ್ ಚೆನ್ನಾಗಿದೆ, ಸ್ಟೋರಿ ನರೇಷನ್ ಅಂತೂ ಸೂಪರ್ ಆಗಿದೆ. ನನಗೆ ಈ ಕಥೆಲಿರೋ ಟ್ವಿಸ್ಟ್ ತುಂಬಾ ಇಷ್ಟ ಆಯ್ತು. ಸರ್, ಅವ್ರು ಬಂದಿದ್ದಾರೆ ಸರ್. ಬರಕೇಳಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬಾಪ, ಕೂತ್ಕೋ. ಹಲೋ ಸರ್. ಹಲೋ. ಹಲೋ. ಕೂತ್ಕೋ. ಏನ್ ನಿನ್ನ ಹೆಸರು? ದೇವ್ ಅಂತ ಸರ್. ಕತೆ ತುಂಬಾ ಚೆನ್ನಾಗಿ ಮಾಡಿದ್ಯಂತೆ. ನೀನ್ DVD ಹೇಳ್ತು. ಓ, ನೀನ್ DVD ಹೇಳಿದ್ದಾಯ್ತು, ಈಗ ನೀನ್ ಹೇಳ್ತೀಯಾ? ಸರಿ ಸರ್. ಓಕೆ. ಕೃಷ್ಣ, ಒಂದ್ ಸ್ವಲ್ಪ ಹೊರಗಿರಪ್ಪ. ಸರ್ ಒಂದ್ ನಿಮಿಷ. ಕೃಷ್ಣ ಇಲ್ಲೇ ಇರ್ಲಿ. ಯಾಕೆ? ನಾವೆಲ್ಲರೂ ಸಿನಿಮಾದಲ್ಲಿರೋರು ಸರ್. ನಾವು ಕತೆ ನೋಡೋ ದೃಷ್ಟಿ ಬೇರೆ, ಇವರು ಆಡಿಯನ್ಸ್ ವ್ಯೂ ಪಾಯಿಂಟ್ ಇಂದ ನೋಡ್ತಾರೆ. ಒಂದೊಳ್ಳೆ ಕತೆಗೆ ಇಬ್ಬರ ಅಭಿಪ್ರಾಯನೂ ಮುಖ್ಯ ಅಲ್ವಾ ಸರ್? ಕ್ವೈಟ್ ಇಂಟ್ರೆಸ್ಟಿಂಗ್. ಓಕೆ, ಹೇಳಪ್ಪ. ಸರಿ ಸರ್. ಸರ್, ನನ್ನ ಕತೆ ಬಂದು ತಾಳು. ಇವಾಗ ನಿನ್ ಕತೆ ಹೇಳ್ತೀನಿ ಅಂತ ಹೇಳ್ತಾ ಇದೀಯಲ್ವಾ? ಯಾವ ಹೀರೋನ ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇದೀಯಾ? ನನಗೆ ನನ್ನ ಕತೆನೇ ಹೀರೋ ಸರ್. ಆಮೇಲೆ ಯಾರೇ ಮಾಡಿದ್ರು ಆ ಪಾತ್ರಕ್ಕೆ ಹೊಂದ್ಕೋತಾರೆ. ಆದ್ರೂ ನೋಡ್ ವಿಘ್ನೇಶ್, ಆ ಹುಡುಗ ಹೇಳಿದ ಅದಕ್ಕೆ ನಾವೆಲ್ಲ ವ್ಯಾಪಾರ ದೃಷ್ಟಿಯಲ್ಲೇ ನೋಡ್ತೀವಿ. ನೋಡ್ ಮರಿ, ಕತೆ ಹೇಳಕ್ ಬರೋರೆಲ್ಲ ಕತೆನೇ ಹೀರೋ ಅಂತ ಹೇಳ್ತಾರೆ. ಆದ್ರೆ ಕತೆ ಹೇಳ್ಬೇಕಾದ್ರೆ ಒಬ್ಬ ಹೀರೋನ ಇಟ್ಕೊಂಡು ಕತೆ ಹೇಳಿದ್ರೇನೆ ಕರೆಕ್ಟ್. ಒಂದ್ ಕೆಲಸ ಮಾಡು, ಈ ಕತೆ ಬರ್ದವ್ ನೀನೇ ಅಲ್ವಾ? ಹಾ ಸರ್. ಈ ಕತೆಗೆ ನೀನೇ ಹೀರೋ ಅನ್ಕೊಂಡು ಕತೆ ಹೇಳು. ಸರಿ ಸರ್. ಸರ್, ಒಂದು ಪ್ಲೇ ಗ್ರೌಂಡ್ ಪಕ್ಕದಲ್ಲಿರುವಂತ ಒಂದು ಅಪಾರ್ಟ್ಮೆಂಟ್, ಅದ್ರ ಲಾಸ್ಟ್ ಫ್ಲೋರ್ ಅಲ್ಲಿ ಹೀರೋ ಮನೆ. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಗಿರ್ಲಿ, ಸೋಮಾರಿ ಇನ್ನು ಮಲಗಿರೋ ಹಾಗಿದೆ. ಸೋಮಾರಿಗಳಿನ್ನು ಮಲ್ಕೊಂಡೇ ಇದ್ದಾರೆ, ನಾನು ಎದ್ದಿದ್ದೀನಿ. ಟೈಮ್ ಸೆನ್ಸ್ ಇಲ್ದೇ ಇರೋ ಟ್ಯಾಲೆಂಟೆಡ್ ಫೆಲೋ ನೀನು. ಸಿನ್ಸಿಯಾರಿಟಿ ಇಲ್ಲ ಅಂದ್ರೆ ಡೈರೆಕ್ಟರ್ ಹೇಗಾಗ್ತ್ಯಾ? ಅಟ್ಲೀಸ್ಟ್ ನನ್ನ ಹತ್ರನಾದ್ರೂ ನಿನ್ ಸಿನ್ಸಿಯಾರಿಟಿ ತೋರ್ಸು. ಸಾಕು ಕಣ್ಣುಚ್ಚಿತ್ತು. ಬೇಗ ರೆಡಿಯಾಗಿ ಬಾ, ಟೈಮ್ 8 o'clock ಆಯ್ತು. ಎಂಟಾ ಕ್ಯಾಬ್ ಡ್ರೈವರ್ ಎಲ್ಲಿ ಫೋನ್ ಮಾಡಿರ್ತಾನೋ? 16 ಮಿಸ್ ಕಾಲು. ಹಲೋ, ಎಲ್ಲಿ ಫೋನ್ ಮಾಡೋದು? ನಿಮ್ ಫೋನ್ ಅವನ್ನ ಬಿಸಿ ಬರ್ತಾ ಇದೆ. ಬಂದೆ 10 ನಿಮಿಷ ಬಂದೆ. ನಡಿ, ಆತರ ಪಡಕ್ಕೂ ಒಂದು ಅರ್ಥ ಇರಬೇಕು. ಅವನಿಗೆ ಆಫೀಸ್ ಇದೆ, ಆತರ ಪಡ್ತಾ ಇದ್ದಾನೆ.
ನಿಂದೇನಾ? ಜಾಗಿಂಗ್ ಹೋಗ್ಬೇಕಪ್ಪ. 8 ಗಂಟೆಗೆ. ಮತ್ತೆ 6 ಗಂಟೆಗೆ ಜಾಗಿಂಗ್ ಹೋಗೋರು 8 ಗಂಟೆಗೆ ಮಕ್ಕಳಿಗೆ ಟಿಫಿನ್ ಕಟ್ತಾರೆ. 8 ಗಂಟೆಗೆ ಜಾಗಿಂಗ್ ಹೋಗೋರು 10 ಗಂಟೆಗೆ ಕಾಲೇಜ್ಗೆ ಹೋಗ್ತಾರೆ. ಆಗ್ಲೇ ತಾನೇ ನನ್ನ ಹಾಲ್ಟ್ ಕರಗೋದು, ನನ್ನ ಪಾರ್ಟ್ ಕರಗೋದು. ಚೆನ್ನಾಗಿ ಕರಗಿಸಿದೆ. ಅಯ್ಯೋ ಟೈಮ್ ಆಗ್ಬಿಟ್ಟಿದೆ ಆಗ್ಲೇ. ಬಂತು. ಏನ್ ಬಂತು? ಲಂಡನ್ಗೆ ವೀಸಾ ಬಂತು. ಹೋಗ್ಲೇಬೇಕು. ಬ್ರಷ್ ಕೂಡ ಮಾಡ್ಬೇಕು. 2 ಒಡ್ಕೆ ಮಾಡ್ತೀನಿ. ಲೋಪ, ನಿಂಗ್ ವೀಸಾ ಬಂದಿದೆ, ನನಗೆ ಇಮಿಗ್ರೇಷನ್ ಚೆಕ್ ಆಗ್ಬಿಟ್ಟಿದೆ. ಅವನಿಗೆ ಅರ್ಜೆಂಟ್ ಆದ್ರೆ ಸುಲಭ ಶೌಚಾಲಯ ಹೋಗ್ ಕೇಳೋ. ಬೇಡ ನಿಕ್ಕರ್ ಬಿಚ್ಕೊಂಡು ನಿಂತ್ಕೊಂಡಿದ್ದೀನಿ ನಾನು. ಲೈ, ನಿನಗೆ ವೀಸಾ ಬಂದಿದೆ, ಅವನಿಗೆ ಇಮಿಗ್ರೇಷನ್ ಚೆಕ್ ಆಗಿದೆ, ನನಗೆ ಫ್ಲೈಟ್ ಟೇಕ್ ಆಫ್ ಆಗ್ತಿದೆ. ತೊಡಿಯೋ ಆಟೋಗ್ಬಿಟ್ಟಿಯ. ಹೂ ಅಂತೀಯ? ಹ್ಞೂ ಅಂತೀಯ? ನಿಂಗ್ ಬರೋದೇ ಇಲ್ವೇನೋ? ನಂಗೆ 1 ಹೋದ್ರೇನೆ 2 ಬರೋದು. ಬಾ. ಈ ಆಂಟಿ ಹೇಗ್ ಕಾಣ್ತಾ ಇದ್ದಾಳೆ ಅಂತ ಹೇಳಲೇ ಇಲ್ವಲ್ಲ? ಯಾರಿಲ್ಲಿ ಆಂಟಿ? ನಾನು. ನೀವು ಆಂಟಿನ? ನನ್ ಕೈಯಲ್ಲಿ ನಂಬಕ್ಕಾಗ್ತಲ್ಲ. ಈ ವೇಷದಲ್ಲಿ ನಿಮ್ಮನ್ನ ಆಂಟಿ ಅಂತ ಕರೆಯೋದಕ್ಕೆ ಯಾರಿಗೆ ತಾನೇ ಧೈರ್ಯ ಬರುತ್ತೆ ಆಂಟಿ? ರಿಯಲಿ? ಯಾ, ನಮ್ಮ ಸಿನಿಮಾ ಹೀರೋಯಿನ್ಸ್ ಎಲ್ಲ ನಿಮ್ ಮುಂದೆ ವೇಸ್ಟ್. ಒಬ್ಬೊಬ್ಬ ಬ್ಯೂಟಿನೂ ನಿಮ್ಮ ಬ್ಯೂಟಿನ ಕದಿಯಕ್ಕೂ ನನ್ನ ನೆಪದಲ್ಲಿ ಬರ್ಬೇಕು. ವಾಟ್ ನೋ ಆಂಟಿ? ರವೀನಾಗೆ ರಂಗೋಲಿ ಹಾಕೋ ನೆಪ, ಐಶ್ವರ್ಯಾಗೆ ಆರ್ತಿ ಎತ್ತೋ ನೆಪ, ದೀಪಿಕಾಗೆ ದೀಪ ಹಚ್ಚೋ ನೆಪ, ಡಯಾನಾಗೆ ನಿಮ್ ದೃಷ್ಟಿ ತೆಗಿಯೋ ನೆಪ. ಸುಮ್ನಿರ. ಆಮೇಲೆ ನಾನು ಸಲ್ಮಾನ್ ಖಾನ್ ತರ ಹಾಕಿಲ್ಲ. ಅಮೀರ್ ಏನೋ ಅವನ ಹೆಸರು? ಅಮೀರ್ ಖಾನ್. ಅಮೀರ್ ಖಾನ್ ತರ ಜಗಳ ಶುರು ಮಾಡ್ತಾಳೆ. ಚಟ್ನಿ ಹಾಕೆ. ನೋಡಿದ್ರಾ, ಇಂಡೈರೆಕ್ಟ್ ಆಗಿ ಅಂಕಲ್ ಒಪ್ಕೊಂಡ್ಬಿಟ್ರು. ಸುಳ್ಳು ಸುಳ್ಳು ಸುಳ್ಳು. ಸುಳ್ಳ? ಸರಿ, ಸುಳ್ಳು ಹೇಳಿರೋ ಬಡಪಾಯಿ ಬಾಯಿಗೆ ಬ್ರೇಕ್ಫಾಸ್ಟ್ ಇಲ್ವಾ? ಅಯ್ಯೋ, ಅದ್ ನನ್ ಪ್ಲೇಟು, ನಿನಗೆ ಬೇರೆದ್ ಹಾಕೊಡ್ತೀನಿ ಇಲ್ಲಿಡು. ಕೋಪ ಇದ್ರೆ ಕಪಾಳ ಕೊಡ್ದ್ಬಿಡಿ, ಹಸ್ತಿರೋ ಹೊಟ್ಟೆ ಮೇಲೆ ಹೊಡಿಬೇಡಿ ನೀವು. ಅವಳು ನಿನ್ ಹೊಟ್ಟೆ ಮೇಲೆ ಹೊಡಿಯಲ್ಲ, ಆದ್ರೆ ನಿನ್ ಕಪಾಳ ಹೊಡಿಯೋದಕ್ಕೆ ನೋಡಲ್ ಬರ್ತಾ ಇದ್ದಾಳೆ. ಎಷ್ಟೊತ್ತಿಗೆ ಸರ್ ಬರೋದು? ಕರೆಕ್ಟ್ ಆಗಿ ಟಿಫನ್ ಟೈಮ್ಗೆ ಬಂದಲ್ಲ. ಕಮ್ ಫಾಸ್ಟ್, ಟೈಮ್ ಆಯ್ತು. ಬಂದೆ ಬೇಗ. ನನ್ ಹೊಸ ಸೀರೆ ಹಾಳಾದ್ರೆ ಅಂಕಲ್ ಪಂಚೆ ಯೂಸ್ ಮಾಡಿ. ಆಮೇಲೆ ಅಂಕಲ್ಗೋಸ್ಕರ ಸೀರೆ ಕೊಡಿಸ್ತೀನಿ. ಬಾಯ್ ಡ್ಯಾಡ್. See you. ಪವಿ, ನೀನ್ ತಿಂಡಿ ತಿನ್ನಮ್ಮ. ಅಮ್ಮ, ಇಟ್ಸ್ ಆಲ್ರೆಡಿ ಲೇಟ್. ಸ್ವಲ್ಪ ತಿನ್ಬಿಟ್ಟು ಹೋಗ್ಬೋದಲ್ವಾ? ಅಯ್ಯೋ, ನಿಧಾನ ಕಣೋ. ಕೇಳಿಸ್ತಾ? ನಿಧಾನಕ್ಕೆ ಹೋಗೋ. ಅಪ್ಪಣೆ. ನಾನು ಹೊರಗೆ ತಿನ್ಕೋತೀನಿ. ಓಕೆ, ಬಾಯ್. ಪವಿತ್ರ, ಕೂದ್ಲು ಕತ್ರಿ ಬಿತ್ತಾ? ಇಲ್ಲ, ಯಾಕೆ? ಸೌಂದರ್ಯ ಪಡ್ಕೊಂಬರೋದು ಕಣೆ, ಮಾಡ್ಕೊಂಡ್ ಬರೋದಲ್ಲ. ನೀಲ್ಗಿರಿ ತರ ಇದ್ದಿದ್ ಕೂದ್ಲನ್ನ ಕೊತ್ತಂಬರಿ ತರ ಮಾಡ್ಕೊಂಡಿದ್ಯಾ. ಫಸ್ಟ್ ಅದನ್ನ ಫ್ರೀ ಆಗ್ಬಿಡು. ವಾಟ್? ನಥಿಂಗ್. ಓಕೆ. ಪವಿ, ಈ ಬಟ್ಟೆ ನೋಡ್ ಎಷ್ಟ್ ಚೆನ್ನಾಗಿದೆ. ಇದು ನೀನ್ ಹಾಕೊಂಡ್ರೆ ಬೊಂಬೆಕ್ಕಿಂತ ಚೆನ್ನಾಗಿರ್ತೀಯ. ಅಯ್ಯೋ, ಈ ಬೊಂಬೆ ತಲೆ ಇಲ್ಲ ಅಂದ್ರೆ ನನಗಿಲ್ವಾ? ಅಲ್ಲ, ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳು. ಅದಕ್ಕೆ ನೀನು ಡಿಸೈನರ್ ವೇರ್ ಕಣೆ ಅದು. ಏನಪ್ಪ ಅದ್ ಚೆನ್ನಾಗಿರ್ಲಿಲ್ಲ. ಏಯ್, ಈ ಡಬ್ಬ ನೋಡ್ ಎಷ್ಟ್ ಚೆನ್ನಾಗಿದೆ. ಡಬ್ಬ ಡಬ್ಬ ನಾನಲ್ಲ ಕಣೆ, ಇದು. ವಾಟ್ ಯು ಸರ್ಚಿಂಗ್ ಫಾರ್ ಪವಿ? ಅಲ್ಲ, ಕರ್ಟನ್ ತಗೊಳ್ಳೋದಕ್ಕೆ ಸರ್ಜನ್ ಮಾಡಿ ಕರ್ಕೊಂಬಂದ್ಯಾ? ಹೌದು, ನೀನೇ ಸೆಲೆಕ್ಟ್ ಮಾಡು. ನೀವ್ ರೂಮಲ್ಲಿ ಹಾಕೋ ಬಟ್ಟೆ ನಮಗೇನಮ್ಮ ಗೊತ್ತಿರುತ್ತೆ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲೀಸ್ ಕಣೋ ದೇವ್, ನನ್ ರೂಮ್ ಕಲರ್ ನಿಂಗ್ ಗೊತ್ತಲ್ಲ.
ಹೆಣ್ಮಕ್ಳು ಬಟ್ಟೆ ಕೇಳದೆ ಬಾವುಟ ಆರ್ಸಕ್ಕೆ. ಪಾಪ ನಮ್ಮ ಹುಡುಗರಿಗೆ ಗೊತ್ತಾಗಲ್ಲ. ಅಪ್ಪ ನಗದ್ ನಿಲ್ಸಿ ನೆಗದ್ ಕರ್ಟನ್ ತಕ್ಕೊಡು. ಸರ್ ಯಾವ ತೋರ್ಸ್ಲಿ? ಆ ಬ್ಲೂ ಇದೆಯಲ್ಲ, ಛೀ ರಿಲ್ಯಾಕ್ಸ್, ಒಂದ್ ನಿಮಿಷ. ಅದ್ರ ಪಕ್ಕದಲ್ಲಿ ಒಂದ್ ಡಿಸೈನ್ ಇದೆಯಲ್ಲ, ಇದಾ ಸರ್? ಅದ್ರ ಮಧ್ಯದಲ್ಲಿ ಒಂದ್ ಕರ್ಟನ್ ಇದೆ, ಅದ್ ತೋರ್ಸು. ಓ ಇದಾ? ಹ್ಮ್. ಒಂದ್ ನಿಮಿಷ ಕೊಟ್ಟೆ. ಹಾ ಇಲ್ಲಿದೆ ನೋಡಿ ಸರ್. ಆ ಹೆಂಗೆ? ತಗೊಳ್ಳಿ ಮೇಡಮ್. ಸೂಪರ್. ಆಗ್ಲಿಂದ ಇದು ಮುಚ್ಚಿಟ್ಕೊಂಡಿತ್ತು. ಹುಡುಗರು ಬರೀ ಹುಡುಗಿರ್ನ ನೋಡಲ್ಲ, ಅವ್ರು ಹಾಕೋ ಬಟ್ಟೆನೂ ನೋಡ್ತಾರೆ. ಹೋಗ್ ಬಿಲ್ ಹಾಕ್ಸೋಣ, ಬನ್ನಿ. ಥ್ಯಾಂಕ್ಸ್. ಪವಿ, ಹೇ ಪವಿ, ಏನೇ ಯೋಚನೆ ಮಾಡ್ತಿದ್ಯಾ? ನಾನ್ ಹಗಲು ರಾತ್ರಿ ಯೋಚನೆ ಮಾಡ್ತಿರೋದು ಒಂದನ್ನೇ, ಆ ನನ್ ಕನಸು ಈಡೇರಿದ್ರೆ ಅಷ್ಟೇ ಸಾಕು. ನೀನ್ ಬರೀ ಕನಸು ಕಾಣ್ತಾ ಇಲ್ಲ ಪವಿ, ಕಷ್ಟನೂ ಪಡ್ತಿದ್ಯಾ. ನನಸಾಗತ್ತೆ ಬಿಡು, ಏನಕ್ಕೆ ಟೆನ್ಷನ್ ಮಾಡ್ಕೋತ್ಯಾ? ಕುಡಿ. ನಾನಂದ್ರೆ ಇಷ್ಟನಾ? ಪ್ಲೀಸ್ ಕಣೆ, ಒಂದ್ಸಾರಿ ಹೇಳು ನಾನಂದ್ರೆ ಇಷ್ಟನಾ? ಒಂದೇ ಒಂದ್ಸಾರಿ ಹೇಳು. ಆಗಲ್ಲ ಕಣೋ. ತುಂಬಾ ದಿನ ಕೇಳ್ತಾ ಇದೀನಲ್ವಾ, ನಾನಂದ್ರೆ ಇಷ್ಟನಾ? ಕುಡಿ. ಕುಡಿತಾನೆ ಇದೀನಲ್ಲ, ತಿನ್ನಕ್ಕಾಗತ್ತ ಇದನ್ನ? ಗುಡ್ ಸೌ. ಕಮ್ ಆನ್, ಕ್ಲಿಯರ್ ಇಟ್. ಲಚ್ಚು ಲಚ್ಚು ಲಚ್ಚು. ಲಚ್ಚು, ಚೆನ್ನಾಗಿ ಆಡ್ತಿದ್ಯಮ್ಮ. ಕ್ಯಾಪ್ಟನ್ ಆಗಿತ್ತು ಸಾರ್ಥಕ ಆಯ್ತು. ಕ್ಯಾಪ್ಟನ್ ಆದ್ರೆ ಏನ್ ಪ್ರಯೋಜನ ಸರ್? ಸ್ಟೇಟ್ ಟೀಮ್ ಸೆಲೆಕ್ಟ್ ಆಗ್ಬೇಕು. ಡೋಂಟ್ ವರಿ, ಯು ವಿಲ್ ಅಚೀವ್ ಇಟ್ ಒನ್ ಡೇ. ಥ್ಯಾಂಕ್ ಯು ಸರ್. ಗುಡ್ ಲಕ್. ಲಚ್ಚು 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 ಲಚ್ಚು. ತುಂಬಾ ಚೆನ್ನಾಗಿತ್ತು. ಏನು ನಿನ್ ಆಟ? ಲಚ್ಚು 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 ಲಚ್ಚು. ಯಾರು? ನಾನ್ ಲಚ್ಚು. ಲಚ್ಚುನಾ ನಾನ್ ಬಾಗಿಲು ತೆಗಿತೀನಿ. ಲಚ್ಚು ಲಚ್ಚು ಲಚ್ಚು. ಡೀಸೆಂಟ್. ಹಾಯ್. ಹೇ ಸ್ಟಾಪ್ ಇಟ್. ದೇವೇಲಿ ಅಲ್ಲಿದ್ದಾನೆ. ಹಾಯ್ ದೇವ್, ವಾಟ್ ಯು ಡೂಯಿಂಗ್? ಅವ್ರ ಅಪ್ಪಂಗೆ ಲೆಟರ್ ಬರೀತಾ ಇದ್ದಾನೆ. ಓಹೋ, ಹಾಗಾದ್ರೆ ನಮ್ಮ ಮಾವಂಗೆ ರೈಟಿಂಗ್ ಲೆಟರ್ ಅಬೌಟ್ ಮೀ. ಲಕ್ಷ್ಮಿ, ನಾವೆಲ್ಲ ನಿನಗ್ ಬೇಕಾಗಿರೋರೇನೆ, ಅದಕ್ಕೆ ತರ ಬೇಕಾಬಿಟ್ಟಿ ಆಡ್ಬೇಡ. ಅಂದ ನೋಡಿ ಆನಂದ ಪಡೋದು ಪ್ರಕೃತಿ ನಿಯಮ. ಹಣ್ಣು ಪವಿತ್ರವಾಗಿದ್ರೆ ದೇವ್ರ ಮುಂದೆ ಪೂಜೆಗೆ ಇಡ್ತಾರೆ, ಹೆಣ್ಣು ಪವಿತ್ರವಾಗಿದ್ರೆ ದೇವ್ರು ಅಂತ ಪೂಜೆ ಮಾಡ್ತಾರೆ. ಅರ್ಥ ಮಾಡ್ಕೊ. ವಾಟ್ ದೇವ್, ನಾನ್ ಬಂದಿದ್ದು ತಿಂಡಿ ಕೊಡಕ್ಕೆ. ಕೊಟ್ಟಾಯ್ತಲ್ಲ, ಹೊರಡು. ಲೋ, ಏನೋ ತಿಂಡಿ ತಂದಿದ್ದಾಳಂತೆ ನೋಡ್ರೋ. ಅವ್ರಿಗೆ ತಿಂಡಿ ಏನು, ಹಿಂಡಿ ಬೂಸಾನೆ ಕೊಟ್ರು ತಿಂತವೆ. ದೇವ್, ನಾನ್ ತಂದಿದ್ದು ನಿನಗೆ ಅಂತ. ತಿನ್ನೋ ಬಾಯಿ ಅವ್ರದಾದ್ರು ತುಂಬಾ ಹೊಟ್ಟೆ ನಂದೆ. ಹೊರಡು. ಯಾವಾಗ್ಲೂ ನನ್ ಬೈಯೋದೆ, ಬಂದಾಗೆಲ್ಲ ನನ್ನನ್ ಕಳ್ಸಕ್ಕೆ ನೋಡ್ತೀಯಲ್ಲ. ಏನಂದೆ? ಕಿವಿ ಕೊಟ್ಟು ಸರಿಯಾಗಿ ಮಾತೆ ಕೇಳಿಸ್ಕೊಳಲ್ಲ. ಇನ್ ನನ್ ಮನ್ಸೆಲ್ಲ ಅರ್ಥ ಮಾಡ್ಕೋತೀಯ ನೀನು? ತಂದಿದ್ದೆಲ್ಲ ತಿಂದ್ಬಿಟ್ಟ. ನಿನ್ನೆ ತಿನ್ನೋಣ ಅನ್ಕೊಂಡೆ. ವಿದ್ಯಾ, ನೀನಾಗೆ ನನ್ನ ಮೇಲ್ ಬಂದ್ ಬಿದ್ಯಾ. ಕೈ ಹಿಡ್ದು ಎತ್ತದಕ್ಕೆ ಜಾಡ್ಸಿ ಓದ್ಯಾ. ಕೊನೆಗೆ ಉಳ್ದಿದ್ದು ಈ ಮಧ್ಯ. ಶುರುವಾಯ್ತು ನಿನ್ ಕಿತ್ತೋಗಿರೋ ಪದ್ಯ. ಲೇ, ನನ್ ಮಗನೇ ದಾಸ ಅಲಿಯಾಸ್ ದೇವದಾಸ. ವಿದ್ಯಾ ವಿದ್ಯಾ ಅಂತಿರೋ ನೀನು ಪ್ರೀತಿಲಿ ಅವಿದ್ಯಾವಂತ ಕಣ. ಈಗ ಎಣ್ಣೆ ಹ್ಯಾಂಗ್ ಓವರ್ನ ಹೇಗೆ ಎಣ್ಣೆನೆ ಕ್ಯೂರ್ ಮಾಡುತ್ತೋ, ಅದೇ ತರ ಹೆಣ್ಣಿನ ಹ್ಯಾಂಗ್ ಓವರ್ನ ಒಂದ್ ಹೆಣ್ಣೆ ಕ್ಯೂರ್ ಮಾಡಕ್ ಸಾಧ್ಯ. ನೀನ್ ಅರ್ಜೆಂಟಾಗಿ ಒಂದ್ ಮದುವೆ ಮಾಡ್ಕೋಗುರು. ಏಯ್, ಆಗಲ್ವೋ? ಯಾಕೋ? ಕೆಸರಿನಾಗಿದ್ದ ನನ್ನ ಹಾರ್ಟ್ ಮೇಲೆ ಹೀಲ್ ಸ್ಲಿಪ್ಪರ್ ಹಾಕೊಂಡ್ ಬಂದಿದ್ದೆ ನನ್ ವಿದ್ಯಾ. ಅವಳೇನೋ ಮುಂದೆ ಹೊರಟೋದ್ಲು, ಆದ್ರೆ ಅವಳ ಹೆಜ್ಜೆ ಗುರ್ತು ಇನ್ನು
ನಿನ್ ಕೆಸರು ಗದ್ದೆ ಮೇಲೆ ಅಚ್ಚಾಗಿದೆ ಏನು? ಹೆಜ್ಜೆ ಗುರ್ತು ಕಣೋ, ಹೆಜ್ಜೆ ಗುರ್ತು. ಲೈ, ಹೆಂಚಿನ ಮೇಲೆ ಲವ್ ಅನ್ನೋ ಒಂದ್ ದೋಸೆ ಕೆಟ್ರೆ ಇನ್ನೊಂದ್ ದೋಸೆ ಹಾಕ್ಬೋದು. ಹೆಂಚೆ ತೂತಾದ್ರೆ ನಾನ್ ಹಿಟ್ಟೆ ಗುಡ್ಕೋತೀನೋ. ಹಣೆ ದೋಸೆ ಹಿಟ್ಟ ಇಲ್ಲ ಸೊಳ್ಳೆ ಹೊಡಿತಾರಲ್ಲ ಆ ಹಿಟ್ಟ. ಏಯ್, ಸೀರಿಯಸ್ ಆಗಿ ಹೇಳ್ತಾ ಇದೀನೋ. ಹೋಗುರು, ನಾನು ನೀನ್ ಸೀರಿಯಸ್ ಆಗೋದ್ರ ಬಗ್ಗೆನೇ ಮಾತಾಡ್ತಾ ಇರೋದು. ನೋಡೋ, ವೇದ ಬದ್ಲಾದ್ರು ನಿನ್ ವಿದ್ಯಾ ಬದ್ಲಾಗಲ್ಲ. ಅವಳ ಆಸೆ ಬಿಟ್ಬಿಡು. ಅದ್ ಕರೆಕ್ಟ್. ಆಗಲ್ಲ. ಲೈ, ಕುಡುಕ್ರು ಇವತ್ ಮಾತಾಡಿದ್ನ ನಾಳೆ ಬೆಳಿಗ್ಗೆ ಎದ್ದು ಯೋಚನೆ ಮಾಡ್ತಾರೆ ನಿನ್ನೆ ನಾನು ಏನ್ ಮಾತಾಡ್ದೆ ಅಂತ. ಅವನ್ ಕೊಡ್ದು ನಮ್ಮೆಲ್ರಿಗೂ ಕಿಕ್ಕೆ ಬರೆಸ್ತಾವನೆ. ಓಹೋ, ನೋಡಪ್ಪ, ಎಲ್ರು ಎದ್ದೇಳಕ್ ಅಲಾರಾಮ್ ಇಟ್ಕೊಂಡ್ರೆ ತಾವು ಮಲ್ಕೊಳಕ್ ಇಟ್ಕೊಂಡಿದೀರಾ. ಸುಮ್ನೆ ಇರಲ್ಲ. ಕರೆಕ್ಟ್ ಆಗಿ 10 ಗಂಟೆಗೆ ಮೆಸೇಜ್ ಮಾಡಿಲ್ಲ ಅಂದ್ರೆ ಇಲ್ಲಿ ಬಂದ್ ಗಲಾಟೆ ಮಾಡ್ತಾಳೆ ನನ್ ಪವಿ ಅಷ್ಟೇನೆ. ಲೈ, ನಿಮ್ ಜಗಳ ನನಗ್ ಗೊತ್ತಿಲ್ವೇನೋ. ಎಷ್ಟೇ ಕಿತ್ಲಾಡಿದ್ರು 3 ನಿಮಿಷ ಮಾತ್ರ. ಲೋಪ, ಆ 3 ನಿಮಿಷದ ನೋವು ಅನ್ಭವಿಸ್ದವ್ರಿಗೆ ಗೊತ್ತು. ನೀವ್ ಸ್ವಲ್ಪ ಸರಿ. 3 ನಿಮಿಷಕ್ಕೆ ಹೀಗೆ ನನ್ ವಿದ್ಯಾ 3 ಹನಿಮೂನ್ ಮುಗಿಸ್ಕೊಂಡ್ ಬಂದ್ಲು. ನಾನ್ ಹೆಂಗಿರ್ಬೇಕು? ಸರಿ ಕಣಪ್ಪ, ಸರಿ. ಪವಿ, ಹೇಳಮ್ಮ, ಊಟ ಮಾಡ್ದೆ ಹಾಗೆ ಮಲ್ಕೊಂಡಿದ್ಯಾ? ಬೇಡಮ್ಮ, ನನಗ್ ಹಸ್ವಿಲ್ಲ. ಖಾಲಿ ಹೊಟ್ಟೆಲ್ ಹಾಗೆ ಮಲ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರತ್ತಾ? ಎದ್ದೇಳು, ಸ್ವಲ್ಪ ಊಟ ಮಾಡು. ಅಯ್ಯೋ, ಮೈಯೆಲ್ಲ ಸುಡ್ತಾ ಇದೆ. ಜ್ವರ ಬಂದಿದ್ಯಲ್ಲೇ? ಬಾಬಾ, ಡಾಕ್ಟರ್ ಹತ್ರ ಹೋಗೋಣ. ಬೇಡಮ್ಮ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಎದ್ದೇಳು ಮೇಲೆ. ಇಷ್ಟೊಂದ್ ಮೈ ಸುಡ್ತಾ ಇದೆ, ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತಾ? ಹೋಗಮ್ಮ, ಇಂಜೆಕ್ಷನ್ ಟ್ಯಾಬ್ಲೆಟ್ ಅಂದ್ರೇನೆ ಅಲರ್ಜಿ. ನೀನ್ ಯಾವತ್ತೂ ನನ್ ಮಾತ್ ಕೇಳಲ್ಲ. ನಿಮ್ಮಪ್ಪ ಬೇರೆ ಇನ್ನೂ ಬಂದಿಲ್ಲ. ನಾನು ದೇವ್ಗೆ ಫೋನ್ ಮಾಡ್ತೀನಿ. ಬೇಡಮ್ಮ, ಕಾಲ್ ಮಾಡ್ತಿದ್ಯಾ? ನೋಡು, ಅವ್ನ್ ಮೆಸೇಜು ಮಾಡಿದಾನೆ. ಹಲೋ ಪವಿ. ಪವಿ ಅಲ್ಲ, ನಾನ್ ಆಂಟಿ. ಹೇಳಿ ಆಂಟಿ. ಪವಿಗೆ ತುಂಬಾ ಜ್ವರ ಬಂದಿದೆ, ಮೈಯೆಲ್ಲ ತುಂಬಾ ಸುಡ್ತಾ ಇದೆ. ಏನು ತಿಂದೆ ಹಾಗೆ ಮಲ್ಗಿದಾಳೆ. ಡಾಕ್ಟರ್ ಹತ್ರ ಹೋಗೋಣ ಅಂದ್ರೆ ನನ್ ಮಾತ ಕೇಳಲ್ಲಪ್ಪ ಅವಳು. ನೀನೇ ಒಂದ್ ಮಾತು ಹೇಳ್ತೀಯಾ? ಸರಿ ಆಂಟಿ, ನಾನು ಈಗ್ಲೇ ಬರ್ತೀನಿ. ಸರಿ, ಬೇಗ ಬಾ. ಲೋ ವಿಶ್ವ, ಬಂದ್ಯಪ್ಪ? ಹಾ ಬಾ. ತುಂಬಾ ಜ್ವರ ಬಂದಿದೆ, ಮೈ ಕೈಯೆಲ್ಲ ಸುಡ್ತಾ ಇದೆ. ಡಾಕ್ಟರ್ ಹತ್ರ ಹೋಗೋಣ ಬಾ. ಕೂಲ್ ಆಗಿರಿ. ಎಲ್ಲಿದ್ದಾಳೆ? ಮೇಲಿದ್ದಾಳೆ, ಬಾ. ನಾನ್ ನೋಡ್ತೀನಿ. ಪವಿ, ಪವಿ, ಹೋಯ್ ಪವಿ, ಎದಳು. ಏನೇಮ್ಮ ಇಷ್ಟೊಂದು ಸುಡ್ತಾ ಇದೆ? ಡಾಕ್ಟರ್ ಹತ್ರ ಹೋಗೋಣ ಅಂದ್ರೆ ಬೇಡ ಅಂದ್ಯಂತೆ. ಎದೋಳು. ಆದ್ರೆ ಎಲ್ಲ ಸರಿ ಹೋಗುತ್ತೆ. ಬೆಳಿಗ್ಗೆ ಅಲ್ಲ, ನನಗ್ ನೀನ್ ಇವಾಗ್ಲೇ ಸರಿ ಹೋಗ್ಬೇಕು. ಎದೋಳು ಅಂದೆ. ನಂಗ್ ನಿದ್ದೆ ಬರ್ತಾ ಇದೆ. ಡಾಕ್ಟರ್ ಹತ್ರ ಹೋಗ್ ಬಂದ್ಮೇಲೆ ನಿದ್ದೆ ಮಾಡ್ಬೋದಮ್ಮ. ಈಗ ನಡಿ ಆಂಟಿ, ಒಂದ್ ಶಾಲ್ ಕೊಡಿ. ಎದೋಳು. ನನ್ ಮಾತ್ ಕೇಳ್ತೀಯಲ್ಲ ನೀನ್ ಇವಾಗ? ಏನಾಗಿದೆಯಮ್ಮ? ಅದೇ ನೀವ್ ಹೇಳ್ಬೇಕು ಡಾಕ್ಟರ್. ಡಾಕ್ಟರ್, ಜ್ವರ ಈಗಲೇ ವಾಸಿ ಆಗತ್ತಲ್ಲ? ಚೆಕ್ಅಪ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಇರ್ತೀರಾ? ಇರ್ತೀರಾನಾ? ನೀವ್ ಹೋಗು ಅಂದ್ರೆ ನಾನು ಹೋಗಲ್ಲ. ಚೆಕಪ್ ಮಾಡಿ. ಡಾಕ್ಟರ್, ಈ ಮಾತ್ರೆ ತಗೊಂಡ್ರೆ ಜ್ವರ ಇವತ್ತೇ ಕಮ್ಮಿ ಆಗುತ್ತಲ್ಲ? ಇವತ್ತೇ ಕಮ್ಮಿ ಆಗಲ್ಲ, 1-2 ದಿನ ಆದ್ಮೇಲೆ ಕಮ್ಮಿ ಆಗುತ್ತೆ. ಮತ್ತಿದೇ ನನಗೆ ಬರ್ಕೊಡ್ತಿದ್ದೀರಾ? ಬೇಗ ವಾಸಿ ಆಗತ್ತರ ಏನಾದ್ರು ಬರ್ಕೊಡಿ. ಡಾಕ್ಟರ್ ನೀನಾ? ಇದೇನ್ ಡಾಕ್ಟರ್, ಹುಷಾರಿಲ್ಲ ಅಂತ ಪೇಷಂಟ್ ನ ಕರ್ಕೊಂಬಂದ್ರೆ ನೀವ್ ಡಾಕ್ಟರ್ ಅಂತ ನನ್ನೇ ಕೇಳ್ತಾ ಇದ್ದೀರಾ? ರೇ ಮಿಸ್ಟರ್, ಮಾಮೂಲು ಜ್ವರ ಆಗಿದ್ರೆ 1 ದಿನದಲ್ಲಿ ಹೋಗ್ತಾ ಇತ್ತು. ಇದು ಇನ್ಫೆಕ್ಷನ್ ಅಂದ್ರೆ ಇಂಜೆಕ್ಷನ್ ಕೊಟ್ಟು ಕ್ಯೂರ್ ಮಾಡಿ. ಅದಕ್ಕೆ ತಾನೇ ನಿನ್ನ ಡಾಕ್ಟರ್ ಅನ್ನೋದು. ಅಂದ್ರೆ ನಂಗೆ ಗೊತ್ತಿಲ್ಲ, ನೀನ್ ಹೇಳ್ಕೊಡ್ಬೇಕಾ? ಅದನ್ನೇ ಮಾಡ್ತಿದ್ದೀನಲ್ಲ ಡಾಕ್ಟರ್. ಅಲ್ಲ ಅಂದ್ರೆ ಗೊತ್ತಿಲ್ದಿರೋದನ್ನ ಹೇಳ್ಕೊಟ್ರೆ ತಪ್ಪೇನು ಅಂತ. ಸುಮ್ನಿರು. ಡಾಕ್ಟರ್, ನೀವು ಪ್ರಿಸ್ಕ್ರಿಪ್ಷನ್ ಕೊಡಿ. ಡಾಕ್ಟರ್, ಫೀಸ್ ಎಷ್ಟು? ರಿಸೆಪ್ಷನ್ ಹೋಗಿ ಕಟ್ರಿ. ನಾಳೆ ಮತ್ತೆ ಬರ್ಬೇಕಾ? ವಾಸಿ ಆದ್ರೆ ಬರೋದು ಬೇಡ, ವಾಸಿ ಆಗಿದ್ರೆ ಬನ್ನಿ. ಹಾಗಾದ್ರೆ ಇದು ಇವತ್ತು ವಾಸಿ ಆಗಲ್ಲ ಬಿಡಿ. ಸರಿ. ಟ್ಯಾಬ್ಲೆಟ್ ಯಾವಾಗ ತಗೋಬೇಕು? ಊಟ ಆದ್ಮೇಲೆ, ಊಟಕ್ಕೆ ಮುಂಚೆನಾ? ಊಟ ಆದ್ಮೇಲೆ ತಗೊಳ್ಳಿ. ಊಟ ಏನ್ ಮಾಡ್ಬೇಕು? ಅದೇ ಬ್ರೆಡ್, ಹಾಲು, ಗಂಜಿ, ಮೊಸರನ್ನ. ಡಾಕ್ಟರ್, ಅವಳು ಹುಷಾರಾಗಿದ್ರೇನೆ ಇಷ್ಟೊಂದೆಲ್ಲ ತಿನ್ನಲ್ಲ. ಪಾಪ ಹುಷಾರಿಲ್ಲ, ಹೆಂಗ್ ತಿಂತಾಳೆ ಹೇಳಿ? ಯಾವ್ದಾದ್ರು ಒಂದ್ ಕೊಡ್ರಿ. ಸರಿ ಡಾಕ್ಟರ್. ದಬಾಕೊಂಡ. ಲೇ, ಬಂದ್ರು ಕಣೆ. ಹಾ, ಬಂದೆ. ಡಾಕ್ಟರ್ ಏನ್ ಹೇಳಿದ್ರು? ಆ ಡಾಕ್ಟರ್ ಸರಿ ಇಲ್ಲ ಅಂಕಲ್. ಯಾಕಪ್ಪ, ಏನಾಯ್ತು? ಬಿಡಿ, ಅದೊಂದು ದೊಡ್ಡ ಕತೆ. ನೀವು ಹೋಗಿ ಮೆಣಸಿನ ಸಾರನ್ನ ಬಿಸಿನೀರು ತಗೊಂಬನ್ನಿ. ಇವಳ ಮೇಲೆ ರೆಸ್ಟ್ ತಗೊಳ್ಳಿ. ನಡಿ. ದೇವ್ ಅಂಕಲ್, ದಿನ ಹುಟ್ಟೋ ಸೂರ್ಯ ಕೂಡ ಅವನ್ ಸಮಯ ಮುಗಿತಾ ಇದ್ದಾಗ ಹೊರಟೋಗ್ತಾನೆ. ಆದ್ರೆ ನೀನ್ ಹಾಗಲ್ಲಪ್ಪ. ಕಷ್ಟ ಬಂದಾಗ ಯಾವ ಸಮಯದಲ್ಲೂ ಇರ್ತೀಯಲ್ಲೋ, ನೀನ್ ಚೆನ್ನಾಗಿರ್ತೀಯ ಕಣೋ.
ಅಂಕಲ್ ನೀವೆಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ರೆಡಿ? ಮತ್ತೆ ಆರಾಮಾಗಿ. ನೋಡಿದ್ಯಾ, ಇಷ್ಟು ಜ್ವರ ಇಟ್ಕೊಂಡು ಡಾಕ್ಟರ್ ಹತ್ರ ಹೋಗೋದ್ ಬೇಡ ಅಂತೀಯ ನೀನು. ಆಂಟಿ ಬಂದ್ರಾ? ತಗೋಮ್ಮ, ಸ್ವಲ್ಪ ತಿನ್ನು. ಕೊಡಿ ಆಂಟಿ, ನಾನ್ ತಿನ್ನಿಸ್ತೀನಿ. ಬೇಡಪ್ಪ, ನಾನೇ ನೀವು ತಿನ್ನಿಸ್ತೀನಿ. ಮಲ್ಕೊಳ್ಳಿ ಆಂಟಿ, ನಾನ್ ತಿನ್ನಿಸ್ತೀನಿ. ಸ್ವಲ್ಪ ಸಾಕು. ಇನ್ನೇನೆ, ಆ ಡಾಕ್ಟರ್ ಹೇಳ್ದಷ್ಟು ತಿನ್ಸಕ್ಕಾಗತ್ತಾ? ಸ್ವಲ್ಪನೇ ತಿನ್ಸೋದು. ತಗೋಯ್ತು, ಮಾತ್ರೆ ಹಾಕೋಬೇಕು. ಮೆಡಿಸಿನ್? ಮೆಡಿಸನ್. ಹುಷಾರು. ದೇವ್, ದೇವ್, ನಿನ್ ರೂಮ್ಗೆ ಹೋಗ್ಲಿಲ್ವಾ? ಇಲ್ಲೇ ಇದ್ಬಿಟ್ಯಾ? ನಿಂಗೆ ಜ್ವರ ತುಂಬಾ ಜಾಸ್ತಿ ಇತ್ತಲ್ಲ, ಅದಕ್ಕೆ ಇಲ್ಲೇ ಇದ್ದೆ. ಆಫ್ಟರ್ ಆಲ್ ಜ್ವರಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದಾ? ಮೇಡಮ್ ಜ್ವರ ಬಂದಿರೋದು ಆಫ್ಟರ್ ಆಲ್ ಹಾರ್ಟ್ ಫೇಲ್ ಆಗುವಂತ ವಿಷಯ. ಸರಿ, ಈಗ ಹೇಗಿದೆ? ನಾನ್ ಆರಾಮಾಗಿದ್ದೀನಿ. ನೀನ್ ಫಸ್ಟ್ ರೆಸ್ಟ್ ತಗೋ. ಸರಿ. Are you sure? Bye. Bye. Take care. ಸರ್ ನಮಸ್ಕಾರ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಪ್ಪ. ನೀನು ಚೆನ್ನಾಗಾಗುವಂತ ವಿಷಯ ಹೇಳ್ತೀನಿ ನೋಡಪ್ಪ ದೇವ್. ಮಡಿಕೇರಿಯಲ್ಲಿ ಬಿದ್ದಪ್ಪ ಅಂತ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ. ಅವರು ಒಳ್ಳೆ ಕತೆಗೋಸ್ಕರ ಹುಡುಕ್ತಾ ಇದ್ದಾರೆ. ನಾನು ನಿನ್ನ ಹೆಸರು ಹೇಳಿದ್ದೀನಿ. ಓ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಯಾಕೆ, ನಿನ್ ಟ್ಯಾಲೆಂಟ್ ಏನು ಅಂತ ನನಗ್ ಗೊತ್ತು. ನಾಳೆನೆ ನೀನ್ ಮಡಿಕೇರಿಗೆ ಹೋಗ್ತಾ ಇದೀಯಾ? ಸರಿ ಸರ್, ನಾಳೆನೆ ಹೊರಡ್ತೀನಿ. ಖಂಡಿತ ಈ ವರ್ಷ ನಿಂದೇನಯ್ಯ ದೇವ್. ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೂ ಆಗ್ತಾ ಇದ್ದೀನಿ. ಈ ಕಳ್ಳ ಚೀಕ್. ಎಲ್ಲೋಗಿದ್ದ ರಾತ್ರಿ? ಮನೆಗೆ ಬರ್ದೆ? ಪವಿಗ್ ಹುಷಾರಿರ್ಲಿಲ್ಲ ಕಣ. ಹೆಂಗವಳೆ? ಪರವಾಗಿಲ್ಲ. ಎಲ್ಲೋಗ್ತಾ ಇದ್ಯಾ? ಬಾರ ಮಚ್ಚ, ಜಾಗಿಂಗ್ ಹೋಗೋಣ. ಲೋಪ, ನನ್ನ ಬಾಡಿಲಿ ಕರಗಿಸೋ ಪಾರ್ಟ್ಸ್ ಯಾವ್ದಿಲ್ಲ. ನೀನೋಗಿ ಜಾಗಿಂಗ್ ಮಾಡು. ನಾನು ನಾಳೆ ಮಡಿಕೇರಿಗೆ ಹೋಗ್ಬೇಕು ಪ್ರೊಡ್ಯೂಸರ್ ಕತೆ ಹೇಳಕ್ಕೆ. ಎಲ್ಲಿಗೆ? ಮಡಿಕೇರಿಗೆ ಹೋಗ್ತಾ ಇದ್ಯಾ? ಲವ್ ಮಚ್ಚ, ಮಡಿಕೇರಿಗೆ ಹೋಗ್ತಾ ಇದ್ಯಾ? ಅಲ್ಲಿ ಒಳ್ಳೆ ಹೋಮ್ ಮೇಡ್ ಎಣ್ಣೆ ಸಿಗುತ್ತೆ, ತಗೊಂಬರ. ನಾನು ಮಡಿಕೇರಿಗೆ ಹೋಗ್ತಾ ಇರೋದು ಪ್ರೊಡ್ಯೂಸರ್ ಕತೆ ಹೇಳಕ್ಕೆ, ಎಣ್ಣೆ ತರಕಲ್ಲ. ಲವ್ ಮಚ್ಚ, ನೀನ್ ಪ್ರೊಡ್ಯೂಸರ್ಗೆ ಕತೆ ಹೇಳಿ ಒಪ್ಪಿಸ್ದೆ ಕಣೋ. ನೀನ್ ತುಂಬಾ ಟ್ಯಾಲೆಂಟೆಡ್. ನೀನ್ ಮಾಡೋ ಪಿಕ್ಚರ್ ಅಲ್ಲಿ ನಾನು ಕಾಮಿಡಿ ರೋಡ್ ಮಾಡೇ ಮಾಡ್ತೀನಿ ಕಣೋ. ನೀನ್ ತುಂಬಾ ಇಂಟೆಲಿಜೆಂಟು. ಅದೇ ಕೊಸಿಕದಿಲ್ಲಲ್ಲಿ ಎಣ್ಣೆ ಬೇಕಾಗತ್ತೆ, ತರ್ತೀನಿ. ಈಗ ನಾನು ಮಲಗ್ತಾ ಇದ್ದೀನಿ, ಯಾರು ನನ್ನ ಡಿಸ್ಟರ್ಬ್ ಮಾಡಬಾರ್ದು ಹೇಳಿದೀನಿ. ಯಾರು ಡಿಸ್ಟರ್ಬ್? ಲೇ, ಡಿಸ್ಟರ್ಬ್ ಮಾಡಿದವ್ರನ್ನ ಕತ್ತರಿಸ್ ಬಿಸಾಕ್ಬಿಡ್ತೀನಿ, ಸೊಳ್ಳೆ ಸಮೇತ. ಬರ್ತೀನಿ ಮಚ್ಚ. ಮಡಿಕೇರಿ ಎಣ್ಣೆ ಮಾಡ್ಬಿಟ್ರೆ ಮಡಿಕೇರಿ ಎಣ್ಣೆ ಹಸ್ಕಿ ನೋ ಗಲ್ಬಸ್ಕಿ, ಒನ್ಲಿ ವಿಸ್ಕಿ, ಬಾಟ್ಲ್ ಹಾಕೊಂಡು ಇಸ್ಕಿ. ಏನಿವತ್ತು ಇಡೀ ಗ್ರೌಂಡ್ ಎಲ್ಲ ರೌಂಡ್ ಹೊಡೆದ್ರು, ಯಾವ ಹುಡುಗಿದು ಸೌಂಡೇ ಗೊತ್ತಾಗ್ತಿಲ್ವೇ? ಹಾಯ್ ಚಿನ್ನ. ಹಾಯ್.
ಒಂದ್ ಬಿಸ್ಕೆಟ್ ಕೊಡಮ್ಮ. ಕೊಡಲ್ಲ. ಮಗು ಹೆದರ್ಕೊಂಡಿದೆ. ಎಣ್ಣೆ ಅಂಗಡಿ ಕರ್ಕೊಂಡೋಗಿ ತಾಯ್ತಾ ಕಟ್ಸತ್ತಾನೆ. ಹಾಗಲ್ಲ, ನಿಮ್ಮನ್ನ ನೋಡ್ ಹೆದರ್ಕೊಂಡಿದೆ. ಯಾಕೋ? ರೇರ್ ಫೇಸ್ ಅಲ್ವಾ, ಅದಕ್ಕೆ. ಇಲ್ಲ ಅಂದ್ರೆ ಬಿಸ್ಕೆಟ್ ಹಾಕಿರೋಳು. ಏನೋ ಬಿಸ್ಕೆಟ್ ಹಾಕಿರೋಳ? ಸಾರಿ, ಕೊಟ್ಟಿರೋಳು. ಹೋಗೋಣ ಪುಟ್ಟ, ಬಾ. ಅಂಕಲ್ ನ ನೋಡಿ ಹೆದರ್ಕೊಂಡ್ಬಿಟ್ಯಾ? ಹಾಯ್ ವಿಶ್ವ. ಹೇ ಹಾಯ್. ಕೆಲ್ಸಕ್ಕ? ಹಾ ಹೌದು. ಹೇ, ನಿಂಗ್ ಹುಷಾರಿಲ್ಲ ಅಂತ ಹೇಳ್ದ, ಇವಾಗ ಹೇಗಿದ್ಯಾ? ಐ ಆಮ್ ಫೈನ್. ದೇವೆಲ್ಲಿ? ಒಳಗ್ ಮಲ್ಗಿದಾನೆ. ಬಾಯ್. ಸ್ವಾಮಿಗಳು ನಿದ್ರಾವಸ್ಥೆಯಲ್ಲಿದ್ದಾರೆ, ಅವ್ರನ್ನ ಎಬ್ಬರಿಸಬಾರ್ದು ಅನ್ನೋ ಆಜ್ಞೆ ನಮಗಾಗಿದೆ. ಜಾಗ ಬಿಡೋ, ದಡಿಯೋ. ಏನೋ ದಡಿಯಾನ? ಅಯ್ಯೋ ಸಾರಿ ಕಣೋ. ದೇವ್ ದೇವ್ ದೇವ್, ಕಮ್ ಆನ್, ಗೆಟ್ ಅಪ್. ದೇವ್, ಏನು ಪ್ಲೀಸ್. ಏನ್ ಪವಿ, ಆಗ್ಲೇ ರೆಡಿ ಆಗಿ ಬಂದ್ಬಿಟ್ಟಿದ್ಯಾ? ಐ ಆಮ್ ಸಾರಿ, ಬಟ್ ಬೇಗ ರೆಡಿ ಆಗು, ನಾವೆಲ್ಲ ಹೋಗ್ಬೇಕು. ನಾವ್ ಎಬ್ಬರಿಸಿದ್ರೆ ಕೋಪ ಬರುತ್ತಲ್ಲ. ಪಾಪ ಫ್ರೆಂಡು ಮಚ್ಚ. ಲೈ, ಹುಡುಗಿಯರ್ ಬಂದ್ರೆ ಎದೋಳೋದು, ಹುಡುಗರು ಬಂದ್ರೆ ಮಲಗ್ಬಿಡೋದ? ನಿದ್ದೆ ಎಲ್ಲ ಹುಡುಗರಿಗೂ ಹಂಗೆ ಮಚ್ಚ. ಹೌದಾ? ಓಕೆ ಓಕೆ, ನಿದ್ದೆ ಬಗ್ಗೆ ಮಾತಾಡ್ತಿದ್ದು. ಪವಿ, ಈಗ ನಾವೆಲ್ಲಿಗೆ ಹೋಗ್ತಾ ಇದೀವಿ? ಮೋಡಗಳ ಹತ್ರ. ಮೋಡನ? ಮೋಡಗಳು ಅಂದ್ರೆ ಕ್ಲೌಡ್ಸ್ ಅಂತ, ನ್ಯೂ ಕೋರ್ಸ್. ಅದನ್ನ ಕಂಪ್ಲೀಟ್ ಮಾಡಿದ್ರೆ ನನ್ ಕನಸು ಈಡೇರುತ್ತೆ. ವೆರಿ ಗುಡ್. ನನ್ ಕೆರಿಯರ್ ಹೆಲ್ಪ್ ಆಗೋ ಯಾವುದೇ ಕೋರ್ಸ್ ಬಂದ್ರೂ ಆನ್ ಟೈಮ್ ಅಪ್ಡೇಟ್ ಆಗ್ಬೇಕು. ಕರೆಕ್ಟ್ ಕರೆಕ್ಟ್. ಸರಿ, ಈಗ ಯಾವ ಕಡೆ ಹೋಗ್ಬೇಕು? ನೀನ್ ಹೋಗ್ತಾ ಇರು, ನಾನು ಹೇಳ್ತೀನಿ. ಓಕೆ. ಕಮಿಂಗ್ ಮಂಡೇ ಇಸ್ ದ ಲಾಸ್ಟ್ ಡೇ, ಸೊ ಆದಷ್ಟು ಬೇಗ ಬಂದು ರಿಜಿಸ್ಟರ್ ಮಾಡಿ. ಓಕೆ ಓಕೆ, ಶೋರ್. ಯಾ, ಥ್ಯಾಂಕ್ ಯು. ಯು ವೆಲ್ಕಮ್. ಹಾಯ್. ಎಸ್, ಕ್ಲೌಡ್ಸ್ ಅಂತ ಹೊಸ ಕೋರ್ಸ್ ಇದೆಯಲ್ಲ? ಹೌದು. ನಂಗೆ ಅದರ ಡೀಟೇಲ್ಸ್ ಬೇಕಿತ್ತು. ನಿಮ್ಗೆ ಏನಾದ್ರೂ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಯಾ? ಇದೆ. ಓಕೆ, ದಟ್ಸ್ ಫೈನ್. ಇದು 3 months ಕೋರ್ಸು, 60,000 rupees ಫೀಸ್, ಅಂಡ್ ವಿ ಹ್ಯಾವ್ ಓನ್ಲಿ ಲಿಮಿಟೆಡ್ ಸೀಟ್ಸ್ ಮ್ಯಾಮ್. ಓಕೆ, ನೋ ಪ್ರಾಬ್ಲಮ್. ಐ ವಿಲ್ ಜಾಯಿನ್ as soon as possible. Okay, ಥ್ಯಾಂಕ್ sure. ಯು. ಪವಿ, ಹಾ? 60,000 ಅಂತಿದ್ದಾರೆ. ಅಷ್ಟ್ರಲ್ಲಿ ನಿಂಗೆ ಹೊರದೇಶದಲ್ಲಿ ಕೆಲಸ ಸಿಕ್ಬಿಟ್ರೆ? ಒಂದ್ ಬೇಕು ಅಂದ್ರೆ ಇನ್ನೊಂದ್ ಕಳ್ಕೋಬೇಕು. ಆಯ್ತಮ್ಮ, ನೀನ್ ಯಾವಾಗ್ಲೂ ಓದು 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 ಅಂತಿರ್ತೀಯ. ನೀನ್ ಓದಿನ ಬಗ್ಗೆ ಚೀಪಾಗಿ ಮಾತಾಡ್ಬೇಡ. ನಿನಗ್ ಓದಿನ ಬಗ್ಗೆ ಏನೋ ಗೊತ್ತು, ಓಕೆ? ಏನೋಮ್ಮ. ಹಾ, ಅಕ್ಕರು ಲೆಕ್ಕಕ್ಕೆ, ತರ್ಕತ ವಾದಕ್ಕೆ, ಮಿಕ್ಕ ಓದುಗಳೆಲ್ಲ ತಿರುಪೆಗೆ, ಮೋಕ್ಷಕ್ಕೆ 2 ಅಕ್ಷರವೇ ಸಾಕೆಂದ ಸರ್ವಜ್ಞ ಅನ್ನೋ ಸರ್ವಜ್ಞನ ಕಾಲ್ದವರಮ್ಮ ನಾವು. ನೀನ್ ಸರ್ವಜ್ಞ ಈ ಕಾಲದಲ್ಲಿ ಇದ್ದಿದ್ರೆ ಮಿನಿಮಮ್ ಡಿಗ್ರಿನಾದ್ರೂ ಮಾಡ್ಕೋತಿದ್ರು. ಸರಿ, ಈಗ ನೀನ್ ಫ್ರೀನಾ? ಎಸ್. ಯಾಕೆ? ಒಂದ್ ಫಿಲ್ಮ್ಗೆ ಹೋಗೋಣ? ಓಕೆ. ಸರಿ ಇರು, ನಾಣಿಗ್ ಫೋನ್ ಮಾಡ್ತೀನಿ. ಹಲೋ. ಏಯ್ ನಾಣಿ, ಈಗ್ಲೇ ಮೀನಾಕ್ಷಿ ಮಾಲಕ್ ಬಾರೋ. ಯಾಕೆ ಮಚ್ಚ? ಯಾರೋ ಒಂದ್ ಪೆಗ್ ಬಿಟ್ಟು ಹೋಗಿದಾರಂತೆ, ಬಂದ್ ತಗೊಂಡೋಗಪ್ಪ. ನಾವೇನ್ ಅಷ್ಟೊಂದು ಚೀಪಾ? ಲೈ, ಮತ್ ಮಾಲಿಗೆ ಇನ್ನೇನಕ್ಕೆ ಕರೀತಾರೆ? ಸಿನಿಮಾಗೆ ಹೋಗೋಣ ಬಾರೋ. ಸರಿ ಮಚ್ಚ. ಹಾ ನಡಿ, ಬರ್ತಾನಂತೆ. ದೇವ್, ಸಾಂಗ್ಸ್ ತುಂಬಾ ಇಷ್ಟ ಆಯ್ತು. ಅಲ್ಲ, ಸಾಂಗ್ಸ್ ನನ್ಗೂ ತುಂಬಾ ಇಷ್ಟ ಆಯ್ತು. ನಿಂಗ್ ಹೀರೋ ಇಷ್ಟ ಆದ್ನಾ? ಹೀರೋಯಿನ್? ಎಸ್. ಫೈಟ್ಸ್ ಇಷ್ಟ ಆಯ್ತಾ? ಪರ್ಫೆಕ್ಟ್. ವಿಲನ್ ಇಷ್ಟ ಆದ್ನಾ? ಎಸ್ ಎಸ್. ನಾನ್ ಇಷ್ಟ ಆದ್ನಾ? ದೇವ್, ಈಗ ಮಾಡ್ತಾಟಪ್ಪ ನನ್ ಮಗ. ಲವ್, ಏನೋ ನೀನು ಫಿಲ್ಮಿಗೆ ಬರ್ತೀನಿ ಅಂತ ಕೈ ಕೊಟ್ಟೆ. ಬರ್ಬೇಕಾಯ್ತು ಮಚ್ಚ. ಯಾವ್ದೋ ಕೇರಳ ಗುಡ್ಡಿ ಕಣ್ಣಲ್ಲೇ ಕರ್ಕೊಂಡು ಕರ್ನಾಟಕ ಬಾರ್ಡರ್ ಮುಟ್ಟಿಸ್ಬಿಟ್ಲು ಮಚ್ಚ. ನಾನೀಗ ಫೋನ್ ಮಾಡಿದ್ದು, ನಾಳೆ ಮಡಿಕೇರಿಗೆ ಹೋಗಿ ಬರ್ತಾ ಎಣ್ಣೆ ಮಾತ್ರ. ಲವ್, ನಾನ್ ಮಡಿಕೇರಿಗೆ ಹೋಗ್ತಾ ಇರೋದ್ ನಾಳೆ. ತರ್ತೀನೋ ಏನೋ ಅರ್ಜೆಂಟು, ಇಡಪ್ಪ ಫೋನ್. ದೇವ್, ನೀನ್ ಮಡಿಕೇರಿಗೆ ಹೋಗ್ತಿದ್ಯಾ? ಯಾಕೆ? ಪ್ರೊಡ್ಯೂಸರ್ ಕತೆ ಹೇಳಕ್ಕೆ. ನಂಗೆ ಹೇಳಲೇ ಇಲ್ಲ. ನಾನ್ ನಿಮ್ ಮನೆಯಿಂದ ಹೊರಟಾಗ ಮ್ಯಾನೇಜರ್ ಫೋನ್ ಮಾಡಿ ಪ್ರೊಡ್ಯೂಸರ್ನ ಮೀಟ್ ಮಾಡ್ಬೇಕು ಅಂದ್ರು. ಮನೆಗೆ ಹೋಗಿ ಮಲ್ಕೊಂಡೆ, ನೀನ್ ಬಂದ್ ಅರ್ಜೆಂಟಾಗಿ ಇನ್ಸ್ಟಿಟ್ಯೂಟ್ ಕರ್ಕೊಂಡೋದೆ. ಆಮೇಲೆ ಇಲ್ಲಿ ಬಂದ್ವಿ, ಮರ್ತೋಯ್ತು. ಓಕೆ, ನಿನ್ ಸ್ಟೋರಿ ಫಸ್ಟ್ ನಾನ್ ಓಕೆ ಮಾಡ್ತೀನಿ, ಆಮೇಲೆ ನಿನ್ ಪ್ರೊಡ್ಯೂಸರ್, ಆಯ್ತಾ? ಆದ್ರೆ ಪವಿ, ಲೇಟ್ ಆಗಿಲ್ವಾ? ಮನೆಗೆ ಹೋಗಲ್ವಾ ನೀನು? 1 minute. ಹಾ ಪವಿ. ಹಲೋ ಅಮ್ಮ, ನಾನು ದೇವ್ ಸಿನಿಮಾ ನೋಡಕ್ಕೆ ಮಾಲ್ಗೆ ಬಂದಿದೀವಿ. ಹಾಗೆ ನಾನು ದೇವ್ ಮನೆಗೆ ಹೋಗಿ ನಾಳೆ ಬರ್ತೀನಿ. ಓಕೆನಮ್ಮ? ಸರಿ ಅಮ್ಮ, ಹಾಗೆ ಮಾಡು. ರಾತ್ರಿ ಊಟ ಮಾಡೋದನ್ನ ಮರಿಬೇಡ. ಓಕೆಮ್ಮ, ಬಾಯ್ ಬಾಯ್. ಓಕೆನಾ?
ಇರ್ಲಿ ಚೆನ್ನಾಗಿರತ್ತೆ ಹೇಳಲೆ. ಇಲ್ಲ ಪ್ಲೀಸ್ 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 ಇಲ್ಲೇ ಕೂತ್ಕೋ, ಬೆಚ್ಚಗಿರ್ತದೆ. ನಾವು ಎಣ್ಣೆ ಹೊಡಿಬೇಕಾದ್ರೆ ಯಾವತ್ತಾದ್ರೂ ಈ ತರದೆಲ್ಲ ತಂದಿದ್ಯಾ? ಬರೀ ತಿನ್ನದೇ ಆಗೋದ್ಲಿ. ಇದನ್ನ ತಂದಿದ್ದು ನಮ್ ಡೈರೆಕ್ಟರ್ ಇವತ್ ಕತೆ ಹೇಳ್ತಾರೆ ಅಂತ. ಏ ಪವಿ, ದೇವ್ ಕತೆ ಹೇಳಕ್ ಶುರು ಮಾಡಿದ್ರೆ ನನಗಂತೂ ಇಡೀ ಸಿನಿಮಾನೇ ಕಣ್ಮುಂದೆ ಬಂದಾಗುತ್ತೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾನೆ. ಎಲ್ಲ ಸಾಲ ಕೂತ್ಕೊಂಡ್ಬಿಟ್ಟಿದೀರಾ? ಕೇಳಕ್ ರೆಡಿನಾ? ಹಾ, ಶುರು ಮಾಡಪ್ಪ. ಗ್ರೋ ಫೈಟ್ಸ್, ರಕ್ತ, ಕೊಲೆ, ಮಾಂಸ ಆತರ ಕತೆ ಇದ್ರೆ ಹೇಳೋ. ಏಯ್ ಥು, ನನ್ ಕತೆಲಿ ಆತರ ವಿಷಯಗಳಿಲ್ಲ ಮಗ. ಆಡಿಯನ್ಸ್ಗೆ ನಾವು ಕೆಟ್ಟ ವಿಷಯಗಳ ಬಗ್ಗೆ ಎನ್ಕರೇಜ್ ಮಾಡಬಾರ್ದು. ನನ್ ಕತೆಲಿ ಏನೇ ಇದ್ರು ಗಂಡ ಹೆಂಡತಿ, ಪ್ರೇಮಿಗಳು. ನಿನ್ ವಿದ್ಯಾ ತರ ಕ್ಯಾರೆಕ್ಟರ್ ಇದೆಯಮ್ಮ ನನ್ ಕತೆಯಲ್ಲಿ. ಲಚ್ಚು, ಏ ಲಚ್ಚು, ಹಾ ಬಂದೆಪ್ಪ. ಅಯ್ಯೋ ಲೇಟಾಗೋಯ್ತೆ. ದೇವ್ ದೇವ್ ದೇವ್, ಇಟ್ಸ್ ಮಾರ್ನಿಂಗ್. ಮಾರ್ನಿಂಗ್ ದೇವ್, ನಾನ್ ಮನೆಗೆ ಹೋಗ್ತೀನಿ. ಪವಿ, ನನ್ ಕತೆ ಏನ್ ಅನ್ನಿಸ್ತು? ಅನ್ಸೋದೇನು, ಕಥೆ ಸೂಪರ್. ನೀನ್ ಕಥೆ ಹೇಳೋದ್ ಕೇಳ್ತಾ ಇದ್ರೆ ಸಿನಿಮಾ ನೋಡಿದ ಅನುಭವ ಆಗತ್ತೆ. ನಿನ್ ಕಥೆಲ್ ವೇಟ್ ಇದೆ ಕಣೋ. ಪವಿ, ನನ್ ಕತೆ ನಿಜವಾಗ್ಲೂ ಇಷ್ಟ ಆಯ್ತಾ? ತುಂಬಾನೇ ಇಷ್ಟ ಆಯ್ತು. ನಾನ್ ಇಷ್ಟ ಆದ್ನಾ? ದೇವ್, ದಿಸ್ ಇಸ್ ಟೂ ಮಚ್. ಬಾಯ್. ಪವಿ, ಕಾಫಿ ಕುಡ್ಕೊಳ್ಳೋಗ. ಬೇಡ. ಕಾಫಿ ಕುಡಿತೀಯಾ? ಅಯ್ಯಪ್ಪ, ನೀವ್ಯಾರಾದ್ರೂ ಯಾರು ಕಾಫಿ ಕುಡಿಯಲ್ಲ ಅಂತೀರಾ ನನ್ನ ಜೊತೆಗೆ? ಎಣ್ಣೆಗೆ ಅಂದ್ರೆ ಶೇರ್ ಮಾಡ್ತೀರಾ? ಏನೋ ಮಾಡ್ತಿದ್ಯಾ ಮಗ? ನಾನಲ್ಲಿ ಕಾಣ್ತಾ ಇನ್ ಕಣ. ಲೋ ಮಗ, ಅದು ತಲೆಲ್ ವೇಟ್ ಇರೋರ್ಗೆ, ಬಾಡಿಲ್ ವೇಟ್ ಇರೋರ್ಗಲ್ಲ. ಯಾಕೆ? ನಾನು ಅಲ್ಲಿದ್ರೆ ಏನಾಗುತ್ತೆ? ಏನಿಲ್ಲ, ಗೋಡೆ ಬಿದ್ದೋಗುತ್ತಷ್ಟೇ. ಅದಿರ್ಲಿ, ಮಡಿಕೇರಿಗೆ ಹೋಗ್ತಾ ಇದೀಯಾ? ಮಾಲ್ ತಗೊಂಬ. ಮಗನೇ, ಇನ್ನೊಂದ್ಸತಿ ಮಾಲ್ ಅಂದ್ರೆ ಫುಟ್ಬಾಲ್ ಆಡ್ಬಿಡ್ತೀನಿ. ಯಾಕೋ? ನಾನ್ ತರಲ್ಲ, ಹೋಗ. ಹಾಗೇನಾರು ಮಾಡ್ಬಿಟ್ಟಿಯಾ ದೇವ್? ಇಲ್ಲಿರೋ ನೋವನ್ನ ತಡಿಯಕ್ಕೆ ಅದು ಒಂದೇ ಔಷಧಿ ಕಣ. ವಿದ್ಯಾ ಹೋಗಿದ್ದನ್ನೇ ಮರ್ತಿಲ್ಲ. ಇನ್ ಎಣ್ಣೆನೂ ತರ್ಲಿಲ್ಲ ಅಂದ್ರೆ ಹೇಗೋ? ಲೋಪ, ನೀನು ಹೆಣ್ಣಿಗ್ ದಾಸನ ಎಣ್ಣೆಗ್ ದಾಸನ ನನ್ಗೆ ಅರ್ಥ ಆಗ್ತಾ ಇಲ್ಲ. ಹಿಂಗೆ ಕುಡಿತಾರ ನನ್ ಮಗನ ಏನೊಂದ್ 5 ವರ್ಷದಲ್ಲಿ ಟಿಕೆಟ್ ತಗೊಂಡ್ಬಿಡ್ತೀಯ. ಏಯ್, ಯಾರು ನೋಡು. ಲಚ್ಚು, ಏನಾಯ್ತೆ? ಇಲ್ಲೋಡು, ಏನಾಯ್ತು ಹೇಳು. ರೂಪಾ, ಕಮನ್ ಕಮನ್ ಕಮ್ 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 ಮೂವ್. ಹೋಗಿ ಅಂದ್ರೆ ಯಾಕೆ ನಿಂತಿದ್ದೀರಾ? ಸರ್, ಬಾಲಲ್ಲಿ ಏರ್ ಇಲ್ಲ. ಏರ್ ಪಂಪ್ ಮರ್ತ್ ಬಂದಿದ್ದೀನಿ. ಇಲ್ಲೆಲ್ಲೂ ಅಂಗಡಿ ಕೂಡ ಇಲ್ಲ ಸರ್. ಹೀಗೆ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಯಾರು ಸ್ಟೇಟ್ ಟೀಮ್ ಸೆಲೆಕ್ಟ್ ಆಗೋದಿಲ್ಲ. ಲಚ್ಚು, ನಿನ್ ಮೇಲೆ ಇಟ್ಟಿರೋ ಕಾನ್ಫಿಡೆನ್ಸ್ ನೀನೇ ಹಾಳು ಮಾಡ್ಕೋತಾ ಇದೆಯಾ? ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅಲ್ಲಿ ಇಲ್ಲಿ ಸುತ್ತಾಡ ಬದಲು ಇದನ್ನೆಲ್ಲ ನೋಡ್ಕೊಳಕ್ಕಾಗಲ್ವಾ? ಸರಿ, ಬಾಲ್ ತೊಗೊಂಡು ಯಾರಾದ್ರೂ ಬನ್ನಿ. ಸರ್, ಶಾಲ್ ಐ ಕಮ್? ಕಮ್. ಸ್ಟೇಟ್ ಟೀಮ್ ಸೆಲೆಕ್ಟ್ ಆಗಬೇಕು ಅಂದ್ರೆ ಸೀರಿಯಸ್ನೆಸ್ ಇರಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ಸಾರಿ ಸರ್. ಎಷ್ಟು ಸಲ ಹೇಳಿದ್ರು ನೀವು ಅದೇ ತಪ್ಪನ್ನೇ ಮಾಡ್ತೀರಾ. ಓಶೆ, ಶುಕ್ರವಾರ ಅಲ್ವಾ ಇವತ್ತು? ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಕಮ್. ಲಚ್ಚು, ಬ್ಲೋರ್ ಅಲ್ಲಿದೆ, ಬ್ಲೋ ಮಾಡ್ತಾ ಇರು. ನಾ ಫ್ರೆಶ್ ಆಗಿ ಬರ್ತೀನಿ. ಓಕೆ ಸರ್. ಲಚ್ಚು, ಟಿವಿ ನೋಡ್ತಾ ಕೂತ್ರೆ ಹೇಗೆ? ಟೈಮ್ ಆಯ್ತು, ಹೊರಡು. ಸರ್ ಸರ್, ಇನ್ನೊಂದು ಫೇವ್ರೆಟ್ ಸಾಂಗ್ ಸರ್, ಪ್ಲೀಸ್ ಸರ್. ಈ ಇಂಟ್ರೆಸ್ಟ್ ನ ಆಡ್ದಲ್ಲಿ ತೋರ್ಸು.
ಈಗ ಬಾ. ಓಕೆ ಸರ್. ಬಂದೆ. ಇದಕ್ಕೆಲ್ಲ ಕಾರಣ ಯಾರು? ಯಾರು ಅಂದ್ರೆ ಅಲ್ಲಿದ್ದೀರ್ ನಾವಿಬ್ರೇ ಕಣೋ. ಅವನ್ ಈ ರೀತಿ ನಡ್ಕೊಳ್ಳೋದಕ್ಕೆ ಕಾರಣ ನೀನು. ನಾನ್ ಯಾರ ಕೈಗೂ ಸುಲಭವಾಗಿ ಸಿಗ್ಬಾರ್ದು ಅಂತಾನೆ ತಾವ್ರೆ ಹೂ ಕೆಸರಲ್ಲಿ ಹುಟ್ಟದು. ತನ್ನನ್ ತಾನು ಕಾಪಾಡ್ಕೊಳ್ಳೋಕೆ ರೋಜಾ ಹೂ ಮುಳ್ಳಿನ ಜೊತೆ ಹುಟ್ಟದು. 2-3 ಗಂಟೆಗಳ ಕಾಲ ಶೀಲ ಕಾಪಾಡ್ಕೊಳ್ಳೋ ಹೂಗಳಷ್ಟು ಯೋಚನೆ ಮಾಡ್ಬೇಕಾದ್ರೆ ಜೀವನ ಪರ್ಯಂತ ಶೀಲ ಕಾಪಾಡ್ಕೋಬೇಕಾಗಿರೋರು ನೀವ್ ಎಷ್ಟು ಯೋಚನೆ ಮಾಡ್ಬೇಕು? ಈ ತರ ದಿನ ನಿನ್ ಲೈಫಲ್ಲಿ ಬರಬಾರ್ದು ಅಂತಾನೆ ಅವತ್ ನಾನು ನಿನಗೆ ಬೈದಿದ್ದು. ಅಂದ್ರೆ ಹೆಣ್ಮಕ್ಳು ಅವ್ರಿಗೆ ಬೇಕಾದಾಗ ಇರ್ಬಾರ್ದ? ಅಲ್ಲ, ನಮ್ಗೆ ಆ ಫ್ರೀಡಮ್ ಕೊಡಲ್ವಾ? ಸ್ವಾತಂತ್ರ್ಯ ಕೊಡೋದಲ್ಲ ಕಣೆ, ಪಡ್ಕೊಳ್ಳೋದು. ನೀವ್ ಯಾವ ರೀತಿ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದೀನಿ ಅಷ್ಟೇನೆ. ಸರಿ, ಈಗ ಏನ್ ಮಾಡ್ಬೇಕಂತಿದ್ಯಾ? ಅವನ್ ಮೇಲೆ ಕಂಪ್ಲೇಂಟ್ ಕೊಡೋಣ? ನಾನಾ? ಇಲ್ಲ, ಪಕ್ಕದ ಮನೆ ಅವ್ರ ಕೈಲಿ ಕೊಡಿಸ್ಲಾ? ಹಾಗಲ್ಲ ದೇವ್, 12 ಇಯರ್ಸ್ ಇಂದ ಅವನು ನಮ್ ಕಾಲೇಜಲ್ಲೇ ಕೋಚ್ ಆಗಿದ್ದಾನೆ. ಅವನ್ ಮೇಲ್ ನಾವ್ ಕಂಪ್ಲೇಂಟ್ ಕೊಟ್ರೆ ಇಷ್ಟು ವರ್ಷ ನಾನ್ ಕಷ್ಟಪಟ್ಟಿದ್ ವೇಸ್ಟ್ ಆಗುತ್ತೆ. ಬಾ ನನ್ ಜೊತೆ. ಅಲ್ವೋ, ನಿನ್ ಹುಡ್ಗಿ ಅಂತ ಹೇಳ್ಕೊತ್ಯಾ, ನೀನ್ ಹೋಗಲ್ವೇನೋ? ಹೋಗ್ಬೋದಾಯ್ತು ಕಣ, ಕೊಲೆಗಳು ಆಗ್ಬಿಡ್ತವೆ ಅಂದ್ಬಿಟ್ಟು. ಗುಳಿ ನುಗ್ತಿರಲ್ಲ, ಯಾರೋ ಗುಳಿ ಹಾಕ್ರೋ ನನ್ ಮಗನ್ಗೆ. ಹೆಣ್ಮಕ್ಳ ಜೊತೆ ಕೆಡ್ತಾಗ ನಡ್ಕೊಳ್ಳೋ ನನ್ ಮಕ್ಕಳಿಗೆಲ್ಲ ಇದೇ ಗತಿ. ಒಂದು ನಾನ್ ನೋಡಿಬೇಕು, ಇಲ್ಲ ಅವ್ನು ನೋಡ್ಸ್ಕೊಳ್ಳೋದನ್ನ ನೋಡ್ಬೇಕು. ನಿನಗ್ ಸಮಾಧಾನನಾ? ಮೊದ್ಲಿನಿಂದ ನಡಿ ದೇವ್. ಫೋನ್ ಮಾಡಿರೋದು ನಾನು, ಕರೆನ್ಸಿ ಖಾಲಿ ಆಗೋದು ನಂದು. ಇವನಿಗೆ ಯಾಕೆ ಟೆನ್ಷನ್? ಗಬ್ಬು. ಹಾಯ್ ದೇವ್, ಏನಾಯ್ತು? ಸಕ್ಸಸ್ ತಾನೆ? ಆದಂಗೆ ಪವಿ, ಪ್ರೊಡ್ಯೂಸರ್ ಕತೆ ತುಂಬಾ ಇಷ್ಟ ಆಗಿದೆ. ಬರೀ ಪ್ರೊಡ್ಯೂಸರ್ ಅಲ್ಲ, ನಿನ್ ಸಿನಿಮಾ ನೋಡೋ ಎಲ್ಲಾ ಜನನು ಖುಷಿ ಪಡ್ತಾರೆ. ಡೋಂಟ್ ವರಿ. ಥ್ಯಾಂಕ್ಸ್. ಅಚ್ಚಾ, ಇಲ್ಬಾ ಸಿಗೋಣ. ಹಾ ಪವಿ, ನಾಣಿ ಸಂಜೆ ಪಾರ್ಟಿ ಕೇಳ್ತಾ ಇದ್ದ. ನಾನ್ ಯಾಕೆ ಪಾರ್ಟಿ ಕೊಡ್ಲಿ? ನೀನಲ್ಲ ಕಣೆ, ನಾನ್ ಪಾರ್ಟಿ ಕೊಡ್ತೀನಿ, ಜಾಯ್ನ್ ಆಗ್ತಾ ಕೇಳ್ತಿದ್ದೀನಿ. ಓಹ್ ಸಾರಿ ದೇವ್, ನನಗೆ ಸ್ವಲ್ಪ ಕೆಲ್ಸ ಇದೆ. ಇನ್ ಕೇಸ್ ಬರೋದಾದ್ರೆ ನಿನಗ್ ಫೋನ್ ಮಾಡೇ ಬರ್ತೀನಿ. ಹಾ ಆಯ್ತು, ಬಾಯ್. ಬಾಯ್. ಏ ಕಳ್ಳಿ ಲಚ್ಚು 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 ಲಚ್ಚು, ನನ್ ಕೆನ್ನೆ ಇಟ್ಕೊಂಡ್ ಕಚ್ಚು ಲಚ್ಚು ಲಚ್ಚು ಲಚ್ಚು. ಇದೇನು ಲಚ್ಚು 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 ಲಚ್ಚು? ನಿಮ್ ಮನೇಲಿ ನಿನ್ನ ಏನಂತ ಕರೀತಾರೆ? ಲಕ್ಷ್ಮಿ. ನಿಮ್ಮನೇಲಿ ನಿನ್ ಹೇಗ್ ಕರೀತಾರೆ? ಹತ್ತಿರದಲ್ಲಿದ್ದಾಗ ಮ್ಯಾತ್ ಕರೀತಾರೆ, ದೂರದಲ್ಲಿದ್ದಾಗ ಜೋರ ಕರೀತಾರೆ. ಐ ಲೈಕ್ ಇಟ್, ಐ ಲವ್ ಇಟ್. ವಿದ್ಯಾ, ನೀನ್ ಎಲ್ಲೇ ಇದ್ಯಾ?
ಲೈ ಹಾ ನಾ ಡ್ರಾಮಾದಲ್ಲಿ ಮಾಡಿರೋದು ಯಾರಾದ್ರು ನೋಡಿದಿರಣ? ಲವ್ ಡ್ರಾಮಲ್ಲಿ ನೀನೆಲ್ಲ ಮಾಡಿದ್ಯಾ? ಮಾಡಿರೋದು ಯಶು ಸತೀಶ. ಓಹೋ ಹೇಯ್, ಆ ಕಾಲೇಜ್ ಸೀನಲ್ಲಿ ಜೂನಿಯರ್ಸ್ ಜೊತೆ ನಿಂತಿದ್ದ ಅನ್ಸುತ್ತೆ, ಹೌದಾ? ಲೈ ನಾನ್ ಬಟ್ಟನ್ ಡ್ರಾಮಾದ ಹೇಳ್ತಾ ಇಲ್ಲ ಕಣ, ಮತ್ತೆ ನನ್ನ ಡ್ರಾಮಾ. ಅದ್ರಲ್ಲೂ ಇದೇ ತರ ಸಿಚುವೇಶನ್. ಎದುರುಗಡೆ ಇರೋನ್ನ ಇದೇ ತರ ಬಾಟ್ಲಲ್ಲಿ ವಾಡದು ಸಾಯಿಸೋದು. ಅದನ್ನ ಯಾರಾದ್ರೂ ನೋಡಿದಿರೇನ್ರ? ದೇವ ಹೇಳು ಕಂದ. ಅವನ್ ದಾಸ ವಿದ್ಯಾ ವಿದ್ಯಾ ಅಂತ ಬಡ್ಕೊಳ್ಳೋದು, ನನ್ನ BP ರೈಸ್ ಆಗೋದು, ನಾನು ಬಾಟ್ಲು ತಗೊಂಡು ಅವನು ಬುಲ್ಡೆನ ಓಪನ್ ಮಾಡೋದು, ಅಷ್ಟೇ ಕಣ. ನನ್ ವಿದ್ಯಾ ಕೈ ಕೊಟ್ಟಾಗ್ಲೇ ಸತ್ತೋದೆ ಕಣ. ತಗೊಳಪ್ಪ. ಈಗ ಬದುಕಿರೋದು. ಇನ್ನೊಂದ್ಸಲಿ ವಿದ್ಯಾ ಹೆಸರು ಹೇಳಿದ್ರೆ ಮರ್ಡರ್ ಮಾಡಕ್ ಬಿಡ್ತೀನಿ ನನ್ ಮಗನೇ ನಿನ್ನ. ವಂಡರ್ಫುಲ್ ದೇವ್, ನೀನ್ ಒಳ್ಳೆ ಟೇಸ್ಟ್ ಇರೋ ಡೈರೆಕ್ಟರ್ ಆಗ್ತೀಯ ಕಣ. ನೀನ್ ಮಾಡೋ ಪ್ರತಿಯೊಂದು ಪಿಕ್ಚರ್ 100 days. ಆಗ ಪ್ರೊಡ್ಯೂಸರ್ಸ್ ಎಲ್ಲ ನಿನ್ ಕಾಲ್ ಶೀಟ್ಗೋಸ್ಕರ ನಿನ್ ಹಿಂದೆನೆ ಇರ್ತಾರೆ. ನೀನ್ ಸ್ಟಾರ್ ಡೈರೆಕ್ಟರ್ ಕಣ. ಈ ಸ್ಟಾರ್ ಗೀರೆಲ್ಲ ನಮಗ್ ಬೇಡ ಮಗ, ಒಬ್ಬ ಒಳ್ಳೆ ಡೈರೆಕ್ಟರ್ ಆಗ್ಬೇಕು ಅಷ್ಟೇ. ಇಲ್ಲ ಮಗ, ನಿಂಗ್ ಸ್ಟಾರ್ ಇದೆ, ಇಲ್ಲಾಂದ್ರೆ ಇಬ್ಬರು ಹುಡುಗಿ ಹಿಂದೆ ಬೀಳ್ತಿದ್ರಾ? ಅದ್ರಲ್ಲಿ ಒಬ್ಳು ಬೇರೆ ನಾನ್ ಲವ್ ಮಾಡು ಅಂತ ನೀನ್ ಹಿಂದೆನೆ ಬಿದ್ದಾಳೆ. ಲವ್ ಅವಳಿನ್ನು ಓದ್ತಾ ಇದ್ದಾಳ. ಹೌದಾ? ಹಾಗಾದ್ರೆ ಪವಿ, ನೀನ್ ಪವಿತ್ರ? ನೀನಿಲ್ಲ ಅಂದ್ರೆ ಅವಳಿಗೇನು ಗೊತ್ತೇ ಆಗಲ್ಲ, ಅವಳಿಲ್ಲ ಅಂದ್ರೆ ನೀನು ಹೊತ್ತೇ ಹೋಗಲ್ಲ. ಪಾಯಿಂಟ್. ದೇವ, ಅಮಾವಾಸ್ಯೆ ದಿವಸ ಚಂದ್ರ ರಜಾ ತಗೊಬೋದು, ಆದ್ರೆ ನೀನು ಒಂದು ದಿವಸ ಆದ್ರೂ ಪವಿಗೆ ಮೆಸೇಜ್ ಮಾಡೋದ್ ನಿಲ್ಸಿದ್ಯಾ? ಬಲ್ಮಾ ಬಲ್. ಪಾಯಿಂಟ್ ನಂಬರ್ 2. ಅವಳಿಗೆ ಬಾಡಿ ಟೆಂಪರೇಚರ್ ಜಾಸ್ತಿ ಆದ್ರೆ ನಿನಗ್ ಜ್ವರ ಬರುತ್ತಲ್ಲ, ಯಾಕಪ್ಪ? ನಂಗೂ ಹಂಗೆ ಆಗ್ತಾ ಇತ್ತು ಮಗ. 100% ಲವ್ವೇ. ಅದ್ ಫ್ರೆಂಡ್ಶಿಪ್ ಕಣ, ಅದಕ್ಕೆ ಅವಳ ಮೇಲೆ ಅಷ್ಟು ಕೇರ್ ನನ್ಗೆ. ಲವ್ ಮಚ, ಕೇರ್, ಕನ್ಸರ್ನ್, ಕಮಿಟ್ಮೆಂಟ್, ಕಿರಿಕು, ಕೋಪ, ಕ್ಷಮೆ, ಇವಿಷ್ಟು ಇರೋದನ್ನೇ ಲವ್ ಅಂತ ಕರೆಯೋದ? ಕರೆಕ್ಟ್. ನೋಡೋ, ಪವಿನ ಲವ್ ಮಾಡ್ತೀಯ ಅಂತ ಒಪ್ಕೋತಿಲ್ಲ, ಆದ್ರೆ ಲವ್ ಆಗಿ ಅಂತಾರ ಒಪ್ಕೋ. ನಿನಗ್ ಗೊತ್ತಿಲ್ದೆ ಲವ್ ಮಾಡ್ತೀಯ ಕಣವಳ ನೀನು. ಅಂದ್ರೆ ನಮ್ಮಿಬ್ಬರ ಮಧ್ಯ ಇರೋದು ಲವ್? 100%. ಹಾಗಾದ್ರೆ ನಾನು ಪವಿನ ಪ್ರೀತಿಸ್ತಾ ಇದ್ದೀನಿ. 200%. ಸೊ ಪವಿನು ನನ್ನ ಪ್ರೀತಿಸ್ತಾ ಇದ್ದಾಳೆ. 300%. ನೀವೆಲ್ಲ ಹೇಳ್ದಾಗೆ ನನ್ಗೂ ಪವಿ ಮೇಲೆ ಲವ್ ಆಗಿದೆ ಅನ್ಸುತ್ತೆ ಕಣ್ರ. ನಾನು ಹೀಗೆ ಹೇಳ್ತೀನಿ ಅನ್ಕೊಂಡ್ರ? ಅಣ್ಣ ತಂಗಿ ಬೈಕಲ್ಲಿ ಹೋದ್ರೇನೆ ಲವರ್ಸ್ ಅಂತ ಕರೆಯೋ ನನ್ನ ಮಕ್ಳು ನೀವು. ನಿಮಗ್ ಏನೋ ಗೊತ್ತು ಪ್ರೀತಿಗೆ ಫ್ರೆಂಡ್ಶಿಪ್ಗೆ ಇರೋ ವ್ಯತ್ಯಾಸ. ಪ್ರೀತಿ ಕೊಡಲ್ಲ ಕಣ್ರೋ, ಪ್ರೀತಿನ ಕೆಟ್ಟ ದೃಷ್ಟಿಯಿಂದ ನೋಡೋ ನಿಮ್ ಹೃದಯ ಕುರುಡು. ನಾನು ನನ್ನ ಪವಿನ ಯಾವತ್ತೂ ಕೆಟ್ಟ ದೃಷ್ಟಿಯಿಂದ ನೋಡೇ ಇಲ್ಲ ಕಣ್ರೋ. ನಾವು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ಒಳ್ಳೆ ಫ್ರೆಂಡ್ಸ್ ಆಗಿರ್ತೀವಿ. ನೋಡ್ರಪ್ಪ, ನನ್ನ ಮಾತಿಂದ ನಿಮ್ಗೆ ಯಾರಿಗಾದ್ರೂ ಕಿಕ್ಕಿಳ್ದೋಗಿದ್ರೆ ಐ ಆಮ್ ವೆರಿ ಸಾರಿ. ಇನ್ನೊಂದು ಪೆಗ್ ಹೊಡ್ಕೊಳ್ಳಿ. ಗುಡ್ ನೈಟ್. ದಿಸ್ ಇಸ್ ಫಾರ್ ಯು. ಪ್ರೀತಿನ ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಪ್ರೀತಿನೂ ಯಾರನ್ನೂ ಅರ್ಥ ಮಾಡ್ಕೊಳ್ಳಲ್ಲ. ಅಪ್ಪ ಅಮಿಕಂಗ್ ಕುಡಿಯಪ್ಪ. ಯಾರಿಗೆ ಜನ ಬೆಲ್ ಮಾಡೋದು? ಏನು ಮತ್ತೊಂದು ಅರ್ಜೆಂಟ್ ಏನು? ಯಾಕೆ ನಾನ್ ಕೇಳ್ತಾ ಇದ್ರೆ ಹೋಗ್ತಾನೆ ಇದೆಯಲ್ಲ, ಉತ್ತರ ಕೊಡಲ್ವಾ? ಅಪ್ಪ ನನ್ ಸ್ವಲ್ಪ ನೆಮ್ಮದಿಯಾಗಿರಕ್ ಬಿಡಿ. ಓ, ನೆಮ್ಮದಿ ಸ್ವಲ್ಪ ಅಲ್ಲಮ್ಮ, ಪೂರ್ತಿ ನೆಮ್ಮದಿ ಆಗಿರ್ಲಿ ಅಂತ ನಿನ್ನ ಫ್ರೀ ಆಗ್ಬಿಟ್ಟಿರೋದು. ನೆಮ್ಮದಿ ಕೆಡ್ಸ್ಕೊಂಡಿರೋದು ನೀನು. ಏನಂತೀರಿ? ಗೊತ್ತಾದ್ರೆ ತಾನೇ ಹೇಳೋದು. ಸರಿ, ನಾನ್ ಕೇಳ್ಕೊಂಬರ್ತೀನಿ. ಅವಳು ಕೇಳಿದ್ರು ಹೇಳಲ್ಲ. ಬೆಳಗ್ಗೆ ಮಾತಾಡೋಣ ಬಿಡು. ನನ್ಗೂ ಪವಿ ಮೇಲೆ ಲವ್ ಆಗಿದೆ ಅನ್ಸುತ್ತೆ ಕಣ್ರ.
ಹಲೋ. ಹಲೋ ಆಂಟಿ, ನಾನ್ ದೇವ್. ಪವಿ ಇಲ್ಲಿ? ಏನೋ ಗೊತ್ತಿಲ್ಲಪ್ಪ, ಕೋಪ ಮಾಡ್ಕೊಂಡು ಬಂದ್ಲು. ಅವ್ರಪ್ಪ ಮಾತಾಡ್ಸಿದ್ರು ಮಾತಾಡ್ಲಿಲ್ಲ. ಏನೋ ನಿಮ್ಮಿಬ್ರಿಗೆ ಜಗಳನಾ? ಇಲ್ಲ ಆಂಟಿ, ನಾನೊಳ್ಳೆ ಇವತ್ತು ಮೀಟೇ ಮಾಡಿಲ್ಲ. ಏನಾಯ್ತು ಅವಳಿಗೆ? ನನಗಂತೂ ಗೊತ್ತಿಲ್ಲ. ಕೋಪ ಮಾಡ್ಕೊಂಡು ಊಟನೂ ಮಾಡಿಲ್ಲ, ರೂಮಲ್ಲಿ ಮಲ್ಗಿದಾಳೆ. ಸರಿ ಆಂಟಿ, ನಾನೇ ಅಲ್ಲಿಗೆ ಬರ್ತೀನಿ. ಸರಿಪಾ, ಬೇಗ ಬಾ. ನೋಡ್ ಬಾ ದೇವ್, ಬಂದಾಗಿಂದ ಹಾಗೆ ಇದ್ದಾಳೆ. ಅದ್ ಯಾರ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದಾಳೋ ನನಗಂತೂ ಅರ್ಥ ಆಗ್ತಿಲ್ಲ. ನಾನ್ ನೋಡ್ತೀನಿ ಆಂಟಿ. ಬಾ. ಪವಿ, ಪವಿ, ಬಂದಾಗಿಂದ ಡಲ್ ಆಗಿದೆಯಂತೆ, ಊಟನೂ ಮಾಡ್ಲಿಲ್ವಂತೆ, ಏನಾಯ್ತು? ಆಚೆಲಿ ಹೋಗ್ತೀನಿ ಅಂತಿದ್ದಲ್ಲ, ಅಲ್ಲೇನಾದ್ರೂ ಆಯ್ತಾ? ನೀವ್ ಸೈಲೆಂಟ್ ಆಗಿರೋದಕ್ಕೇನೆ ನಿಮ್ ಫೋನು ಸೈಲೆಂಟ್ ಮೋಡಲ್ಲಿದೆ. ಅಪ್ಪ ಅಮ್ಮ ಏನಾದ್ರು ಅಂದ್ರೆ? ಓಹೋ, ನನ್ನ ಮೇಲೆ ಕೋಪ ಇರೋ ಆಗಿದೆ. ಇಷ್ಟೊಂದು ಕೋಪ ಬರೋಂಥ ತಪ್ಪು ನಾನೇನಮ್ಮ ಮಾಡ್ದೆ? ಅರೆ ಪವಿ, ನಾನು ಕೇಳ್ತಾನೆ ಇದ್ದೀನಿ. ನೀನು ಪವಿ, ನಾನೇನಾದ್ರೂ ತಪ್ಪು ಮಾಡಿದ್ರೆ ಐಮ್ ಸಾರಿ. ಪವಿ, ನನ್ ಮಾತು ಕೇಳಿ. ಪವಿ, ಲಿಸನ್ ಟು ಮೀ. ಪವಿ, ಪವಿ, ನಿನಗೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ರೈಟ್ಸ್ ಇದೆ, ಆದ್ರೆ ಕಾರಣ ಹೇಳಮ್ಮ. ಪವಿ, ಏನಕ್ಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಪವಿ, ನನ್ ಮಾತು ಕೇಳು. ಮಾತು ಮನೆ ಕೆಡ್ಸುತ್ತೋ ಬಿಡುತ್ತೋ, ಮಾತಾಡಿಲ್ಲ ಅಂದ್ರೆ ಮನಸ್ಸುಗಳು ಕೆಟ್ಟೋಗುತ್ತೆ. ಬಿಡು. ಪವಿ, ತಾಳ್ಮೆಗೂ ಒಂದು ಇತಿಮಿತಿ ಇರುತ್ತೆ. ಪ್ರಾಬ್ಲಮ್ ಏನಾದ್ರೂ ಇದ್ರೆ ಹೇಳು, ಅದಕ್ಕೆ ಸೊಲ್ಯೂಷನ್ ಹುಡ್ಕೋಣ. ಮಾತಾಡ್ದೆ ಈಗ ಆಡ್ತಿದ್ರ? ನೀನು ಬೇಡ, ನಿನ್ ಫ್ರೆಂಡ್ಶಿಪ್ ಬೇಡ, ನಿನ್ ಜೊತೆ ಮಾತು ಬೇಕಾಗಿಲ್ಲ. ಹೇಯ್, ಆಯ್ತು ಕಣೆ, ನಿನಗೆ ಸ್ಕೋಪ ಬಂದ್ರೆ ನನಗೆ ಸ್ಕೋಪ ಬರ್ಬೇಡ. ನೀನೇ ಬಂದ್ ನನ್ನ ಹತ್ರ ಮಾತಾಡೋ ತನಕ ನಾನು ಬಂದ್ ನಿನ್ನ ಹತ್ರ ಮಾತಾಡಲ್ಲ. Excuse me? ಪವಿ,
ಬಂದೆ ಹೇಳು, ಯಾಕೆ ಹಾಗೆ ನೋಡ್ತಿದ್ಯಾ? ಅಲ್ಲ ಪವಿ, ನೀನ್ ನೋಟನೇ ಸರಿ ಇಲ್ಲ. ಯಾಕೆಲ್ ಬಂದೆ? ಪವಿ, ಮಾತಾಡ್ಬೇಡ. ನಾನ್ ಮಾತಾಡ್ತಿಲ್ಲ ತಾನೇ? ದೆನ್ ವೈ ಹ್ಯಾವ್ ಯು ಕಮ್ ಹಿಯರ್? ಪವಿ, ನನ್ ಮಾತು ನಿಮಿಷ ಕೇಳು. ನಿನ್ ಉದ್ದೇಶನೇ ಸರಿ ಇಲ್ಲ. ಉದ್ದೇಶ? ಪವಿ, ನಿನ್ನ ಮಧ್ಯ ನಮ್ಮಿಬ್ಬರ ವಿಷಯ ಇಲ್ಲಿ ಮಾತಾಡಿ ನನ್ ಕೆರಿಯರ್ ಹಾಳು ಮಾಡ್ಬೇಡ. ನಮ್ಮಿಬ್ಬರಿಗೂ ಡಿವೋರ್ಸ್ ಆಗಿರೋದು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಅಲ್ಲ ಪವಿ, ಗೆಟ್ ಲಾಸ್ಟ್. ಈಗ ಗೊತ್ತಾಯ್ತಾ ನಿನ್ ಪ್ರೀತಿನ ಅವ್ನು ಯಾಕೆ ಒಪ್ತಿಲ್ಲ ಅಂತ? ಐ ಕಾಂಟ್ ಬಿಲೀವ್ ದಿಸ್. ನಂಗ್ ನಂಬಕ್ಕೆ ಆಗ್ತಿಲ್ಲ. ಸ್ನೇಹ ಯಾವತ್ತಿದ್ರೂ ಪ್ರೀತಿ ಆಗ್ಬೋದು, ಆದ್ರೆ ಪ್ರೀತಿ ಹೇಗ್ ಸ್ನೇಹ ಆಗತ್ತೆ? ಲಚ್ಚು, ಅವನ್ ಬಾಳಲ್ಲಿ ಪ್ರೀತಿ ಹುಟ್ಟೋಕ್ಕಿಂತ ಮುಂಚೆನೆ ಸತ್ತೋಯ್ತು. ಪ್ರೀತಿಯಿಂದ ಪಡ್ಕೊಳಕ್ ಆಗದೆ ಇರೋ ಪವಿತ್ರನ ಸ್ನೇಹದಿಂದ ಪಡ್ಕೊಂಡ. ಅದಕ್ಕೆ ಅವನು ಹೇಳೋದು ಪ್ರೀತಿಗಿಂತ ಸ್ನೇಹ ದೊಡ್ಡದು ಅಂತ. ಸರಿ, ಆದ್ರೆ ಇಷ್ಟ ಅನ್ಯೋನ್ಯವಾಗಿರೋರು ಡಿವೋರ್ಸ್ ಯಾಕೆ ತಗೊಂಡ್ರು? ಹೇ, ಯುವರ್ ಚೈಲ್ಡ್ಹುಡ್ ಫ್ರೆಂಡ್ ನಾ? ಪ್ಲೀಸ್ ಟೆಲ್ ಮಿ ಎವ್ರಿಥಿಂಗ್. ಕೆಲವೊಂದು ವಿಷಯನ ಅನುಭವಿಸೋದಕ್ಕೆ ಮಾತ್ರ ಅಲ್ಲ, ಹೇಳಕ್ಕೂ ಕೇಳಕ್ಕೂ ಮನ್ಸಿಗೆ ತುಂಬಾನೇ ನೋವಾಗುತ್ತೆ. ಸರಿ ನೋಡು. ಪ್ಲೀಸ್ ನಾಣಿ, ಇಷ್ಟೆಲ್ಲ ಹೇಳಿದ್ಯಾ, ಇದನ್ನು ಹೇಳು. ನಾನ್ ಯಾರನ್ನೂ ಹರ್ಟ್ ಮಾಡ್ಬೇಕು ಅಂತ ಕೇಳ್ತಾ ಇಲ್ಲ. ದೇವ್ ನಾನ್ ತುಂಬಾ ಇಷ್ಟಪಟ್ಟ ಒಂದ್ ಜೀವ. ಏನಾಗಿದೆ ಅಂತ ತಿಳ್ಕೋಬೇಕು, ಪ್ಲೀಸ್. ಸರಿ, ನಾನು ಈ ವಿಷಯ ಹೇಳೋದು ಯಾವುದೇ ಕಾರಣಕ್ಕೂ ದೇವ್ಗೆ ಮಾತ್ರ ಗೊತ್ತಾಗಬಾರ್ದು. ಪರಮಾತ್ಮ, ಈ ಸಾರಿ ನಿನ್ನ ಆಶೀರ್ವಾದದಿಂದ ಒಳ್ಳೆ ಮಳೆಯಾಗಿ ನಮ್ಮೂರ್ ಕೆರೆ ಕಟ್ಟೆ ಎಲ್ಲ ತುಂಬಿ ಸಮೃದ್ಧಿಯಾಗಿ ಬೆಳೆ ಆಗದೆ. ನಮ್ಮ ರೈತರ ಮುಖದಲ್ಲಿ ಸಂತೋಷ ಹರಿದಾಡ್ತಾ ಐತೆ. ಇದೇ ರೀತಿ ನಮ್ಮ ಹಳ್ಳಿ ಒಳಗೆ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಗ್ಗೆ ಆಶೀರ್ವಾದ ಮಾಡಪ್ಪ, ಅನುಗ್ರಹಿಸಪ್ಪ. ಅಪ್ಪಯ್ಯ, ಏನ್ ಕಂದ? ಹೊರಗಡೆ ಎಲ್ಲ ಕಾಯ್ತಾ ಇದ್ದಾರೆ. ಹಂಗೆ ನಿನ್ ತಂಗಿನೂ ಬರ ಕೇಳಪ್ಪ. ಬಿರಿನ್ ಬಾ. ಎಲ್ಲ ಮೂಟೆಗಳು ಬಂತ? ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ? ಮಿಕ್ಕವರೆಲ್ಲ ಇಲ್ಲ? ಬರ್ತಾವ್ರೆ ಬುದ್ಧಿ. ಬರ್ತಾವ್ರಾ? ಸರಿ. ಯಾಕೆ ಬರ ಕೇಳಿದ್ರಿ ಬುದ್ಧಿ? ಇದೇನಿಲ್ಲ, ಹಿಂಗ್ ಕೇಳ್ಬಿಟ್ಟೆ. ಸುಗ್ಗಿ ಮುಗಿದ ಮಾರನೇ ದಿವಸಕ್ಕೆ ದವಸ ಧಾನ್ಯ ಹಂಚೋದು ನಮ್ ಹಿರಿಯರ್ ನಡ್ಸ್ಕೊಂಡ್ ಬಂದಿರೋ ಸಂಪ್ರದಾಯ ಅಲ್ವಾ? ಈಗಾಗ್ಲೇ ನಿಮ್ ಋಣ ಜಾಸ್ತಿ ಆಗೈತೆ ಬುದ್ಧಿ. ನಮ್ಮನ್ನೆಲ್ಲ ನಿಮ್ಮನೆ ಮಕ್ಕಳಂಗ್ ನೋಡ್ಕೊಂತೀರಾ, ಇದಕ್ಕಿಂತ ಇನ್ನೇನ್ ಬೇಕು ಬುದ್ಧಿ? ನೀವು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿದ್ರಿಂದ ತಾನೇ ಏನಪ್ಪ ನನ್ ಕಣಜ ತುಂಬಿರೋದು. ದೇವ್ರು ನನಗ್ ಸಮೃದ್ಧಿಯಾಗಿ ಕೊಡ್ತಾ ಇರೋದೇ ನಿಮ್ಮಂತವ್ರಿಗೆಲ್ಲ ಹಂಚಲಿ ಅಂತ. ಆ ದೇವ್ರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರ್ಲಿ ಬುದ್ಧಿ. ಅವ ನಿನ್ ಕೈಯಾರ ಮುಟ್ಟಿ ಇವ್ರಿಗೆಲ್ಲ ಹಂಚು ಬಾ. ಎತ್ಕೊ ನಿಧಾನಕ್ಕೆ. ಬನ್ನಿ ತಗೊಳ್ಳಿ. ಊಟಕ್ ಮುಂಚೆ ಮಾತ್ರ ಕೊಟ್ಟಿಲ್ವಾ? ಕೊಟ್ಟಿದ್ದೀನಣ್ಣ. ಒಂದ್ ತಿಂಗಳಿಂದನೂ ಬರೀ ಮಾತ್ರೆ ಮುದ್ದೆಯಿಂದ ನನ್ನ ಹೊಟ್ಟೆ ತುಂಬದೆ. ಇವತ್ತಾದ್ರೂ ಒಂದು ತನ್ನ ಇಡವ. ಇನ್ನು 2 ತಿಂಗಳು ಡಾಕ್ಟರ್ ಹೇಳಿರೋ ಹಾಗೆ ನೀವ್ ಅನ್ನ ಮುಟ್ಟೋ ಹಾಗೆ ಇಲ್ಲ. ಸರ್ವೋಯ್ತು. ನನ್ನ ಕಿತ್ಕತಾನ ಡಾಕ್ಟ್ರು. ಪ್ರತಿ ತಿಂಗಳು ಅವನ ಮನೆಗೂ ಅಕ್ಕಿ ಕಳಿಸ್ತಾ ಇದ್ದೀನಲ್ಲ. ಒಂದ್ ಕೆಲಸ ಮಾಡ್ಲಾ, ನಾಳೆ ಬೆಳಿಗ್ಗೆನೆ ಆಲೆ ಮನೆ ತಾವಿರ್ತೀನಿ. ಆ ಡಾಕ್ಟರ್ ನಾನು ಬರೋ ಹೇಳಿದೆ ಅಂತ ಹೇಳು. ಬರೋದಿಲ್ಲ ಅವನು. ಆನೆ ಎಲ್ಲಿ ತುಳಿದು ಬಿಡ್ತೋ ಅಂತ ಭಯ ಅವನಿಗೆ. ಬರೀ ತುಳಿಯದ, ಅವನ್ನ ಹಂಗೆ ಅಪ್ಪಚ್ಚಿ ಮಾಡಾಕ್ಬಿಡ್ತೀನಿ. ಹೇಗಿದೆ ಅಣ್ಣ ಅಡಿಗೆ? ಏನಾಗಿದೆ ಇವಳಿಗೆ? ಮಾವಯ್ಯ, ನನ್ ಮಗಳ ಯಾಕೋ ಮುಖ ಉದಿಸ್ಕೊಂಡಿದ್ದಾಳೆ ಇವತ್ತು. ನಿನ್ ಮಗಳಿಗೆ ಕೋಪ ಬಂದಿಲ್ಲ ಕಣಪ್ಪ. ಅವಳ ಮೈ ಮೇಲೆ ನಮ್ಮೂರ್ ಗ್ರಾಮ ದೇವತೆ ಮಾರಮ್ಮ ಬಂದವಳೆ. ಅದೇನು ಅಂತ ಕೇಳ್ಬಿಟ್ಟು ಸಮಾಧಾನ ಮಾಡಿ ಕರ್ಕೊಂಬತ್ತೀನಿ. ನೀವು ಊಟ ಮಾಡ್ತಾ ಇರಿ. ಯಾಕೋ ಬಂಗಾರ, ಏನಾಯ್ತು ಕಂದ? ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಪಾಪ ಮಾಡ್ಕೊಂಡ್ರು ನನ್ನ ಅರ್ಗಿಣಿ ಏನ್ ಲಕ್ಷಣವಾಗಿ ಕಾಣ್ತದೋ. ನನ್ ಮೇಲ್ ಮಾತ್ರ ಕ್ವಾಪಿಲ್ಲ ತಾನೇ? ಅದೇನ್ ನಡೀತು ಅಂತ ಒಸಿ ಬಾಯ್ ಬಿಟ್ಟಾದ್ರು ಹೇಳೋ ಬಂಗಾರಿ. ಈ ಊರಲ್ಲಿ
ಊರಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಕೊಡ್ತೀಯ ತಾನೆ? ಮುಲಾಜಿಲ್ದೆ ಹಾಗಿದ್ರೆ ಈ ಮನೆ ಮರ್ಯಾದೆ ತೆಗ್ದವ್ರನ್ನ ಸುಮ್ನೆ ಬಿಡ್ತೀಯಾ? ಮನೆ ಮರ್ಯಾದೆ ತೆಗೆದ್ರೆ ಮಚ್ಚು ತಗೊಂಡು ಕತ್ತರಿಸಾಕ್ಬಿಡ್ತೀನಿ. ತಾತ ಆ? ಏನಾಯ್ತು ಕಂಪ್ಲೇಂಟ್ ಮಾಡ್ತಾನೆ. ಕಂಪ್ಲೇಂಟ್ ಮಾಡಿದ್ರು ಪರವಾಗಿಲ್ಲ ಬಿಡೆ. ಈಗ ನಿನ್ನ ಜೊತೆ ಬರ್ಲಿಲ್ಲ ಅಂದ್ರೆ ಫಿಲಮ್ ಅಲ್ಲ ನಿಜವಾಗ್ಲೂ ಲಾಕಪ್ ಡೆತ್ ಆಗೋಗ್ತ್ಯಾ. ಆದ್ರೂ ಪರವಾಗಿಲ್ಲ. ನಾನು ಫೈಟ್ಸ್ಗೆ ವಿಸಿಲ್ ಹೊಡ್ದು ಕ್ಲೈಮ್ಯಾಕ್ಸ್ಗೆ ಕ್ಲಾಪ್ಸ್ ಹೊಡ್ದು ನಮ್ ಡೈನಾಮಿಕ್ ಡೈಲಾಗ್ಸ್ ನ ಬೈ ಹಾರ್ಟ್ ಮಾಡೆ ನಾನ್ ಸ್ಕೂಲಿಗೆ ಬರೋದು. ಅಷ್ಟೇನಾ? ಇಷ್ಟೇನೆ. ನನ್ ಜಾಮೆಟ್ರಿ ಬಾಕ್ಸ್. ಜಾಮೆಟ್ರಿ ಬಾಕ್ಸ್ ನಿಂದೆ, ಆದ್ರೆ ಫಿಲಮ್ ನೋಡಕ್ ದುಡ್ಡು ಬೇಡವೇನೆ? ತಾತಂಗ್ ಹೇಳ್ತೀನಿ. ಹೇಳ್ಕೋ. ಗುಡ್ ಬಾಯ್. ಐ ಆಮ್ ಆಲ್ವೇಸ್ ಅ ಗುಡ್ ಬಾಯ್. ಅಣ್ಣ, ಶೋ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗಿದ್ಯಪ್ಪ? ಹೌದಾ? ಅವನು ಇವತ್ ಮನೆಗ್ ಬರ್ಲಿ. ಬರ್ತಾ ಬರ್ತಾ ರಾಯರ್ ಕೂದ್ರೆ ಕತ್ತೆ ಆಗೋಯ್ತಂತೆ. ಓಹೋ, ಈಗ ನಿಂಗ್ ಸಮಾಧಾನ ಆಯ್ತಾ? ಇನ್ನೂ ಇಲ್ಲ, ಅವ್ನ್ ಬರ್ಬೇಕು, ತಾತ ಅವನು ಹೊಡಿಬೇಕು, ಆಗ್ಲೇ ನನಗ್ ಸಮಾಧಾನ. ನೋಡ್ರಿ ಹುಟ್ಟೆನ ಇವತ್ತು ಅವನ್ನ. ಬರ್ಲಿ ಅವನು. ಏನ್ಲಾ ನಿಕ್ಕರ್ ಹೋಗಿ ಪ್ಯಾಂಟ್ ಬಂದ್ಬಿಡ್ತಲ್ಲ, ಆಗ್ಲೇ ಸಿನಿಮಾ ಸೋಕಿ ಶುರು ಆಗ್ಬಿಡ್ತಾ ನಿಂಗೆ. ಇವತ್ ಸಿನಿಮಾ ಸೋಕಿ, ನಾಳೀಗ ಮಸಾಲ ದೋಸೆ ತಿನ್ನೋ ಸೋಕಿ. ಇವತ್ ನಿನ್ಗದೆ ತಾತ ಕ್ಷಮಿಸ್ಬಿಡ್ ತಾತ. ನಾಳೆಯಿಂದ ನಾನು ಇವಳ ಜೊತೆ ಸ್ಕೂಲ್ಗೆ ಹೋಗ್ತೀನಿ. ಸ್ಕೂಲ್ಗೆ ಹೆಂಗ್ ಸರಿಯಾಗಿ ಕಳಿಸ್ಬೇಕು ನನಗೆ ಗೊತ್ತದೆ. ನಡೀಲ ಅವಳಿಗೆ. ಸಾರಿ ತಾತ, ಪ್ಲೀಸ್ ಬಿಡು. ಅಪ್ಪ ಬೇಡಪ್ಪ. ತಾತ ಬಿಟ್ಬಿಡು, ಹೊಡಿಬೇಡ ಪ್ಲೀಸ್. ತಾತ ಹೇಳ್ಬಿಟ್ಟಿದ್ಯಾ? ಏನ್ ನೋಡ್ತಾ ಇದೆಯಾ ಬಾಬಾ? ಯಾವಾಗ್ಲೂ ನಡೆಯುತ್ತಾನೆ. ಬಾ ಕೂತ್ಕೋ. ಈಗ್ಲಾದ್ರೂ ಸಮಾಧಾನ ಆಯ್ತಾ? ಸ್ವಲ್ಪ ಸ್ವಲ್ಪ ಸಮಾಧಾನ ಆಗ್ತಿದೆ, ಆದ್ರೂ ಒಂದ್ಸಾರಿ ಕಣ್ಣಾರೆ ನೋಡ್ಬೇಕು. ಇನ್ನೊಂದ್ ಕಿತ ಮಗಿತ ದುಡ್ಡು ಕದಿತಿಯಲ್ಲ. ಅಯ್ಯೋ ತಾತ ನೋಡ್ತಾ ಇದೆ. ಸಿನಿಮಾ ಸೋಕಿ ಜಾಸ್ತಿ ಆಗೋಯ್ತು. ಅಮ್ಮಮ್ಮ ತಾತ ಜಾಸ್ತಿ ಆಯ್ತು. ಏನ್ ಮಾಡತ್ತ ಇವಾಗ? ನಡಿ ನಡಿ, ಅವಳು ಗೊತ್ತಾಗೋಯ್ತು. ಆರಾಮ ಕಂಡ್ಲಾ, ನಾಟಕ ಮಾಡ್ದೆ ಅಷ್ಟೇ. ನಿಮ್ಮಿಬ್ರು ಹೊಡಿಯಕ್ಕೆ ನನ್ ಕೈಯಾದ್ರೂ ಬಂದದ, ಹೊಡೆದಾದ್ರೂ ಹೊಡಿತೀನ. ನೀವಿಬ್ರು ನನ್ 2 ಕಣ್ಣಿದ್ದಂಗೆ, ಯಾವ್ದಕ್ ನೋವಾದ್ರೂ ನಾನ್ ಸಹಿಸ್ತೀನ. ಏಯ್ ತಿನ್ಸೋ ಅವಳಿಗೆ, ತಿನ್ಸೋ. ಸರಿ ತಪ್ಪಾಡಿಗೆ ತಿನ್ಸೋ. ತಿನ್ನು 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 ತಿನ್ನಮ್ಮ. ತಿನ್ನೋ ಚಂದ್ರುಳಿ. ಈಗ ಬನ್ನಿ ಊಟ ಮಾಡವ. ದಿಮಾಕು ಇವತ್ತೈ ನೋಡ್ಬೇಕು. ಅಯ್ಯೋ ತಾತ, ನನಗ್ ಕಾಲೇಜಿಗೆ ಲೇಟ್ ಆಗ್ತದೆ ಅಂದ್ರೆ ನಿನ್ ಬೇರೆ ಒಂದು ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಚೋಜ್ಗ ತೋರಿಸ್ಬೇಕು. ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಕವಿಗೆ ಅದನ್ನ ಹೊಸ ಸೀರೆ ಕೊಡ್ಸಿರ್ತೀಯ ಅಷ್ಟೇನೆ. ಅದೇ ತೆಪ್ಪು ಕಣ್ಬಿಟ್ಟು ನೋಡು. ಬೇಕು ಯಾರಿಗೆ? ಅದೇ ಚನ್ನಬಸಪ್ಪನ್ ಪಾರ ಮೆತ್ಗಳು ಮುಗಿಯಾಬಿಟ್ಟವಂತೆ 6 ಉಳಕ್ಕೆ. ಅದಕ್ಕೆ ಪಾರಿನಿಂದ ಬೈಕ್ ತರ್ಸ್ಕೊಟ್ಟಿವ್ನಿ. ಎಂತ ಮಾತ್ ಕೇಳ್ಬಿಟ್ಟೆ ಮಗ. ನನ್ಗೇನು 10 ಜನ ಮೊಮ್ಮಕ್ಳವ್ರ. ಮುತ್ ನಂಗಿರೋನು ನೀನ್ ಒಬ್ನೇ ಅಲ್ವಾ? ನಿನ್ ಸುಖನೇ ನನ್ ಸುಖ. ತಗೋ ಆಶೀರ್ವಾದ ಮಾಡು. ಚೆನ್ನಾಗಿರ್ಬೇಕ. ಇವತ್ತು ಕಾಲೇಜ್ಗೆ ಇದ್ರಲ್ಲೇ ಹೋಗ್ಲಾ? ಹೋಗು, ನೀನ್ ಎತ್ತಿನ ಗಾಡಿ ನಿಧಾನ ಕೊಡ್ಸ್ಬೇಕನ್ ಮಗ. ಆಯ್ತಾಯ್ತು, ಬರ್ಲಾ? ನಾನು ನನ್ನ ಕನಸು, ನನ್ ಕನಸು ಸಿನಿಮಾ. ಈ ಸಿನಿಮಾಲ್ ಏನ್ ಕನ್ಸಿದೆ ನೋಡೋಣ. ಕೃಷ್ಣಪ್ಪ, ಹೆಣ್ಮಕ್ಳು ಬೆಳೆದ್ ದೊಡ್ಡವಾಗವೆ. ಅವಕ್ ಮದುವೆ ಮಾಡೋದ್ ಬಿಟ್ಬಿಟ್ಟು ಕೈಯಾಗಿರೋ 4 ಕಾಸು ಯಾಕೆ ಖರ್ಚು ಮಾಡ್ಕೊಂಡಿಯಾ? ನಮ್ಮ ಹೊಲ ನಮ್ ರಸ್ತೆ ಅನ್ನೋ ಉದ್ಯೋಗ ಖಾತ್ರಿಲಿ ಬಂದದಲ್ಲ, ಅದ್ರಾಗ 7 ಮಾಡಿಸ್ಕೋ. ಜಮೀನಿನ ಕೆಲ್ಸವ. ನಾನ ಪಂಚಾಯತಿ ಪ್ರೆಸಿಡೆಂಟ್ ಹೇಳ್ತೀನಿ. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನನ್ ಫಸ್ಟ್ ಆಶೀರ್ವಾದ ಮಾಡು. ಹಲೋ, ಜ್ಞಾನಿ ಗ್ರೇಟಾ ವಿಜ್ಞಾನಿ ಗ್ರೇಟಾ? ಇಬ್ರು ಗ್ರೇಟ್ ಅಲ್ಲಪ್ಪ. ನಾವು ಗ್ರೇಟು, ಅಜ್ಞಾನಿಗಳು. ಹೇಗೆ?
ಹೆಂಗೆ ಅಂದ್ರೆ ನೀವಿಬ್ರು ಕಂಡಿಡ್ದಿದ್ದನ್ನ ನಾವು ಮನೇಲಿ ಕೂತ್ಕೊಂಡು ಉಪಯೋಗಿಸಕ್ಕಿಲ್ವಾ? ನೀನ್ ಸೂಪರ್ ತಾತ, ಕಲ್ತ್ಕೋ. ಸರಿ ಬರ್ತೀನಿ ತಾತ. ಬಾಯ್ 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 ಬಾಯ್. ಕಿತ್ತಾಡ್ಕೋಬೇಡಿ, ನಗ್ನಗ್ತಾ ಹೋಗ್ಬಿಟ್ಟು ಬನ್ನಿ ಕಾಲೇಜ್ಗೆ. ಮೊಮ್ಮಕ್ಳನ್ ಕಾಣ್ರೆ ಏನ್ ಪ್ರಾಣನೇ ಬಿಡ್ತಿರಲ್ಲ ಬುದ್ಧಿ ನೀವು. ನನ್ಗಿನ್ನೇನೈತೆ ಕೃಷ್ಣಪ್ಪ, ಇದೇ ನನ್ನ ಸಾಮ್ರಾಜ್ಯ. ಇವೆರಡುವೇ ನನ್ನ 2 ಕಣ್ಣಿದ್ದಂಗೆ. ಯಾವ್ದಕ್ಕೂನಾದ್ರೂ ನಾನು ಕುಡ್ನೆ ಅಲ್ವಾ? ಹೌದು ಬುದ್ಧಿ, ಹೌದು. ಏನೋ ಆ ಮಾದೇಶ್ವರ ಇಲ್ಲಿ ಗಂಟ ನಮ್ಮನ್ ಚೆನ್ನಾಗಿ ಮಡ್ಗವ್ನೆ. ಹಿಂಗೆ ಮುಂದಕ್ಕೂ ಚೆನ್ನಾಗಿಟ್ಬಿಟ್ರೆ ಅಷ್ಟೇ ಸಾಕು. ಬುದ್ಧಿ ಬುದ್ಧಿ, ಯಾಕೆ ಬುದ್ಧಿ, ಏನಾಯ್ತು? ಯಾಕೋ ಎದೆ ಹಿಡ್ದಾಗಾಯ್ತು ಅಕ್ಕ. ಯಜಮಾನ್ರೆ, ಹೇಳಿ. ಕಲ್ಲು ಗುಂಡು ತರ ಇದ್ದೀರಾ. ಮಾತ್ರೆಗಳನ್ನ ಬರ್ಕೊಡ್ತೇನೆ, ತಗೊಳ್ಳಿ. ಏನು ತಲೆ ಕೆಡ್ಸ್ಕೊಬೇಡಿ. ವಯಸ್ಸಾದ್ಮೇಲೆ ಇದೆಲ್ಲ ಕಾಮನ್ನು. ಬರೀ ಮಾತ್ರೆ ಸಾಕು ಡಾಕ್ಟ್ರೆ? ಸಾಕು ಸಾಕು ಸಾಕು. ಈ ಮಾತ್ರೆಗಳನ್ನ ರೆಗ್ಯುಲರ್ ಕೊಡಿ, ನಾನು ಬಂದು ನೋಡ್ತೀನಿ. ನಾನು ಹೇಳೋದನ್ನ ಕೇಳಿ ಗಾಬರಿ ಆಗ್ಬೇಡಿ. ನಿಮ್ ತಂದೆಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಡಾಕ್ಟ್ರೆ? ಡೋಂಟ್ ವರಿ, ಅವ್ರಿಗೆ ಯಾವುದೇ ಆತಂಕ ಆಗದಿರೋ ಹಾಗೆ ನೋಡ್ಕೊಳ್ಳಿ. ಈ ಮಾತ್ರೆಗಳನ್ನ ರೆಗ್ಯುಲರ್ ಕೊಡಿ, ನಾನು ಆಗಾಗ ಬಂದು ನೋಡ್ಕೊಂಡು ಹೋಗ್ತೀನಿ. ಡಾಕ್ಟ್ರ್ ಏನ್ ಗೊತ್ತಾಗುತ್ತೆ? ನನ್ ಕಣ್ ಮಂಚು ನನಗ್ ಗೊತ್ತಾಗಲ್ವೇನಮ್ಮ? ಏನ್ ಹೇಳ್ತಿದ್ಯಪ್ಪ? ತಡ ಮಾಡ್ಬೇಡಿ. ನನ್ ಕೊನೆ ಆಸೆ ಒಂದ್ ನೆರವೇರಿಸ್ಕೊಟ್ಬಿಡಿ ಸಾಕು. ಕೊನೆ ಆಸೆನಾ? ನನ್ನ ಮೊಮ್ಮಕ್ಕಳ ಮದ್ವೆನ ನನ್ ಕಣ್ಣಾರೆ ನೋಡಿ ಸಾಯ್ಬೇಕು. ನಾನ್ ಕಣ್ಣಾರೆ ನೋಡಿ ಸಾಯ್ಬೇಕು. ಯಾಕಪ್ಪ ಮೀನಾಮೇಷ ಎಣಿಸ್ತಾ ಇದ್ದೀರಾ? ನಿಮ್ ಕೈ ಮುಗಿದ್ ಬೇಡ್ಕಂತೀನಿ, ನನ್ ಕೊನೆ ಆಸೆ ನೆರವೇರಿಸ್ಕೊಟ್ಬಿಡಿ ಸಾಕು. ಆಯ್ತು ಮಾವ, ಹಾಗೆ ಆಗ್ಲಿ. ನನಗೆ ಈಗ್ಲೇ ಮದ್ವೆ ಆಗಕ್ ಇಷ್ಟ ಇಲ್ಲ. ಚಿಕ್ಕ ವಯಸ್ಸಿಂದ ಸಾವಿರಾರು ಕನಸುಗಳನ್ನ ಕಟ್ಕೊಂಡಿರೋಳ್ ನಾನು. ನಾನೇ ಹೋಗಿ ತಾತನ ಹತ್ರ ನನ್ನ ಆಸೆಗಳನ್ನ ಹೇಳ್ಕೊತೀನಿ. ನಿಮ್ ತಾತನು ಅವ್ರ ಕಡೆ ಆಸೆನ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ನಿನ್ 1000 ಕನ್ಸುಗಳ ಜೊತೆ ನೀನು ಇನ್ನೂ ಒಂದ್ ಕನ್ಸು ಕಾಣ್ಬೋದು. ಆದ್ರೆ ನಿಮ್ ತಾತನ್ಗಿದು ಕಡೆ ಆಸೆ. ನೀನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ನಿಮ್ ತಾತ ಜೀವಂತವಾಗಿರಲ್ಲಮ್ಮ. ನಾನ್ ಮದ್ವೆ ಆದ್ರೆ ತಾತ 1000 ವರ್ಷ ಬದುಕ್ತಾರ? ಪವಿ, ಮಾತು ಜಾಸ್ತಿ ಆಗ್ತಾ ಇದೆ ನಿಂದು. ಈಗ ಮಾತಾಡ್ಲಿಲ್ಲ ಅಂದ್ರೆ ಇನ್ ಯಾವತ್ತೂ ಮಾತಾಡಕ್ಕೆ ಆಗಲ್ಲ. ಊರವ್ರಿಗೆಲ್ಲ ನ್ಯಾಯ ಹೇಳೋ ತಾತ ಮೊಮ್ಮಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ. ತಾಯಿಯಾಗಿ ನೀನು ಯೋಚನೆ ಮಾಡಲ್ವಾ? ನಿನ್ ಜೀವನ ಹೇಗಿರ್ಬೇಕು ಅಂತ ನಿನಗಿಂತ ಚೆನ್ನಾಗಿ ನಮಗೊತ್ತು ಪವಿ. ಅಮ್ಮ ನೋಡು, ನಿನಗೆ ನಿಮ್ ತಾತ ಬೇಕೋ ಬೇಡವೋ ನನಗ್ ಗೊತ್ತಿಲ್ಲ. ಆದ್ರೆ ನನಗೆ ನಮ್ಮಪ್ಪ ಬೇಕು. ನಿನಗೂ ನಿಮ್ಮಮ್ಮ ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡು, ನಾನ್ ನಿನಗೆ ನಮ್ ನಿರ್ಧಾರನ ತಿಳಿಸೋದಕ್ ಬಂದಿದ್ದೀನಿ, ನಿನ್ನ ಅಭಿಪ್ರಾಯನ ತಿಳ್ಕೊಳ್ಳೋದಕ್ಕಲ್ಲ. ಅರೆ ಪವಿ, ಇದೇನಮ್ಮ ಹೀಗ್ ಕೂತಿದ್ಯಾ? ಮನೆ ತುಂಬಾ ನೆಂಟ್ರು ಬಂದಿದ್ದಾರೆ. ಮದ್ವೆ ಹೆಣ್ಣು ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ನೀನ್ ನೋಡಿದ್ರೆ ಅಮ್ಮ ಅದು ಹಾಗಲ್ಲ. ನೋಡು, ನೀನೇನ್ ಹೇಳಕ್ ಹೊರಟಿದ್ಯಾ ಅಂತ ನನಗ್ ಗೊತ್ತು. ಋಣಾನು ಬಂಧನ ಯಾರು ತಪ್ಸಕ್ ಆಗಲ್ಲಮ್ಮ. ತಾತನ್ ಮರ್ಯಾದೆನ ನೀನೇ ಉಳಿಸ್ಬೇಕು. ಅತ್ತಿದ್ ಸಾಕು, ಬೇಗ ರೆಡಿಯಾಗಿ ಬಂದ್ಬಿಡು. ಜಾಣೆ ಅಲ್ವಾ? ಹೋಗು. ಏನೇ ಮಾಡ್ತಿದ್ಯಾ? ಇದು ನೀನ್ ಮಲ್ಗಕ್ಕೆ. ನಾನಾ? ಯಾಕೆ? ಓ, ನಿನ್ ಕೈಲಾಗಲ್ವಾ? ನಾನೇ ಮಲ್ಕೋತೀನಿ. ಪವಿ, ಏನೇ ಇದೆಲ್ಲ? ನೀನ್ ಇಲ್ಲಿಗ್ ಬರ್ತೀಯಾ? ನಿನ್ ಕೈಯಾರೆ ನನಗೆ ಹಾಲ್ ಕೊಡ್ತೀಯ ಅನ್ಕೊಂಡ್ರೆ. ಹಾಲ್ನ ಒಡಿಯಕ್ ಬರೋರ್ಗೆ ಕುಡಿಯಕ್ ಬರಲ್ಲ. ಪವಿ, ನಾನೇನ್ ಮಾಡ್ದೆ? ಹೇ ಪವಿ, ಕಣ್ಣೆಲ್ಲ ಕೆಂಪಾಗಿದೆ. ಸತ್ಯ
ಕಣ್ಗಳು ಮಾತ್ರ ಕಾಣ್ತಿದೆ, ಬತ್ತಿರೋ ನನ್ನ ಆಸೆಗಳು ಕಾಣ್ತಿಲ್ವಾ? ಸಾಯ್ತಿರೋ ನನ್ನ ಕನಸುಗಳು ಕಾಣ್ತಿಲ್ವಾ? ಪವಿ, ಕನಸುಗಳು ಯಾಕೆ ಸಾಯುತ್ತೆ? ನಾನಿದ್ದೀನಿ ಪವಿ, ನಿನಗೆ ನಾನ್ ಸಪೋರ್ಟ್ ಮಾಡ್ತೀನಿ. ನೀನ್ ಯಾವನೋ ನನಗ್ ಸಪೋರ್ಟ್ ಮಾಡಕ್ಕೆ? ಫಸ್ಟ್ ಆಫ್ ಆಲ್ ನಿನಗ್ ನನ್ನ ಆಸೆಗಳು ಏನೋ ಗೊತ್ತು. ಬೆಂಗಳೂರಿಗೆ ಹೋಗಿ ಮಾಸ್ಟರ್ಸ್ ಮಾಡ್ಬೇಕು, ಫಾರಿನ್ಗೆ ಹೋಗ್ಬೇಕು, ಎಲ್ರು ನನ್ನ ಇಷ್ಟ ಪಡೋ ತರ ಅಚೀವ್ ಮಾಡ್ಬೇಕು. ಇಷ್ಟೇನಾ? ಇದನ್ನೆಲ್ಲ ಈಗ್ಲೂ ಮಾಡ್ಬೋದಲ್ಲ ಪವಿ? ಈ ಮನೇಲಿ ಸೇವೆ ಮಾಡ್ಕೊಂಡು ಹೀಗೂ ಅಚೀವ್ ಮಾಡೋದು? ಸಂಸಾರ ಅನ್ನೋ ಕೊಚ್ಚೆಲ್ ಮುಳುಗಿ ಗಂಗೆನ್ ಹುಡ್ಕೋದು ಅಸಾಧ್ಯ. ನೋಡು ಪವಿ, ಆಸೆಗಳೆಲ್ರಿಗೂ ಇರುತ್ತೆ. ಕೆಲವು ಸಲ ನಾವೇನ್ ಬೇಡ ಅನ್ಕೊಂಡಿರ್ತೀವೋ ಆ ದೇವ್ರು ಬೇಕು ಅಂತ ಅದನ್ನೇ ಕೊಟ್ಬಿಡ್ತಾನೆ. ಹೀಗೆ ಬದುಕ್ಬೇಕು ಅನ್ಕೊಳ್ಳೋ ಬದಲು ಹೀಗೂ ಬದುಕ್ಬೋದು ಅನ್ಕೋಬೋದಲ್ಲ ಪವಿ? ನನಗ್ ತಾಳಿ ಕಟ್ಟಿದ್ ಗ್ಯಾಪ್ ಅಲ್ಲಿ ಯಾವ್ದಾದ್ರೂ ಸಿನಿಮಾ ನೋಡ್ಕೊಂಡ್ ಬಂದ್ಯೇನೋ? ಯಾವ ಮೂವಿ ಡೈಲಾಗ್ ಇದು? ಈ ಮದ್ವೆ ನನಗಿಷ್ಟ ಇಲ್ಲ. ಯಾಕೆ? ಯಾಕೆ ಅಂದ್ರೆ ನನಗ್ ನೀನ್ ಇಷ್ಟ ಇಲ್ಲ. ಎಸ್, ನನಗೆ ನೀನ್ ಇಷ್ಟ ಇಲ್ಲ. ಇಷ್ಟ ಇಲ್ಲ. ಮೊದಲನೇ ರಾತ್ರಿನೇ ನಮ್ಮಿಬ್ಬರ ಪರಿಸ್ಥಿತಿ ಹೀಗಿದೆ ಅಂದ್ರೆ ಇನ್ ಮುಂದೆ ಜೀವನ ಹೇಗಿರುತ್ತೆ? ನೋಡು, ಕಿರ್ಚ್ಬೇಡ, ದಯವಿಟ್ಟು ಕಿರ್ಚ್ಬೇಡ ಪವಿ, ಎಲ್ರಿಗೂ ಕೇಳಿಸ್ಬಿಡುತ್ತೆ. ಆಯ್ತು ಕಣೋ, ಕಿರ್ಚಲ್ಲ. ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಬಿಟ್ಬಿಡೋ. ಪವಿ, ಇಷ್ಟ ಇಲ್ಲ ಅಂದ್ರೆ ಹೆಂಡತಿ ಆದ್ರೆ ನಾನು ಮುಟ್ಟಲ್ಲ ಕಣೆ. ನಾನು ಮನುಷ್ಯ, ಮೃಗ ಅಲ್ಲ. ತಾತ ಆಸೆ ಪಟ್ರು, ನೀನೀ ಮದುವೆಗೆ ಒಪ್ಕೊಂಡೆ ಅಂತ ನಾನು ಈ ಮದುವೆಗೆ ಒಪ್ಕೊಂಡೆ ಪವಿ. ಇಲ್ಲ, ಖಂಡಿತವಾಗೂ ನಾನು ಈ ಮದುವೆಗೆ ಒಪ್ಕೋತಾ ಇರ್ಲಿಲ್ಲ. ಸಾರಿ ಕಣೋ. ಸಾರಿ ಏನಕ್ಕೆ? ಗೊತ್ತಿದ್ದು ತುಳಿದ್ರು ಗೊತ್ತಿಲ್ಲದೆ ತುಳಿದ್ರು ಸಾಯೋತಿರುವೇನೆ. ನನಗೆ ನೀನ್ ಈ ಮದುವೆ ಇಷ್ಟ ಅಲ್ಲ ಅಂದಿದ್ರು ನಾನು ಒಪ್ಕೊಂಡ್ಬಿಡ್ತಾ ಇದ್ದೆ. ನಾನಿಷ್ಟ ಅಲ್ಲ ಅಂದ್ಯಲ್ಲ, ಅದೇ ಸ್ವಲ್ಪ ಕಷ್ಟ ಆಗ್ತದೆ. ಇರ್ಲಿ, ಜೊತೆ ಖುಷಿಯಾಗಿ ಬಾಳಕ್ಕೆ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಪವಿ. ಆದ್ರೆ ನೀನ್ ಅನ್ಕೊಂಡಿರೋ ತರ ಬಾಳಕ್ಕೆ ಡಿವೋರ್ಸ್ ಬೇಕೇ ಬೇಕು. ಅದನ್ನ ನಾನು ನೋಡ್ಕೋತೀನಿ. ಥ್ಯಾಂಕ್ಸ್ ದೇವ್. ಆದ್ರೆ ಒಂದು ವಿಷಯ, ಈ ವಿಚಾರ ಯಾರಿಗೂ, ತಾತನ್ಗೆ, ಮನೆಯವ್ರಿಗೆ ಯಾರಿಗೂ ಗೊತ್ತಾಗ್ಬಾರ್ದು. ಸರಿನಾ? ಇನ್ನೊಂದು ಕಂಡೀಷನ್, ನೀನ್ ಇದನ್ನೆಲ್ಲ ಮರ್ತು ಮತ್ತೆ ನನ್ನ ಫ್ರೆಂಡ್ ಆಗಿ ನನ್ನ ಜೊತೆ ಕ್ಲೋಸ್ ಆಗಿರ್ಬೇಕು. ಆಗ್ಲಿ ನಾನು ನೀನಾಗಿ ನಿನಗಿಷ್ಟ ಆಗೋ ತರ ಇರಕ್ ಪ್ರಯತ್ನ ಪಟ್ಟು ನಿನ್ ಕನ್ಸನ್ನ ಪೂರೈಸಕ್ಕಾಗೋದು. ಸರಿ, ಹೋಗು ಮಲ್ಕೋ. ದೇವ್, ನಾನ್ ಕೆಳಗೆ ಮಲಗ್ತೀನಿ. ಈಗ್ಲಾದ್ರೂ ನನ್ನ ಮಾತು ಕೇಳ್ತೀಯೋ ಅಲ್ವೋ? ಹೋಗು. ಮಲ್ಕೋ. ದೇವ್, ದೇವ್, ಇವತ್ತಾದ್ರೂ ಖಂಡಿತ ಸಿಗತ್ತೆ ತಾನೆ? ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅಪ್ಲೈ ಮಾಡಿದೀವಲ್ಲ, ಸಿಗುತ್ತೆ ಬಿಡು. ಬಾ. ದೇವ್, ಏನಿವತ್ತು
ಇವತ್ ಇಷ್ಟೊಂದ್ ಜನ ಎಲ್ಲ ಡಿವೋರ್ಸ್ಗಾ? ಇಲ್ಲ, ಯಾರ್ದೋ ಮದ್ವೆ ಅಂತೆ, ಊಟ ಮಾಡಕ್ ಬಂದಿದ್ದಾರೆ. ದೇವ್, ತಮಾಷೆ ಮಾಡ್ಬೇಡ್ವೋ? ಮತ್ ಕೋರ್ಟಿಗೆ ಏನಕ್ಕೆ ಬರ್ತಾರೆ? ಇಷ್ಟು ಜನಕ್ಕೆ ಒಟ್ಟಿಗೆ ಸಿಗತ್ತಾ? ಪವಿ, ನಮ್ ದೇಶದಲ್ಲಿ ಸಾಮೂಹಿಕ ವಿವಾಹ ಇದೆ, ಸಾಮೂಹಿಕ ವಿಚ್ಛೇದನ ಇಲ್ಲ. ದೇವ್, ನಮಗ್ ಸಿಗುತ್ತೆ ತಾನೆ? 100% ಸಿಗುತ್ತೆ. ಯಾಕೆ ಟೆನ್ಷನ್ ಮಾಡ್ಕೋತ್ಯಾ? ಬಾ ಕೂತ್ಕೋ. ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಡೈವರ್ಸ್ ಕೊಡ್ತೀನಿ ಅಷ್ಟೇ. ಆಗಲ್ಲ ಅಂದ್ರೆ ಏನಯ್ಯ? ನಾನು ನೋಡ್ಕೊಳಕ್ಕಾಗುತ್ತೆ? ಅವೆಲ್ಲ ನನಗೆ ಗೊತ್ತಿಲ್ಲ. ನೀನು ಬೇಡ, ನಿನ್ ಮಗುನು ಬೇಡ. ದೇವ್, ಅವ್ರು ಯಾಕೆ ಜಗಳ ಆಡ್ತಿದ್ದಾರೆ? ಅವ್ರು ಜಗಳ ಆಡ್ತಿರೋದಕ್ಕೆ ಇಲ್ಲಿ ಬಂದಿರೋದು. ಕ್ಲೈಮ್ಯಾಕ್ಸ್ ಫೈಟ್. ಕ್ಲೈಮ್ಯಾಕ್ಸ್ ಫೈಟಾ? ಡಿವೋರ್ಸ್ ಆದ್ಮೇಲೆ ಜಗಳ ಆಡಕ್ಕಾಗಲ್ವಲ್ಲ, ಅದಕ್ಕೆ ಪಾಪ ಕೋಟ ಮುಗಿಸ್ಕೋತಾ ಇದಾರೆ. ಓ, ಬಟ್ ನಾವ್ ಫೈಟ್ ಮಾಡ್ಲೇ ಇಲ್ಲ. ಈಗೇನು, ನಾವ್ ಫೈಟ್ ಮಾಡ್ಬೇಕು. ಬಾ. ಬಾ. ಇವ್ರಿಗೆ ವಿಚ್ಛೇದನ ಕೊಟ್ಟರು ಜಗಳ ನಿಲ್ಸಲ್ಲ. ಅದರಲ್ಲೂ ಹೆಣ್ಣು ಮಗು ಬೇರೆ, ಅದರ ಭವಿಷ್ಯನೇ ಹಾಳಾಗುತ್ತೆ. ಹೌದು ಸರ್. ಲವರ್ಸ್ ಏನ್ರಿ ಈ ಕೋರ್ಟಲ್ ಕೆಲಸ? ಗಂಡ ಹೆಂಡತಿ ತರ ಕಾಣ್ತಾರೆ ಸರ್. ಈ ಜೋಡಿನಾದ್ರೂ ಹೀಗೆ 100 ವರ್ಷ ಸಂತೋಷವಾಗಿ ಮಾಡಿ. ಸ್ವಾಮಿ, ಇದು 6 ತಿಂಗಳ ಹಿಂದೆ ನನ್ನ ಕ್ಲೈಂಟ್ಸ್ ಡಿವೋರ್ಸ್ಗೆ ಅಪ್ಲೈ ಮಾಡಿದಂತ ಅರ್ಜಿ. 6 ತಿಂಗಳಿಂದ ನ್ಯಾಯಾಲಯದ ಪರವಾಗಿ ಇವರಿಬ್ಬರನ್ನು ಒಂದು ಮಾಡೋದಕ್ಕೆ ಪಟ್ಟಂತ ಎಲ್ಲಾ ಪ್ರಯತ್ನಗಳು ವಿಫಲವಾಗಿವೆ. ಆದ ಕಾರಣ ಇವರಿಬ್ಬರಿಗೂ ವಿಚ್ಛೇದನ ನೀಡಬೇಕೆಂದು ನ್ಯಾಯಾಲಯವನ್ನು ಕೋರುತ್ತೇವೆ. ದೇವ್, 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 ಪವಿತ್ರ, ಪವಿತ್ರ, ಪವಿತ್ರ. ರೀ ದೇವ್, ಬನ್ನಿ ಇಲ್ಲಿ ನಿಂತ್ಕೊಳ್ಳಿ. ಅವಿ, ಕೈ ಕಟ್ಟು, ಕೈ ಕಟ್ಟು. ಏನಮ್ಮ, ಏನ್ರಿ ನೀವಿಬ್ರು ಸ್ವಇಚ್ಛೆಯಿಂದ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದೀರಾ? ಹೌದು ಇವರನ್ನ. ಇದರಲ್ಲಿ ಇರೋದೆಲ್ಲ ಸತ್ಯ ಅಂತ ನೀವಿಬ್ರು ಒಪ್ಕೋತೀರಾ? ಹಾ 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 ಹಾ. ವಿಚ್ಛೇದನ ತಗೊಂಡ ಮೇಲೆ ಸಮಾಜದಲ್ಲಾಗೋ ಅವಮಾನ ಎದುರಿಸೋ ಧೈರ್ಯ ನಿಮಗಿದ್ಯಾ? ಇದರಲ್ಲಿ ಅವಮಾನ ಏನ್ ಬಂತು ಯುವರ್ ಆನರ್, ಪರಿಸ್ಥಿತಿ ಅಷ್ಟೇ. ಏನಮ್ಮ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ? ಅರೇಂಜ್ಡ್ ಮ್ಯಾರೇಜ್. ಮದುವೆ ಮಾಡ್ಕೋಬೇಕಾದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮ 100 ಜನ ಸ್ನೇಹಿತರು ಬಂಧು ಬಳಗದ ಮುಂದೆ ಅದ್ದೂರಿಯಾಗಿ ಮದುವೆ ಮಾಡ್ಕೋತೀರ. ಈಗ ಡಿವೋರ್ಸ್ಗೆ ಅನಾಥರ ತರ ಇಬ್ರು ಬಂದಿದ್ದೀರಲ್ಲ, ಲೈಫಲ್ಲಿ ವಿಷನ್ನೇ ಇಲ್ಲ. ಸ್ವಇಚ್ಛೆಯಿಂದ ವಿಚ್ಛೇದನಕ್ಕೆ ನೀವಿಬ್ಬರು ಅರ್ಜಿ ಸಲ್ಲಿಸಿದ್ದು, ಇದರಲ್ಲಿ ಯಾರದೇ ಬಲವಂತ ಇಲ್ಲ ಎನ್ನುವುದು ಈ ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿದ್ದು, ನಿಮ್ಮ ವಿಚ್ಛೇದನವನ್ನ ಈ ನ್ಯಾಯಾಲಯ ಅಂಗೀಕರಿಸುತ್ತಿದೆ. ಪವಿ, ನೀನು ಹೋಗಿ ಗಾಡಿಯಲ್ಲಿ ಕೂತಿರು, ನಾನು ಬರ್ತೀನಿ. ಸರಿ ಸರ್, ಒಂದು ನಿಮಿಷ ಸರ್. ಏನ್ ದೇವ್? ಒಂದು ಸ್ಮಾಲ್ ರಿಕ್ವೆಸ್ಟ್. ಹೇಳಿ. ಇಬ್ರು ಡಿವೋರ್ಸ್ ಪೇಪರ್ಸು ನನ್ನ ಅಡ್ರೆಸ್ಗೆ ಕಳಿಸ್ಬಿಡ್ತೀರಾ? ಸರಿಯಪ್ಪ, ಕಳಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಹೀಗೆ ಡಿವೋರ್ಸ್ ಆದ್ಮೇಲೆ ಅವರಿಬ್ರು ಫ್ರೆಂಡ್ಸ್ ತರ ಇರೋದು. ಅಲ್ಲ, ಅವಳ ಆಸೆನ ಈಡೇರಿಸೋದಕ್ಕೆ ತನ್ನ ಜೀವನನೇ ಬಲಿ ಕೊಡ್ತಾ ಇರೋ ದೇವ್ ರಿಯಲಿ ಗ್ರೇಟ್. ಏನು ಅವನ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಗ್ತಿದ್ಯೋ? ಮರ್ಯಾದೆ ಜಾಸ್ತಿ ಆಗ್ತಿದೆ. ಅವರಿಬ್ರು ಮತ್ತೆ ಒಂದಾಗ್ಬೇಕು, ಸಂತೋಷವಾಗಿ ಸಂಸಾರ ಮಾಡ್ಬೇಕು. ಏನಮ್ಮ, ಯಾರನ್ನ ಸೇರಿಸಿ ಸಂಸಾರ ಮಾಡಿಸ್ಬೇಕು ಅಂತಿದ್ಯಾ? ಅದು ನೀನು ನೀನು ಪವಿ ಒಂದಾಗ್ಬೇಕು ಅಂತ. ನೋಡು, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅನ್ಕೊಂಡಿದ್ದೆ. ಯಾಕಂದ್ರೆ ಇದೊಂದು ಹೆಣ್ಣಿನ ಜೀವನದ ಪ್ರಶ್ನೆ. ತಿಂದು ಜಾಸ್ತಿ ಆಗಿ ನನ್ನ ಮಗ ನಿನ್ನ ಹತ್ರ ಎಲ್ಲ ಕುಕ್ಕಿದ್ದಾನೆ. ಇದೇನು ಇಲ್ಲಿಗೆ ಮರ್ತ್ಬಿಡು. ಹಾಗಲ್ಲ ದೇವ್, ನನ್ನ ಪರ್ಸನಲ್ ಲೈಫಲ್ಲಿ ಬೇರೆಯವ್ರ ತಲೆ ಹಾಕೋದು ನನಗಿಷ್ಟ ಇಲ್ಲ. ನಿನಗ್ ನಾನ್ ಬೇರೆಯವಳಿರ್ಬೋದು, ಆದ್ರೆ ನನಗ್ ನೀನ್ ಬೇರೆಯವನಲ್ಲ. ನಿಮ್ಮಿಬ್ರನ್ನೂ ಒಂದ್ ಮಾಡ್ತೀನಿ. ಈ ನಿನ್ ಕೋಪನೆ ಅವಳನ್ನ ಎಷ್ಟ್ ಇಷ್ಟಪಡ್ತೀಯ ಅಂತ ತೋರ್ಸುತ್ತೆ. ನಿಮ್ಮನ್ನ ಖಂಡಿತ ಒಂದ್ ಮಾಡ್ತೀನಿ. ಇದೇ ಕೊನೆ.
ಹೇಳೋ ಮಗ. ದೇವ್, ಒಂದ್ ಗುಡ್ ನ್ಯೂಸ್ ಇದೆ. ಏನಪ್ಪಾ ಅದು? ನಮ್ಮ ಆಫೀಸ್ ಅಲ್ಲಿ ಅನಲೈಸರ್ ಪೋಸ್ಟ್ ಗೆ ಇಂಟರ್ವ್ಯೂ ನಡೀತಾ ಇದೆ. ಸೆಲೆಕ್ಟ್ ಆದವರು ಟ್ರೈನಿಂಗ್ ಅಂತ ಕೆನಡಾಗೆ ಹೋಗ್ಬೋದು. ಅಂಡ್ ಗೆಸ್ ವಾಟ್, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅಲ್ಲಿನ ಟೀಮಲ್ಲೇ ಪ್ಲೇಸ್ಮೆಂಟು ಸಿಗುತ್ತೆ. ಪವಿಗ್ ಮಿಸ್ ಮಾಡದೆ ಬಂದು ಅಟೆಂಡ್ ಮಾಡಕ್ ಹೇಳು. ಹೇ ಮಗ, ಹೆಂಗಾದ್ರೂ ಸೆಲೆಕ್ಟ್ ಆಗೋ ತರ ಮಾಡೋ. ಅದು ನೀ ಹೇಳ್ಬೇಕೇನೋ. ನನ್ ಕಣ್ ಮುಂದೆ ಬರೋದಾಗ್ಲಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡೋದಾಗ್ಲಿ ಮಾಡ್ಬೇಡ. ಈ ವಿಷಯ ಹೇಳಲೇಬೇಕು. ಪವಿ, ಫೋನ್ ರಿಂಗ್ ಆಗ್ತಿದೆ, ತೆಗಿಯಮ್ಮ. ಓಕೆ ಮಾ. ಹಲೋ ಆಂಟಿ, ನಾನ್ ದೇವ್. ಸಾರಿ, ರಾಂಗ್ ನಂಬರ್. ಯಾರ್ದಮ್ಮ ಫೋನು? ರಾಂಗ್ ನಂಬರ್ ಅಮ್ಮ. ಆಂಟಿ. ಓ ಬಾಪ, ಎಷ್ಟ್ ದಿನ ಆಯ್ತು ನಿನ್ನ ನೋಡಿ. ಏನಪ್ಪ ದೇವ್, ನಮ್ ಮನೆ ದಾರಿ ಇವತ್ ನೆನ್ಪಾಯ್ತಾ ನಿನ್ಗೆ? ಎಲ್ಲ ಗೊತ್ತಿದ್ದು ಮತ್ತೆ ಕೇಳ್ತಿರಲ್ಲ ಆಂಟಿ. ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ದೆ, ರಾಂಗ್ ನಂಬರ್ ಅಂದ್ರಿ. ಓ ಇರ್ಲಿ, ನೀನ್ ಬಾ, ಕಾಫಿ ಇಲ್ಲ ಬೇಡ ಕೊಡ್ತೀನಿ. ಆಂಟಿ. ವಿಶ್ವ ಈಗ ಫೋನ್ ಮಾಡಿದ್ದ, ಅವ್ರ ಆಫೀಸಲ್ಲಿ ಜಾಬ್ ಓಪನಿಂಗ್ ಇದೆಯಂತೆ. ಪವಿನ್ ಹೇಗಾದ್ರೂ ಅಲ್ಲಿ ಕಳ್ಸಿ ಆಂಟಿ. ಅದೆಲ್ಲ ನೀನ್ ನನ್ನ ಹತ್ರ ಹೇಳಿದ್ರೆ ಮೇಲಿದ್ದಾಳೆ, ಹೋಗ್ ಹೇಳಿ ಕರ್ಕೊಂಡ್ ಹೋಗು. ಅಮ್ಮ ಅಮ್ಮ, ಯಾರ್ಯಾರನ್ನೋ ಮಾತಾಡ್ಸು ಅಂತ ಯಾಕೆ ಹೇಳ್ತೀಯಾ? ಇದು ನನ್ ಲೈಫ್. ಯಾರ್ಯಾರೋ ಇಂಟರ್ಫಿಯರ್ ಆಗೋದು ನನಗಿಷ್ಟ ಆಗಲ್ಲ. ಆಸ್ಕ್ ಹಿಮ್ ಟು ಗೋ. ಏ ಪವಿ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಸ್ವಲ್ಪ ಸುಮ್ನೆ ಇರು. ಇಲ್ಲಿ ಆಂಟಿ, ನಾನು ಬರ್ತೀನಿ. ಅಕಾರ್ಡಿಂಗ್ ಟು ದ ಕಂಪ್ನಿ. ಎಕ್ಸ್ಕ್ಯೂಸ್ ಮಿ. ಹಲೋ. ಎಸ್. ಪವಿತ್ರ ಅಂತ ಒಬ್ರು ಕ್ಯಾಂಡಿಡೇಟ್ ಹೇಳಿದ್ನಲ್ಲ, ಇವರೇ ಸರ್. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್. ಮೈ ರೆಸ್ಯೂಮೆ. ವಾಟ್ಸ್ ಯುವರ್ ನೇಮ್? ಪವಿತ್ರ. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು. I have also complete. ಸಾರಿ ಸರ್, ಎಕ್ಸ್ಕ್ಯೂಸ್ ಮಿ. ಯಾ. And ಏನೋ? ಹಲೋ ಮಗ, ನಾನು ಪವಿ ಬಂದ್ಲಾ? ಏನಾಯ್ತು? ಬಂದಿ ಹೇಳ್ಕಣೋ, ಇಂಟರ್ವ್ಯೂ ನಡೀತಾ ಇದೆ. ನೀ ಆಮೇಲೆ ಮಾಡು, ಓಕೆನಾ? ಬಾಯ್. Okay, you're shortlisted, and so Vishwa, sir, now you can arrange the appointment letter. Sure, sir. Okay, congrats. Thank you, sir. Good. Congrats. Thank you so much. All the best. Thank you. Oh my God, my dream has come true. Thank you so much, Vishwa. Thank you so much for this. ಥ್ಯಾಂಕ್ಸ್ ಏನಿದ್ರು ನೀನು ದೇವ್ಗೆ ಹೇಳ್ಬೇಕು. ನನ್ನ ಹತ್ರ ಅವನ ಹೆಸರು ಎತ್ಬೇಡ ವಿಶ್ವ. ಯಾಕೆ? ಅವನ ಫ್ರೆಂಡ್ ಅಂತ ನೋಡಿದ್ದಕ್ಕೆ ಸರಿಯಾದ ಗಿಫ್ಟ್ ಕೊಟ್ಟ. And his intentions were also not right. ಇಂಪಾಸಿಬಲ್. ಅವನು ನಿನ್ನ ಕೆಟ್ಟ ರೀತಿಯಲ್ಲಿ ನೋಡಿದ್ನ? ಚಾನ್ಸೇ ಇಲ್ಲ. ಯಾರು ಹೇಳಿದ್ದು? ಯಾಕೆ ಹೇಳ್ಬೇಕು? ನಾನೇ ಕೇಳಿಸ್ಕೊಂಡಿದ್ದು. ಏನಾಯ್ತು ಅಂತಾದ್ರೂ ಹೇಳ್ತೀಯಾ? ಹೇಳ್ತೀನಿ ವಿಶ್ವ. ನೀವೆಲ್ಲ ಹೇಳ್ದಾಗೆ ನನ್ಗೂ ಪವಿ ಮೇಲೆ ಲವ್ ಆಗಿದೆ ಅನ್ಸುತ್ತೆ ಕಣ್ರ. ಹಾಗಾದ್ರೆ ನಿಂಗ್ ಈ ತರ ಫ್ರೆಂಡ್ ಇದ್ದಾನೆ ಅಂತ ಹೆಮ್ಮೆ ಆಗ್ಬೇಕು. ಹಿಂಸೆ ಯಾಕಾಗ್ತಿದೆ? ನಿನ್ ಕಿವಿಗೇನ್ ಕೇಳಿಸ್ಬೇಕೋ ಅದ್ ಮಾತ್ರ ನಿನಗೆ ಕೇಳಿಸಿದೆ. ನಿನ್ ಹೃದಯಕ್ಕೇನ್ ಕೇಳಿಸ್ಬೇಕೋ ಅದ್ ಕೇಳಿಸೇ ಇಲ್ಲ. ನಾನು ನನ್ನ ಪವಿನ ಯಾವತ್ತೂ ಕೆಟ್ಟ ದೃಷ್ಟಿಯಿಂದ ನೋಡೇ ಇಲ್ಲ ಕಣ್ರ. ನಾವು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ಒಳ್ಳೆ ಫ್ರೆಂಡ್ಸ್ ಆಗಿರ್ತೀವಿ. ಈಗ ಗೊತ್ತಾಯ್ತಾ ಅವ್ನ್ ಮನ್ಸಲ್ಲಿ ನಿಂಗೆ ಎಂತ ಸ್ಥಾನ ಕೊಟ್ಟಿದ್ದಾನೆ ಅಂತ? ಪ್ರೀತಿಯಿಂದ ಪಡ್ಕೋಬೇಕಾದ ಪವಿತ್ರನ ಸ್ನೇಹದಿಂದ ಪಡ್ಕೊಂಡೆ ಅಂತ ಖುಷಿಯಾಗಿದ್ದಾನೆ. ಅವನಂತ ಫ್ರೆಂಡ್ನ ಕಳ್ಕೊಂಡ್ರೆ ಲಾಸ್ ಅವನ್ಗಲ್ಲ, ನಿನಗೆ.
ನೋಡ್ಬೇಕು. ಎಲ್ಲಿರ್ತಾನೆ? ಮನೇಲಿದ್ದಾನೆ. ಈಗ ತಾನೇ ಫೋನ್ ಮಾಡಿದ್ದ, ಏನಾಯ್ತು ಅಂತ. ಏನಿದು ಪವಿ? ನನ್ನ ಮಾತು ಕೇಳು ಪವಿ, ನನ್ನ ನೋಡು ಪವಿ, ಅಳ್ಬೇಡ ಪವಿ. ಪವಿ ಪವಿ ಇಲ್ಲಿ ನೋಡು, ಏನಿದು? ದೇವ್, ಸಾರಿ, ಐ ಆಮ್ ಸೋ ಸಾರಿ. ನಮ್ಮಿಬ್ರ ಮಧ್ಯೆ ಸಾರಿ ಯಾಕೆ ಪವಿ? ಇರ್ಲಿ. ಹೇಯ್, ನಿನ್ ಇಂಟರ್ವ್ಯೂ ಏನಾಯ್ತು? ಯಾರೇ ತಪ್ಪು ಮಾಡಿದ್ರು ನಿನಗೆ ಯಾಕೆ ಶಿಕ್ಷೆ ಆಗತ್? ಅದನ್ನ ಶಿಕ್ಷೆ ಕೊಡೋರ್ನೇ ಕೇಳ್ಬೇಕು. ನಿನಗೊಂದು ವಿಷಯ ಹೇಳ್ತೀನಿ ಪವಿ, ನಮಗ್ ಹತ್ರ ಇರೋರ್ ಮೇಲೆ ಅನುಮಾನ ಪಡಬಾರ್ದು. ಅನುಮಾನ ಪಟ್ರೆ ಅವ್ರನ್ನ ಹತ್ರ ಇಟ್ಕೋಬಾರ್ದು. ಸಾರಿ ಕಣೋ, ಇನ್ನು ಕೋಪನ? ನೀನ್ ಇಂಟರ್ವ್ಯೂ ಏನಾಯ್ತು ಅಂತ ಹೇಳಿಲ್ಲ ಅಂದ್ರೆ ನನಗೆ ಕೋಪ ಬರುತ್ತೆ. ಸೆಲೆಕ್ಟೆಡ್. ಅಬ್ಬಾ, ಬೆಳಗ್ಗೆಯಿಂದ ಇದೇ ಯೋಚನೆ ಮಾಡ್ತಿದ್ದೆ. ಸದ್ಯ ಆಯ್ತಲ್ಲ. ಹೇ, ಈ ವಿಷಯ ಅಪ್ಪ ಅಮ್ಮನ್ಗೆ ಹೇಳಿದ್ಯಾ? ಇನ್ನೂ ಇಲ್ಲ. ನಿನ್ ಫೋನ್ ಕೊಡು. ಇಂಥ ವಿಷಯ ಯಾರಾದ್ರೂ ಫೋನಲ್ಲಿ ಹೇಳ್ತಾರ? ನೇರವಾಗಿ ಹೋಗಿ ಹೇಳು, ಸಂತೋಷ ಪಡ್ತಾರೆ. ಸರಿ ಬಾ. ದೇವ್ 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 ನಿಂತ್ಕೊಳ್ಳೋ. ಏನೋ ಸೆಕೆಂಡ್ ರೌಂಡ್ ಜಾಗಿಂಗ್ ಮುಗಿತಾ? ಆಯ್ತು ಕಣ. ಏನ್ ಪವಿ ಬಂದಂಗಿತ್ತು? ಕಣ, ಈಗೆಲ್ಲ ಸರಿ ಹೋಯ್ತು. ಏ ಮಗ, ಇನ್ನೊಂದು ಗುಡ್ ನ್ಯೂಸ್. ಪವಿ ಕೆಲ್ಸ ಸಿಕ್ತು. ಇನ್ನೇನ್ ವೀಸಾ ಬರ್ತಿದಂಗೆ ಕೆನಡಾಗ ಹೋಗ್ತಾಳೆ. ಏಯ್, ನಮ್ಮ ಹುಡುಗಿನ ಸ್ಟೇಟ್ ಟೀಮಿಗೆ ಸೆಲೆಕ್ಟ್ ಆದ್ಲಪ್ಪ. ಹೌದಾ? ಲವ್, ಪಾಪ ಕಣೋ, ಅವತ್ತು ತುಂಬಾ ಒರಟಾಗಿ ಮಾತಾಡಿ ಅವಳ ಮನ್ಸಿಗೆ ಬೇಜಾರ್ ಮಾಡ್ಬಿಟ್ಟೆ. ಈಗ ಎಲ್ಲಿದ್ದಾಳೆ? ಈಗ ತಾನೇ ಗ್ರೌಂಡ್ಗೆ ಹೋದ್ಲು. ಸರಿ, ಆಮೇಲೆ ಆಚೆ ಹೋಗ್ಬೇಕಾರೆ ಮಾತಾಡ್ಸ್ಕೊಂಡು ಹೋಗ್ತೀನಿ. ಬಾ. ಮಾಡಿದ್ಯಲ್ಲ, ಇಷ್ಟು ಸಾಲ. ಆಮೇಲೆ ಸಿಗ್ತೀವಿ. ಓಕೆ, ಬಾಯ್. ಹಾಯ್ ದೇವ್. ದೇವ್, ಕಂಗ್ರ್ಯಾಚುಲೇಷನ್ಸ್ ಕಣೆ. ಥ್ಯಾಂಕ್ ಯು. ಇನ್ಮೇಲೆ ನೀನ್ ಇನ್ನೂ ಚೆನ್ನಾಗಿ ಆಡ್ಬೇಕು. ಅವಕಾಶ ಸಿಕ್ಕಿದಾಗ ಸಾಧನೆಗಳನ್ನ ಮಾಡ್ಕೊಂಡ್ಬಿಡ್ಬೇಕು. ಹೌದು, ನಿಮ್ ಕೋಚ್ ಏನ್ ಪ್ರಾಬ್ಲಮ್ ಇಲ್ಲ ತಾನೇ ಈಗ? ಇಲ್ಲ ದೇವ್, ನಾವೇ ಹೊಡೆದಿದ್ದು ಅಂತ ಅವನು ಗೊತ್ತೇ ಆಗ್ಲಿಲ್ಲ. ಹೇಯ್, ಮೆತ್ತಿಗೆ ಮಾತಾಡೆ, ಯಾರಾದ್ರೂ ಕೇಳಿಸ್ಕೊಂಡ್ರೆ? ಸಾರಿ. ಸರಿ, ಯು ಕ್ಯಾರಿ ಆನ್. ನಾನು ಆಮೇಲೆ ಸಿಗ್ತೇನೆ. ಓಕೆ, ಬಾಯ್. ಸೊ ನನಗೆ ಹೊಡ್ಸಿದ್ದು ನೀನು. ಎಷ್ಟೇ ಧೈರ್ಯ ನಿನಗೆ? ಸರ್, ಅದು ನಾನಲ್ಲ. ನೀನ್ ಅವನ ಹತ್ರ ಮಾತಾಡ್ತಿದ್ದನ್ನ ನಾನೇ ಕೇಳಿಸ್ಕೊಂಡೆ. ನೋ ಸರ್, ಸರ್ ನಾನಲ್ಲಿ ಏನಾಗ್ತಿತ್ತು ಅಂತ ನೋಡ್ತಿದ್ದೆ ಅಷ್ಟೇ ಸರ್. ಇಷ್ಟು ದಿನ ಫೀಲ್ಡ್ ಅಲ್ಲಿ ಆಟ ಹೆಂಗಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೆ. ಫಾರ್ ಎ ಚೇಂಜ್ ಇವತ್ತು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಆಟ ಹೆಂಗಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಬಾಯ್ಸ್,
ಏಯ್, ಹೆಂಡತಿ ಆದ್ರೂ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಮುಟ್ಬಾರ್ದು. ಅದು ಗಂಡಸ್ತನ ಅಂದ್ರೆ. ಅವಳು ಅವತ್ತೊಬ್ಬ ಸಾಮಾನ್ಯ ಹುಡುಗಿ, ಇವತ್ತು 6 ಕೋಟಿ ಕನ್ನಡಿಗರ ಆಸ್ತಿ. ಒಂದ್ ಕಂಪ್ಲೇಂಟ್ ಕೊಟ್ರೆ ಆಟದ ಮೈದಾನದಲ್ಲಿ ಇರ್ಬೇಕಾಗಿರೋ ನೀನು ಅಂಡಮಾನ್ ಜೈಲಲ್ಲಿ ಇರ್ಬೇಕಾಗತ್ತೆ. ಹುಷಾರ್. Hello? Can I speak to Miss Pavitra? Yes? We are calling from Neosis Analysis. Your visa and passport are ready. So get ready to fly for Canada day after tomorrow. Thank you so much. ಏನಾಯ್ತಮ್ಮ? ಅದೇನ್ ಹೇಳು, ನಾವು ಖುಷಿ ಪಡ್ತೀವಿ. In 2 days ಅಲ್ಲಿ ಕ್ಯಾನಡಾಗೆ ಹೋಗ್ತಿದ್ದೀನಿ. ಹೌದಾ? ತಾನೇ ಆಫೀಸ್ ಇಂದ ಫೋನ್ ಬಂದಿತ್ತು. All formalities are done. Yes. ಗ್ರೇಟ್. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಮ್ಮ. ನಿನ್ನ ಆಸೆ ಕನಸು ಈಡೇರೋ ಸಮಯ ಈಗಲಾದ್ರೂ ಬಂತಲ್ಲಮ್ಮ, ನನಗೆ ಅಷ್ಟೇ ಸಾಕು. Thank you ಅಪ್ಪ. ಪವಿ, ಮೊದ್ಲು ಈ ವಿಷಯನ ದೇವ್ಗೆ ಫೋನ್ ಮಾಡಿ ಹೇಳು. ಹಾ ಹೌದಮ್ಮ. ಬೇಡಪ್ಪ, ಈ ವಿಷಯನ ನಾನ್ ನೇರವಾಗಿ ಹೇಳ್ಬೇಕು. ನಾನ್ ಕ್ಯಾನಡಾಗ್ ಹೋಗ್ತಿದ್ದೀನಿ ಅಂದಾಗ ದೇವ್ ರಿಯಾಕ್ಷನ್ ನೋಡ್ಬೇಕು. ಓಕೆ, ಐ ಆಮ್ ಗೆಟಿಂಗ್ ಲೇಟ್. ಬಾಯ್. ನಿಮ್ಗೊಂದು ಹ್ಯಾಪಿ ನ್ಯೂಸ್. ಏನು? ಐ ಗಾಟ್ ಮೈ ವೀಸಾ ಅಂಡ್ ಟಿಕೆಟ್ಸ್. ನಾನ್ ನಾಡಿದ್ದು ಕ್ಯಾನಡಾಗ್ ಹೋಗ್ತಾ ಇದ್ದೀನಿ. ಸೂಪರ್ ಪವಿ. ಕೊನೆಗೂ ನಿನ್ನ ಆಸೆ ನೆರವೇರ್ತಲ್ಲ, ಸಾಕು. ಥ್ಯಾಂಕ್ ಯು ಸೋ ಮಚ್. ಈ ವಿಷಯನ ಫಸ್ಟ್ ನಾನೇ ನಿನಗೆ ಪರ್ಸನಲ್ ಆಗಿ ಹೇಳ್ಬೇಕು ಅಂತ ಬಂದಿದ್ದೀನಿ. ಅರ್ಜೆಂಟ್ ಆಗಿ ಶಾಪಿಂಗ್ ಮಾಡ್ಬೇಕು. ಫುಲ್ ಡೇ ನನ್ ಜೊತೆ ನೀನಿರ್ಬೇಕು, ಗೊತ್ತಾಯ್ತಾ? ಗೋ ಗೆಟ್ ರೆಡಿ. ಓಕೆ ಓಕೆ ಓಕೆ. ಪವಿ, ಇದೇ ಖುಷಿಲಿ ನಮ್ಗೆ ಏನು ಇಲ್ವಾ? ನಾನ್ ಹೋಗ್ತಿರೋದು ನಿನಗ್ ಸಂತೋಷನಾ? ಹೋಗ್ಲಿ, ದುಃಖಕ್ಕಾದ್ರೂ ಏನು ಇಲ್ವಾ? ದುಃಖಕ್ಕೂ ಇಲ್ಲ, ಸುಖಕ್ಕೂ ಇಲ್ವಾ? ತಗೋ. ಇನ್ನೇನ್ ಮರ್ತಿಲ್ಲ ತಾನೆ? ನಾಳೆ ಮತ್ತೆ ಹೋಗಕ್ಕಾಗಲ್ಲ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡೇ ಬಂದಿದ್ಯಾ? ದೇವ್ ಹೆಲ್ಪ್ ಮಾಡಿದ್ದಕ್ಕೆ ಇದೊಂದ್ ಕೆಲ್ಸ ಆಯ್ತು ನೋಡು. ಇದೊಂದೇ ಕೆಲ್ಸನಮ್ಮ? ಇಲ್ಲಮ್ಮ, ನನ್ ಎಲ್ಲಾ ಕನಸು ನನಸಾಗಿರೋದಕ್ಕೂ ಇವನೇ ಕಾರಣ. ಇಂಟರ್ವ್ಯೂ ಇದೆ ಅಂತ ಫೋನ್ ಮಾಡಿದ್ದು ವಿಶ್ವ, ಅದನ್ನ ಪಾಸ್ ಮಾಡಿದ್ ನೀನು. ಇದ್ರಲ್ಲಿ ನಂದೇನೆ ಇದೆ. ಆದ್ರೂ ದೇವ್, ಪವಿಗ್ ನೀನಿಲ್ಲ. ಮಾತಾಡೋದಕ್ಕೆ ಟೈಮ್ ಇಲ್ಲ. ಅಪ್ಪ ಎಲ್ಲಿ? ಇಲ್ಲೇ ಇದ್ದೀನಮ್ಮ. ಏನು ಹಾಯ್ ದೇವ್, ಏನ್ ಬ್ಯಾಗೇಜ್ ಬಾಯಾ? ಅಪ್ಪ, ಪೇಪರ್ಸ್ ಎಲ್ಲ ರೆಡಿನಾ? ಎಲ್ಲ ರೆಡಿ ಮಾಡಿದ್ದೀನಮ್ಮ. ಅಮ್ಮ, ಇದನ್ನ ಪ್ಯಾಕ್ ಮಾಡ್ಬಿಡು ಅಂಡ್ ಕಾಸ್ಮೆಟಿಕ್ಸ್ ಸೆಪರೇಟ್ ಆಗಿಡು. ಆಯ್ತಮ್ಮ. ದೇವ್, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಓಕೆ? ಹಾ ಸರಿ, ನಾನು ಆಂಟಿ ಹೆಲ್ಪ್ ಮಾಡ್ತಿರ್ತೀನಿ. ಹಾ. ದೇವ್, ಅವತ್ತು ಮದುವೆನೋ ಬಂಧನ ಬಿಡಿಸ್ಕೊಂಡ್ಲು, ಇವತ್ತು ಸಂಬಂಧಗಳನ್ನ ಬಿಡಿಸ್ಕೊಂಡು ಹೋಗ್ತಾ ಇದ್ದಾಳೆ. ಅವಳ ಹಠದ ಮುಂದೆ ನಮ್ ಎಲ್ಲಾ ಪ್ರಯತ್ನಗಳು ಸೋತ್ ಹೋದ್ವು. ದೇವ್, ನೀನಾದ್ರೂ. ಆಂಟಿ, ಅದು ನಾನು ಹೇಳೋದು ಹೇಗೆ ಹೌದು ಸರಿ? ದೇವ್,
ನೀನೇ ಮಾತಾಡ್ಬೇಕು. ನೀನ್ ಅಮ್ಮ, ಮಾತಾಡ ಅಂತ ಹೇಳಿದ್ರೆ ಅಲ್ಲ ಆಂಟಿ. ನಾಳೆ ಏರ್ಪೋರ್ಟ್ಗೆ ಬೇಗ ಹೊರಟ್ಬಿಡಿ ಅಂಕಲ್. ದೇವ್ ಲೆಟ್ಸ್ ಗೋ. ಎಲ್ಲಿಗೆ? ಅಪ್ಪ, ದೇವ್ ಜೊತೆ ನಂಗೆ ಕೆಲ್ಸ ಇದೆ, ನಾ ಹೋಗ್ ಬರ್ತೀನಿ. ಹೋಗಿದ್ಬಮ್ಮ. ನಡಿ. ಹಾ. ದೇವ್ ದೇವ್ ದೇವ್, ಒಂದ್ ಇಂಪಾರ್ಟೆಂಟ್ ಕೆಲ್ಸ ಮರ್ತಿದ್ಯಾ? ನಾನಾ? ಏನು? ಬಾ ಹೇಳ್ತೀನಿ. ಏ ಪವಿ, ಗಾಡಿ ಕೀ ಕೊಡು, ನಾನು ಓಡಿಸ್ತೀನಿ. ಓಕೆ. ಇವರಿಬ್ರು ಹೀಗೆ ಇದ್ರೆ ಎಷ್ಟ್ ಚೆನ್ನಾಗಿರತ್ತಲ್ವೇನ್ರಿ? ಹೌದು ಕಣೆ, ಇವಳಲ್ಲಿ ಏನೋ ಬದಲಾವಣೆ ಕಾಣಿಸ್ತಾ ಇದೆ. ಇವಳು ನಮ್ಮನ್ನಾಗ್ಲಿ ದೇವನಾಗ್ಲಿ ಬಿಟ್ಟು ಹೋಗಲ್ಲ ಅನ್ಸುತ್ತಲ್ವಾ? ಫ್ರೆಂಡ್ಸ್, ಪವಿ ಕೆನಡಾಗ ಹೋಗೋ ಖುಷಿಲಿ ನನ್ ಖರ್ಚಲ್ಲಿ ಇವತ್ತು ಹೆವಿ ಪಾರ್ಟಿ. ಪಾಪ ಇಂಪಾರ್ಟೆಂಟ್ ಕೆಲಸ ಅನ್ಕೊಂಡು ಸ್ಪಾನ್ಸರ್ ಆಗಿರೋದು ಇವಳು. ಅವ್ನಿಗೇನು ಚಪ್ಪಾಳೆ ಹೊಡಿತಾ ಇದೀರಾ? ಅನ್ಕೊಂಡೆ ಸ್ಪಾನ್ಸರ್ ಯಾರಾದ್ರೂ ಇರ್ಲಪ್ಪ, ಸೆಲೆಬ್ರೇಷನ್ ಅಮುತ್ತಾನೆ. ಒಪ್ಕೊಂಡೆ. ನಿನ್ ಪ್ರಯಾಣ ಸುಖಕರವಾಗಿರ್ಲಿ. ಹೇ ಪವಿ, ವಿಶ್ ಯು ಗುಡ್ ಲಕ್. ಥ್ಯಾಂಕ್ಸ್. ಅಪ್ಪ, ಸ್ಪಾನ್ಸರ್ ಯಾರು ಆಗ್ಲಿ ಡ್ರಿಂಕ್ ಹಾಕೋ, ಪಾರ್ಟಿ ಮುಂದುವರ್ಸೋಣ. ಹಾಕೋ. ಬೇಡ, ಸುಮ್ಮನೆ. ನಿನಗೆ ಬರೀ ಪೆಪ್ಸಿ. ಪೆಪ್ಸಿ? ನೋ ವೇ, ಐ ವಾಂಟ್ ಬಿಯರ್. ಬಿಯರ್, ದಟ್ಸ್ ಇಟ್. ಓಕೆ. ಅಮೇಜಿಂಗ್. ಜಾಸ್ತಿ ಹಾಕ್ಬಿಡಿ ಆ ಕಡೆ. ಕೂತ್ಕೊಂಡ್ರೆ ಸಾಕು, ಕುಡಿತಾನೆ ಇರ್ತಾನೆ. ಕುಡಿದು ಸಾಯಿ. ಬಾಯಕಲಿ. ಪವಿ, ಏನೇ ಇಲ್ಲಿ ಬಂದು ಒಬ್ಳೆ ಕೂತಿದ್ಯಾ? ಏನೇ ಹಾಗೆ ನೋಡ್ತಿದ್ಯಾ? ಅಲ್ಲಿ ನೋಡು, ಕೊನೆವರೆಗೂ ನಾವು ಮಕ್ಕಳಾಗೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಲ್ವಾ? ಆದ್ರೆ ಈಗೇನಕ್ಕೆ ವಿಷಯ ಮಾತಾಡ್ತಿದ್ಯಾ? ಹೌದು, ಈಗ ಮಾತಾಡೋ ವಿಷಯ ಅಲ್ಲ ಇದು. ಆವತ್ತೇ ನಮ್ಮಮ್ಮನ್ನ ಕೇಳಬೇಕಿತ್ತು, ನಿನಗ್ ಸಾಯ್ತಾ ಇರೋರ್ ಮುಖ್ಯನಾ, ಬದುಕ್ಬೇಕಾಗಿರೋರ್ ಮುಖ್ಯನಾ ಅಂತ. ಈಗ ತುಂಬಾ ಲೇಟ್ ಆಯ್ತು. ಅನ್ಯಾಯವಾಗಿ ನಿನ್ ಲೈಫನ್ ಹಾಳು ಮಾಡ್ಬಿಟ್ಟೆ. ಪವಿ, ಕಣ್ಮುಚ್ಕೋ. ಯಾಕೆ? ಕಣ್ಮುಚ್ಕೋ ಹೇಳ್ತೀನಿ. ಮನಸ್ಸನ್ನ ಹಗುರ ಮಾಡ್ಕೋ ಪವಿ. ಇದುವರೆಗೂ ನಿನ್ ಜೀವನದಲ್ಲಿ ನಡೆದಿರೋ ಎಲ್ಲಾ ಕೆಟ್ಟ ಘಟನೆಗಳನ್ನೂ ಮರ್ತು ಹೋಗು. ಈಗ ತಾನೇ ಜಗತ್ತಿನ ನೋಡ್ತಾ ಇರೋ ಒಂದು ಪುಟ್ಟ ಮಗು ತರ ಕಣ್ಬಿಡು. ಥ್ಯಾಂಕ್ ಯು. ಸರಿ, ಬಾ. ದೇವ್, ನಿನ್ ಕಥೆಯಲ್ಲಿ ಕ್ಲೈಮ್ಯಾಕ್ಸ್ ಸಾಂಗ್ ಬರುತ್ತಲ್ಲ, ಅದನ್ ಒಂದ್ಸಲ ನನಗೋಸ್ಕರ ಹಾಡ್ತೀಯಾ ಪ್ಲೀಸ್? ನಾಣಿ, ನಾಣಿ, ದೇವಲ್ಲಿ ಇಲ್ಲೇ ಎಲ್ಲಾದ್ರೂ ಡ್ಯಾನ್ಸ್ ಆಡ್ತಾ ಇರ್ತಾವ, ನೋಡೋಗು. ನೋಡ್ದೆ, ಕಾಣ್ತಾ ಇಲ್ಲ. ಅವ್ರ ಅಪ್ಪನ್ಗೆ ಏನಾದ್ರೂ ಲೆಟರ್ ಬರೆಯಕ್ ಹೋಗಿರ್ತಾನೆ, ನೋಡೋಗು. ಅಪ್ಪನ್ಗೆ ಲೆಟರ್? ಪವಿ ಆಸೆ ಪಟ್ಟ ಹಾಗೆ ನಾಳೆ ಕೆನಡಾಗ ಹೋಗ್ತಿದ್ದಾಳಪ್ಪ. ನಿಮ್ಮ ಆಶೀರ್ವಾದ ಅವಳ ಮೇಲೆ ಇರಲಿ. ಪವಿ, ಏನು ಇದು? ಪವಿ, ಪವಿ ನನ್ನನ್ನ 3 ತಿಂಗಳಿಂದ ಮಾತಾಡಿಸ್ತಲ್ಲಪ್ಪ. ಏನ್ ಕಾರಣ ಅಂತಾನು ಗೊತ್ತಿಲ್ಲ. ಮನಸ್ಸಿಗೆ ತುಂಬಾ ನೋವಾಗ್ತದೆ ಅಪ್ಪ. ಮೊದಲು ನೀವ್ ನನ್ನ ಒಂಟಿ ಮಾಡೋದ್ರಿ, ಈಗ ಪವಿನೂ ನನ್ನ ದೂರ ಮಾಡಿದಾಳೆ. ನನಗೆ ಯಾಕಪ್ಪ ಹೀಗಾಗತ್ತೆ? ಎಲ್ಲರೂ ಚೆನ್ನಾಗಿರ್ಲಿ ಅಂತ ಆಸೆ ಪಡೋದೆ ನನ್ನ ತಪ್ಪ?
ನನಗೋಸ್ಕರ ನಿನ್ನ ಇಷ್ಟೊಂದು ಚೀಪ್ ಮಾಡ್ಕೊಂಡಿದ್ಯಾ? ಇದರಲ್ಲಿ ನೀನ್ ಗಂಡ್ಸೆ ಅಲ್ಲ ಅಂತಿದೆ. ಯಾಕೋ ಹೀಗ್ ಮಾಡ್ದೆ? ಡಿವೋರ್ಸ್ಗೆ ಬಲವತ್ ಕಾರಣ ಬೇಕಿತ್ತು ಪವಿ. ನೋಡ್ದ ಪವಿ, ಇವನ್ ಯಾವಾಗ್ಲೂ ಹಿಂಗೇನೆ. ಇವನ್ ಆತ್ಮತೃಪ್ತಿಗೋಸ್ಕರ ಲೆಟರ್ಗಳನ್ನ ಬರೆದು ಅವ್ರಪ್ಪ ಅವ್ರ ಅಮ್ಮನ ಫೋಟೋಗಳು ಮುಂದೆ ಇಡ್ತಿರ್ತಾನೆ. ನಿಲ್ಸು. ನನ್ನ ಕೈಲೇ ತಡ್ಕೊಳಕ್ಕಾಗ್ತಾ ಇಲ್ಲ. ಪ್ರತಿಯೊಂದು ಸೀನಲ್ಲೂ ಇಬ್ರು ಸೇರ್ತಾರೋ ಇಲ್ವೋ ಅನ್ನೋ ಒಂದು ಕ್ಯೂರಿಯಾಸಿಟಿನ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ಯಾ ಅಂದ್ರೆ, ಪ್ರೀತಿ ಅಂದ್ರೆ ಇಬ್ರು ಪ್ರೇಮಿಗಳು ಸುರಿಸೋ ಬೆವರು ಅಂತ ಅನ್ಕೊಂಡ್ರು ಈ ಕಾಲದಲ್ಲಿ ನೀನು ದೇವ್ರು ಅಂತ ತೋರಿಸಿದ್ಯಾ. ವಾಹ್. ಎಲ್ರು ನನ್ನ ಧೀರ ಗಟ್ಟಿಗ ಅಂತಾರೆ, ಆದ್ರೆ ಈ ಕಲ್ಲು ಹೃದಯನೇ ಕರಗಿಸಿದ್ಯಾ ಅಂದ್ರೆ ನೀನು ಗ್ರೇಟ್ ಅಯ್ಯ. ಥ್ಯಾಂಕ್ ಯು ಸರ್. ನಾಗರಾಜ್, ಆ ಚೆಕ್ ಬುಕ್ ತಗೊಂಡ್ರಿ. ಸರಿ ಸರ್. ಇಷ್ಟು ವರ್ಷ ನಮ್ಮ ಸಿನಿಮಾದಲ್ಲಿ ಸ್ನೇಹಿತರನ್ನ ಗಂಡ ಹೆಂಡತಿಯಾಗಿ ತೋರಿಸಿದೀವಿ, ಆದ್ರೆ ಗಂಡ ಹೆಂಡತಿನ ಸ್ನೇಹಿತರಾಗಿ ತೋರಿಸಿರೋದು ಬೇರೆ ಎಲ್ಲೂ ಇಲ್ಲ. ಇದೇ ಮೊದಲು. ಲವ್ ಸ್ಟೋರಿಗಳಲ್ಲೇ ಒಂದು ಹೊಸ ಪ್ರಯತ್ನ ಇದು. ದೇವ್ ಸರ್, ನೀನ್ ಹೇಳಿದ್ಯಲ್ಲ, ನಿಜವಾಗ್ಲು ನಿನ್ ಕಥೆನೇ ಹೀರೋ. ಇವತ್ತೇ ಗೆಸ್ಟ್ ಹೌಸ್ ಕೀ ಕೊಡ್ರಿ. ಆಯ್ತು ಸರ್. ದೇವ್ ಸರ್, ತಗೊಳ್ಳಿ. ಇವತ್ತಿಂದಾನೇ ನಿಮ್ ಕೆಲಸ ಶುರು ಮಾಡಿ. ಸರಿ ಸರ್. ತಾಳ್ಮೆ ಕಳ್ಕೊಳ್ಳದಿರೋ ಪ್ರೀತಿ, ತಾಳ ತಪ್ಪದೆ ಇರೋ ನೃತ್ಯ ಯಾವತ್ತೂ ಸೋಲಲ್ಲ. ಹಾಗೆ ನಿನ್ ಕಥೆನು. ಗುಡ್ ಲಕ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸರ್ 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 ಒಂದ್ ನಿಮಿಷ ಸರ್. ಕತೆ ತುಂಬಾ ಇಷ್ಟ ಆಯ್ತು ಸರ್. ಥ್ಯಾಂಕ್ಸ್ ಮಾ. ಒಂದ್ ಕೇಳ್ತೀನಿ, ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ಕೇಳು. ನಿಮ್ ಕಥೆಯಲ್ಲಿ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಹೇಳಲೇ ಇಲ್ಲ. ಕೇಳ್ಬೇಕು ಅಂತ ತುಂಬಾನೇ ಆಸೆ ಆಗ್ತಿದೆ. ಪ್ಲೀಸ್ ಹೇಳ್ತೀರಾ? ನನಗೆ ನಾಳೆ ಗೊತ್ತಾಗತ್ತೆ ಕಣೋ. ಹೌದು, ಕ್ಲೈಮ್ಯಾಕ್ಸ್ ಏನಿದ್ರೆ ಚೆನ್ನಾಗಿರುತ್ತೆ? ಸರ್, ಅವರಿಬ್ರು ಒಂದಾಗೋದಲ್ವಾ ಸರ್ ನ್ಯಾಯ? ದೇವ್ರೆ, ಒಳ್ಳೆಯವ್ರಿಗೆ ಕಷ್ಟ ಕೊಟ್ಟು ಆಮೇಲೆ ಸುಖ ಕೊಡ್ತೀಯ. ಆ ಮಾತ್ ಸತ್ಯನೇ ಆಗಿದ್ರೆ ಈಗ ನೀನು ದೇವ್ ಕೈ ಹಿಡಿಬೇಕು. ಎಲ್ಲಿ ಪವಿಗ್ ಬೇಜಾರಾಗುತ್ತೋ ಅಂತ ನಮ್ಮನ್ನ ಅತ್ತೆ ಮಾವ ಅಂತ ಕೂಡ ಕರೀದೇ ಇರೋಂಥ ಒಳ್ಳೆ ಹುಡುಗನ್ಗೆ ಅನ್ಯಾಯ ಆಗ್ಬಾರ್ದು. ಪವಿ ಮನ್ಸನ್ನ ಈಗ್ಲಾದ್ರೂ ಬದಲಾಯಿಸು. ಅವಳು ಅವನನ್ನ ಬಿಟ್ಟು ಹೋಗ್ಬಾರ್ದು. ಹೇಗಾದ್ರೂ ಮಾಡಿ ಅವರಿಬ್ಬರನ್ನ ಒಂದ್ ಮಾಡಪ್ಪ. ಪವಿ ದೇವನ ಬಿಟ್ಟು ಹೋಗ್ಬಾರ್ದು. ಅವರಿಬ್ಬರು ಮತ್ತೆ ಒಂದಾಗಬೇಕು ಅಂತ ಕೇಳ್ಕೊತಾ ಇದೀಯಾ? ಹೌದು ರೀ, ಒಳ್ಳೆ ಮಾತಲ್ಲಿ ಬುದ್ಧಿ ಹೇಳಿದ್ದಾಯ್ತು, ಬೈದು ಬುದ್ಧಿ ಹೇಳಿದ್ದಾಯ್ತು. ಆದ್ರೆ ಅವಳಿಗೆ ಅವಳ ಹಠನೇ ಹೆಚ್ಚು. ಏನ್ ಮಾಡ್ಬೇಕು ಅಂತಾನೆ ತೋಚ್ತಾ ಇಲ್ಲ. ಒಂದೇ ಆಕಾಶದಲ್ಲಿರೋ ಸೂರ್ಯ ಚಂದ್ರರಿಗೂ ಕತ್ತಲೆ ಬೆಳಕಿನ ಆಟದಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ರಾತ್ರಿ ಹುಟ್ಟೋ ಚಂದ್ರನಿಗೆ ಸೂರ್ಯನ ಶಕ್ತಿ ಏನು ಅಂತ ಗೊತ್ತಾಗಲ್ಲ. ಕಾಲ ಅನ್ನೋ ಕತ್ಲೆ ಸರಿದಾಗ್ಲೆ ನಮ್ ದೇವು ಏನು ಅಂತ ಅವಳಿಗೆ ಅರ್ಥ ಆಗೋದು. ಅದಿನ್ಯಾವಾಗ ಆಗತ್ರಿ? ಆ ದೇವರೇ ನಿರ್ಧಾರ ಮಾಡ್ಬೇಕು. ದೇವ್, ನಾನ್ ಫುಲ್ ರೆಡಿ ಕಣೋ. ನೀನ್ ಏರ್ಪೋರ್ಟ್ ಬರ್ತಿದ್ಯಾ ತಾನೆ? ಬರ್ಲೇಬೇಕು. ನಿನ್ ಜೊತೆ ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ಓಕೆ ಓಕೆ, ಬಾಯ್. ಏನ್ರಿ ಅದು ಇಂಪಾರ್ಟೆಂಟ್ ವಿಷಯ? ಇನ್ನೇನು, ದೇವನ ಬಿಟ್ಟು ಹೋಗಲ್ಲ ಅಂತ ಹೇಳಕ್ಕಿರ್ಬೇಕು. ಎಷ್ಟು ದಿವಸ ನಮ್ ದೇವನ ಅವನ ವ್ಯಕ್ತಿತ್ವನ ನೋಡಿದಾಳೆ. ನಮ್ಮ ಹತ್ರ ಹೇಳಕ್ ನಾಚಿಕೆ ಆಗಿರ್ಬೇಕು. ಅದಕ್ಕೆ ಅವನ್ನ ಕರಿತಾ ಇದ್ದಾಳೆ. ಅಯ್ಯೋ, ನೀವ್ ಹೇಳಿದ ಮಾತು ನಿಜ ಆದ್ರೆ ಅಷ್ಟೇ ಸಾಕ್ರಿ. ಅಪ್ಪ, ಬಂದೆ ಬಂದೆ. ಅಪ್ಪ, ಟೈಮ್ ಆಯ್ತು. ಆಯ್ತು, ಹೋಗೋಣ. ನೀ ಮುಂದೆ ಹೋಗು. ತುಂಬಾ ಲೇಟ್ ಆಗೋಯ್ತು. ಅಂಕಲ್, ಪವಿ
ನಿನಗೆ ತಾನೆ ಎಷ್ಟೊತ್ತು ಕಾಯ್ತಾ ಇದ್ಲು, ಯಾಕೆ ಲೇಟು? ಟ್ರಾಫಿಕ್ ಅಂಕಲ್. ಅಲ್ಲ, ನೀವ್ ಅಟ್ಲೀಸ್ಟ್ ನಂಗೊಂದು ಫೋನ್ ಮಾಡ್ಬೋದಿತ್ತಲ್ಲ. ನೀನ್ ಬರ್ತೀಯ ಅಂತ ಗೊತ್ತಿತ್ತಲ್ವಾ, ಜೊತೆಗೆ ಇನ್ನೂ ಸಮಯ ಬೇರೆ ಇತ್ತಲ್ಲ. ಮತ್ತೆ ಪವಿ ತಾನೆ ಕರೆನ್ಸಿ ಎಕ್ಸ್ಚೇಂಜ್ ಹೋಗಿದ್ದಾಳೆ. ಹೇ ಪವಿ, ಹಾಯ್ ಹಾಯ್, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ನೀನು ಕೂಡ ಸ್ಟೇಟ್ ಲೆವೆಲ್ ಇಂದ ನ್ಯಾಷನಲ್ ಲೆವೆಲ್ ಹೋಗ್ಬೇಕು. ಖಂಡಿತ. ನೀನ್ ವಾಪಸ್ ಬರೋದ್ರೊಳಗೆ ನಾನ್ ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗಿರ್ತೀನಿ. ಆಹಾ, ನೀನ್ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬಿಡಮ್ಮ. ಇವಳನ್ನ ನ್ಯಾಷನಲ್ ಲೆವೆಲ್ ಕಳ್ಸ್ಬಿಡು, ನಮ್ಮನ್ ಮಾತ್ರ ಲೋಕಲ್ ಆಗಿ ಬಿಟ್ಬಿಡ್ರಿ. ಇಲ್ಲ ನಾಣಿ, ನೀನು ಕೂಡ ಕಾಮಿಡಿ ಕ್ಷೇತ್ರಕ್ಕೆ ಹೀರೋ ಆಗ್ಬೇಕು. ಎಲ್ರ ಹೃದಯದಲ್ಲಿರೋಕೆ ಒಳ್ಳೆ ನಟನಿಗೆ ಮಾತ್ರ ಸಾಧ್ಯ, ಅದು ನೀನಾಗ್ಬೇಕು. ಒಂದ್ ಮಾತು ದಾಸನ್ಗೆ ಹೇಳ್ಬಿಡು, ಆಮೇಲೆ ಪವಿ ನನ್ಗೇನು ಹೇಳಲ್ಲ ಅಂದ್ಬಿಟ್ಟು 3 ಹೊತ್ತು ಬಿಟ್ಕೊಂಡೇ ಕುಂತಿರ್ತಾನೆ. ದಾಸ, ಟೈಟ್ ಆಗೋದನ್ನ ಕಡಿಮೆ ಮಾಡಿ ಲೈಟ್ ಆಗಿ ಏನಾದ್ರೂ ಅಚೀವ್ ಮಾಡೋ. ದೇವ್, ನಾವಿಬ್ರು ಒಂದ್ ಇಂಪಾರ್ಟೆಂಟ್ ವಿಷಯನ ಮರ್ತಿದೀವಿ. ಏನ್ ಹೇಳು? ದೇವ್, ಐ ಜಸ್ಟ್ ಕಮ್. ಏನಿರ್ಬೋದು ಇಂಪಾರ್ಟೆಂಟ್ ವಿಷಯ? ಗೊತ್ತಿಲ್ಲ ಕಣ. ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ? ಗೊತ್ತಿಲ್ಲ. ವಿಶ್ವನಿಗೆ ಥ್ಯಾಂಕ್ಸ್ ಹೇಳೋದು. ನನ್ನೆಲ್ಲ ಆಸೆಗಳಿಗೆ, ನಿನ್ನೆಲ್ಲ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿದ್ದು ವಿಶ್ವ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಹೇ, ಓಪನ್ ಮಾಡಿ ನೋಡು. ದೇವ್, ಆ ದೇವ್ರು ಕೂಡ ಒಂದನ್ನ ಕೊಡ್ಬೇಕಾದ್ರೆ ಇನ್ನೊಂದನ್ನ ಕಿತ್ಕೋತಾನೆ. ಆದ್ರೆ ಈ ದೇವ್ ನಾನ್ ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾನೆ. ನೀನ್ ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ಗೊತ್ತು. ಹಾಗೆ ನಾನ್ ನಿನಗೆ ಎಷ್ಟು ಕಷ್ಟ ಕೊಟ್ಟಿದ್ದೀನಿ ಅಂತಾನೂ ಗೊತ್ತು. ಅಂಥ ಟೈಮಲ್ಲಿ ನೀನ್ ನಾನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ಯಾ. ಸಾರಿ ದೇವ್, ನಾನು ನೀನಾಗಕ್ಕಾಗ್ಲಿಲ್ಲ. ಅಮ್ಮ, ಕೊನೆಗೂ ನಿನ್ನ ಹಠನೇ ಸಾಧಿಸ್ಬಿಟ್ಟಿಯಲ್ಲಮ್ಮ. ಇಲ್ಲಮ್ಮ, ನಾನು ಹಠ ಸಾಧಿಸ್ಲಿಲ್ಲ. ಆಸೆ ಪಟ್ಟಿದ್ದನ್ನ ಸಾಧಿಸ್ದೆ ಅಷ್ಟೇ. ಯಾರಿಗೂ ಹರ್ಟ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ನೀವಿಬ್ರು ಒಳ್ಳೆ ಮನಸ್ಸಿಂದ ನಂಗೆ ಆಶೀರ್ವಾದ ಮಾಡ್ತೀರಾ? ಎಲ್ಲ ಅಪ್ಪಮ್ಮಂದ್ರು ಆಸೆ ಪಡೋದು ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ನೀನ್ ಏನೇ ತಪ್ಪು ಮಾಡಿದ್ರು ನಾವು ಸುಮ್ಮನಿರೋದು ನೀನ್ ಸಂತೋಷವಾಗಿರ್ಬೇಕು ಅಂತ. ನೀನೆಲ್ಲ ಇದ್ರು ಚೆನ್ನಾಗಿರಮ್ಮ. ಹೋಗಿದ್ ಬಾ. ಹೋಗ್ಬಮ್ಮ. ನಾನಿಷ್ಟ ಆದ್ನಾ? ನನ್ನ ಕೈಯಲ್ಲಿ ಅವಳು ಹೋಗೋದನ್ನ ನೋಡಕ್ಕಾಗಲ್ಲ ಮಗ. ಅವಳು ಹೋದ್ಮೇಲೆ ಹೇಳು. ಹೋದ್ಲೇನೋ? ಇನ್ನೂ ಇಲ್ಲ ಮಚ್ಚ. ನಾನಿಷ್ಟನಾ? ಹೋದ್ಲಾ? ಮಚ್ಚ ತಿರುಗುದ್ಲು ಕಣ. ದೇವ್, ನೀನು ಅಂದ್ರೆ ನಂಗಿಷ್ಟ ಕಣ. ನಾನಂದ್ರೆ ಇಷ್ಟ ಅಂದ್ಲು? ನೀನ್ ಇಷ್ಟ ಅಂದ್ಲು ನನ್ ಪವಿ? ನಾನಿಷ್ಟ ನಿಲ್ಸ ಸಾಕು. ಅವಳೇನು ಐ ಲವ್ ಯು ಅಂತ ಹೇಳಿ ನಿನ್ ಬಂದು ತಪ್ಕೊಂತಾಳೆ ಅಂದ್ರೆ ಹೇ ಡ್ರಾಮಾ ಮಾಡ್ತಾ ಇದ್ರೇನ್ರು? ಇವತ್ತು ನಿಜವಾಗ್ಲೂ ನಿಮ್ಮಿಬ್ರಿಂದ ಪ್ರೀತಿ ಕೆಟ್ಟ ಹೆಸರು ಬಂತು ಕಣ. ಕೆಟ್ಟ ಹೆಸರು ಬಂತು. ಪ್ರೀತಿಗೆ ಕೆಟ್ಟ ಹೆಸರು ಬಂತ? ಹೇಗೋ ಹೇಗೋ? ನಮ್ಮಿಬ್ಬರ ಮಧ್ಯೆ ಇರೋದ್ ಸ್ನೇಹ ಅಂತ ನಿನಗ್ ಗೊತ್ತಿಲ್ಲ? ನೋಡ್ ನಾಣಿ, ಪ್ರೀತಿನ ಒಬ್ಬರಿಗೂ ಇಬ್ಬರಿಗೂ ಹಂಚ್ಬೋದು, ಆದ್ರೆ ಸ್ನೇಹನ ಇಡೀ ಪ್ರಪಂಚಕ್ಕೆ ಹಂಚ್ಬೋದು. ಅವಳು ಇವಾಗ್ಲೂ ಏನೋ ಹೇಳಿದ್ಲು, ನನ್ನನ್ನು ಇಷ್ಟಪಡ್ತಿದ್ದೀನಿ ಅಂದ್ಲು.
ನನ್ನನ್ನು ಪ್ರೀತಿಸ್ತಿದ್ದೀನಿ ಅನ್ಲಿಲ್ವೋ? ಇಲ್ಲ. ಹೇ, ನೀನು ಅವಳ ಕನಸನ್ನೆಲ್ಲ ಈಡೇರಿಸಿದೆ, ಆದ್ರೆ ನಿನ್ ಪಾಲ್ಗೆ ಅವಳು ಕನಸಾಗೆ ಉಳಿದು ಬಿಟ್ಲು. ಆದ್ರೂ ಅವಳ ಬಗ್ಗೆ ಒಳ್ಳೆ ಮಾತನ್ನೇ ಆಡ್ತೀಯಲ್ಲೋ, ನಿನ್ ಕೋಪನೇ ಬರಲ್ವಾ? ಕೋಪ ಏನಕ್ಕೆ ಅಂಕಲ್ ಬರುತ್ತೆ? ನಮ್ಮಿಬ್ರಿಗೂ ಡಿವೋರ್ಸ್ ಆದ ಮಾತ್ರಕ್ಕೆ ನಾವಿಬ್ರು ಶತ್ರುಗಳಲ್ವಲ್ಲ. ಅವಳ ಆಸೆ ಪಟ್ಟಿದ್ದನ್ನ ಒಬ್ಬೊಳ್ಳೆ ಸ್ನೇಹಿತನಾಗಿ ಅವಳಿಗೆ ಸಿಗೋವಾಗ ಮಾಡಿದೆ ಅಷ್ಟೆ. ತಪ್ಪ ಅಂಕಲ್? ತಪ್ಪು ಮಾಡಿದ್ದು ನಾವು ದೇವ್. ಅವತ್ತು ನಾವು ಹಠ ಮಾಡಿದ್ರಿಂದ ಇವತ್ತು ನಿನ್ನ ಲೈಫ್ ಹೀಗಾಯ್ತು. ಅದಕ್ಕೆ ಆಂಟಿ, ನಾನು ಯಾವತ್ತೂ ಹಠ ಮಾಡಲಿಲ್ಲ. ಹಾಗಾದ್ರೆ ಇನ್ ಮುಂದೆ ನಿನ್ ಜೀವನ? ಮುಂದೆ ಇನ್ನೇನು ಅಂಕಲ್? ಆಕ್ಸಿಡೆಂಟ್ ಆದವನ್ ಕಾಲು ಅವನ ಮುಂದೆನೆ ಕತ್ತರಿಸಿ ಬಿದ್ದಿರುತ್ತೆ. ಅವ್ನು ನನ್ನ ಕಾಲು ಕಾಲು ಅಂತ ಬಡ್ಕೊಂಡ್ರೆ ಕಾಲು ವಾಪಸ್ ಬರುತ್ತಾ? ಇಲ್ಲ. ಒಂದ್ಸತಿ ಕಟ್ಟಾದ್ಮೇಲೆ ಮುಗೀತು ಅಷ್ಟೇನೆ. ಪ್ರೀತಿನೂ ಅಷ್ಟೇ ಅಂಕಲ್, ಒಂದ್ಸತಿ ಕಟ್ಟಾದ್ರೆ ಮುಗೀತು. ಆಗ್ದಿರೋದನ್ನೆಲ್ಲ ನಾನು ಮಾಡ್ತೀನಿ ಅನ್ನೋದಕ್ಕೆ ನಾನು ಸೂಪರ್ ಮ್ಯಾನ್ ಅಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ. ಯಾವ ದಾರಿನೂ ನಮ್ಮನ್ನು ಹುಡ್ಕೊಂಬರಲ್ಲ, ನಾವೇ ನಮ್ಮ ದಾರಿನ ಹುಡ್ಕೊಂಡು ಹೋಗ್ಬೇಕು. ನಾನು ಅವತ್ತು ನನ್ನ ಜೀವನ ಹಾಳಾಯ್ತು ಅಂತ ಕುಡಿತಾ ಕೂತಿದ್ರೆ ಇವತ್ತು ದಾಸಂತರ ಆಗಿರ್ತಿದ್ದೆ. ಆದ್ರೆ ಪವಿನ ನನ್ನ ಸ್ನೇಹಿತೆ ಅಂತ ಒಪ್ಕೊಂಡೆ. ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಪವಿ ನನ್ನ ಸ್ನೇಹಿತೆ ಮಾತ್ರ. ಎಲ್ರೂ ನಮ್ಮ ಸ್ನೇಹ ಅಂತ ತಪ್ಪು ತಿಳ್ಕೊಂಡ್ರು, ಆದ್ರೆ ನಮ್ಮ ಸ್ನೇಹ ಯಾವತ್ತೂ ತಪ್ಪದಾರಿ ಹಿಡಿಲಿಲ್ಲ. ಹಾಗಂತ ನಾನು ಜೀವನ ಪೂರ್ತಿ ಒಬ್ಬನೇ ಇರೋದಕ್ಕಾಗಲ್ಲ. ಪ್ರತಿಯೊಬ್ಬ ಗಂಡಿಗೂ ಒಂದು ಹೆಣ್ಣಿನ ಅವಶ್ಯಕತೆ ಇದೆ. ಪ್ರತಿಯೊಂದು ಹೆಣ್ಣಿಗೂ ಒಂದು ಗಂಡಿನ ಆಶ್ರಯ ಇರಬೇಕು. ಅದು ಪ್ರಕೃತಿ ನಿಯಮ. ಲಚ್ಚನೆ ನೋಡಿ, ಎಷ್ಟು ದಿನ ನನ್ನ ಪ್ರೀತಿಸ್ತೀನಿ ಅಂತ ನನ್ನ ಹಿಂದೆ ಬಿದ್ದಿದ್ಲು, ಆದ್ರೆ ನಾನು ಆಗಲ್ಲ ಅಂದೆ. ಅದಕ್ಕೆ ನಂದೇ ಆದಂಥ ಕಾರಣಗಳಿತ್ತು. ಪವಿ ಕನಸನ್ನ ನನ್ಸು ಮಾಡೋ ಜವಾಬ್ದಾರಿ ನಂದಾಗಿತ್ತು. ಲಚ್ಚು ನೀನು ಓದ್ತಿದ್ಲು, ಸ್ಟೇಟ್ ಲೆವೆಲ್ ವಾಲಿಬಾಲ್ ಟೀಮಿಗೆ ಸೆಲೆಕ್ಟ್ ಆಗಬೇಕು ಅಂತ ಕಷ್ಟಪಡ್ತಿದ್ಲು. ಪ್ರೀತಿ ಗೀತಿ ಅಂತ ಹೇಳಿ ಅವಳನ್ನ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ನಂಗೆ ಇಷ್ಟ ಇರಲಿಲ್ಲ. ನನಗೂ ನಮ್ಮ ತಾತನ ಆಸ್ತಿ ಇತ್ತು, ಆದ್ರೆ ನಂದೇ ಆದಂಥ ಒಂದು ಸ್ಥಾನ ಇರಲಿಲ್ಲ. ಇವತ್ತಿಬ್ಬರಿಗೂ ಸಮಾಜದಲ್ಲಿ ಒಂದು ಸ್ಥಾನ ಇದೆ. ಅವಳನ್ನ ಕಾಪಾಡ್ಕೊಳ್ಳೋ ಶಕ್ತಿ ನನಗಿದೆ. ಇಷ್ಟು ದಿವಸ ಅವಳು ಪ್ರೀತಿಸ್ತೀನಿ ಅಂದ್ರು ನಾನು ಇಲ್ಲ ಅಂದೆ. ಅವಳು ಬೇಜಾರು ಮಾಡ್ಕೊಂಡ್ಲ? ಇಲ್ಲ. ಈಗ ಪ್ರೀತಿ ಮಾಡ್ತೀನಿ ಅಂದ್ರೆ ಬೇಜಾರು ಮಾಡ್ಕೋತಾಳ? ಏನೇ ಆಗ ನೋಡ್ತಿದ್ಯಾ? ನಾನಂದ್ರೆ ಇಷ್ಟನಾ? ಇಷ್ಟನಾ? ನೀನಂದ್ರೆ ಪ್ರಾಣ ಕಣೋ, ಅಷ್ಟಿಷ್ಟಪಡ್ತೀನಿ.